ಏನಿಲ್ಲ, ಸುಮ್ನೆ ಹೀಗೆ ನಮ್ದು ಒಂಥರ ಹೇಗಂದ್ರೆ ನನ್ನಮ್ಮನು ಸಿಂಗಲ್ ಪೇರೆಂಟ್ಸ್ ಆಗಿ ನನ್ನನ್ನ ಸಾಕಿದ್ದಾರೆ, ನಾನು ಒಬ್ಳು ಸಿಂಗಲ್ ಪೇರೆಂಟ್ ಆಗಿ ನನ್ ಮಗುನ ಸಾಕಿದೀನಿ. ಅದನ್ನೆಲ್ಲ ನಾನು ಹಂಚ್ಕೋಬೇಕು. ಅಫ್ಕೋರ್ಸ್ ನೀವೆಷ್ಟು ಜನ ನಿಮ್ಮ ತಂದೆ ತಾಯಿಗೆ ಮಕ್ಕಳು? ನಾವ್ ಇಬ್ರು ಮಕ್ಳಿದ್ವಿ. ಹ್ಮ್ ಅದ್ರಲ್ಲಿ ನನ್ ತಮ್ಮ ಕರೆಂಟ್ ಶಾಕ್ ಹೊಡೆದು ಎಕ್ಸ್ಪೈರ್ ಆದ. ಅವನು 9th ಸ್ಟ್ಯಾಂಡರ್ಡ್ ಇದ್ದಾಗ ಎಕ್ಸ್ಪೈರ್ ಆಗಿದ್ದು. ಹೌದಾ? ಹಾ. ಏನ್ ಎಡವಟ್ಟಾಯ್ತಲ್ಲಿ? ಆ ಅವನು ಏನಂದ್ರೆ ಗುರುಜಿ, ನಮ್ಮ ಅಪ್ಪ ಅಮ್ಮ ಬಂದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ರು. ಓಕೆ. ನಮ್ಮಮ್ಮ ತುಂಬಾ ಕಷ್ಟ ಜೀವಿ. ಅವರು ನನ್ನ ತುಂಬಾ ಕಷ್ಟಪಟ್ಟು ನನ್ನನ್ನ ನನ್ನ ತಮ್ಮನ ಸಾಕಿದ್ರು. ಅವರು ಹೇಗೆಂದ್ರೆ ಬೇರೆಯವ್ರ ಮನೆ ಕೆಲ್ಸಕ್ ಹೋಗಿ ನಮ್ಮನ್ನ ಸಾಕಿ ಓದ್ಸಿದಾರೆ ಅವರು. ಬಟ್ ನಮ್ಮ ಅಪ್ಪ ಒಳ್ಳೆಯವ್ರು, ಅವ್ರು ಕೆಟ್ಟವ್ರು ಅಂತ ನಾನು ಯಾವತ್ತೂ ದೂರೋದಿಲ್ಲ ಅವ್ರನ್ನ. ಬಟ್ ಅವ್ರು ಒಳ್ಳೆಯವ್ರು, ಜವಾಬ್ದಾರಿ ಇಲ್ದಲೇ ಇರೋಂತ ವ್ಯಕ್ತಿ ಅವರು. ಅವ್ರಿಗೆ ಒಂದ್ ಹಠ ಛಲವಾಗಿ ನಾವ್ ಬದುಕ್ಬೇಕು, ಎಲ್ರಂತೆ ನಾವ್ ಇರ್ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಗಿಲ್ಲ. ನಮ್ಮಮ್ಮ ಆತರ ಅಲ್ಲ, ಅವ್ರಿಗೆ ನಾವು ತುಂಬಾ ಹಠದಿಂದ ಇರ್ಬೇಕು, ನಾವ್ ಹಿಂಗೆ ಜೀವನ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿದೆ. ನಾವ್ ಬಡಸ್ಕೊಂಡಲೇ ಆಗ್ಲಿ ಒಬ್ರ ಹತ್ರ ನಾವ್ ಬೇಡ ತಿನ್ಬಾರ್ದು ಅನ್ನೋ ತರ ನಮ್ಮಮ್ಮನ್ ಮೈಂಡ್ ಸೆಟ್ ಇದೆ. ಹೀಗೆ ನಮ್ಮಪ್ಪ ನಮ್ಮಮ್ಮನ ಬಿಟ್ಟೋಗ್ಬಿಟ್ಟಿದ್ರು. ಅವ್ರು ಯಾವಾಗ್ಲೂ ಜಗಳ ಆಡ್ತಾನೆ ಇರೋರು ಅವ್ರಿಬ್ರುನು. ನಮ್ಮಪ್ಪ ಲವ್ ಮ್ಯಾರೇಜ್ ನಮ್ಮಪ್ಪ ಬಿಟ್ ಹೋಗೋರು ಯಾವಾಗ್ಲೂನು ನಮ್ಮಮ್ಮನ. ನಮ್ಮಮ್ಮ ಸರ್ ಯಾವಾಗ್ಲೂನು ಬಿಟ್ ಹೋಗೋರು, ಸರಿಯಾಗಿ ತಂದಾಗ್ತಿರ್ಲಿಲ್ಲ ಅಮ್ಮನ್ಗೆ. ನಮ್ಗೆ ಸಮ್ಟೈಮ್ಸ್ ಸರ್ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಅಂದಿರ್ ಮನೇಲೆಲ್ಲ ಪಕ್ಕ ಮನೆಯವರೇ ಇರೋರು. ಅವರೆಲ್ಲ ಹಬ್ಬಗಳಲ್ಲೆಲ್ಲ ಎಲ್ಲಾ ತರ ಅಡ್ಗೆ ಮಾಡ್ಕೊಂಡು ಊಟ ಮಾಡಿದ್ರು. ನಮ್ಮಮ್ಮ ನಮಗೆ ಎಷ್ಟೋ ದಿನ ಮನೆ ಕೆಲ್ಸದವ್ರು ಕೊಟ್ಟಿದ್ ಊಟ ತಂದು ತಿನ್ಸಿದಾರೆ, ನಮ್ಮನ್ನ ಸಾಕಿದಾರೆ. ನಮ್ಮಮ್ಮ ಏನ್ ಹೇಳಿದ್ರು ಸ್ವಲ್ಪನೂ ಅವ್ರ ಜವಾಬ್ದಾರಿನೇ ತಗೊಳ್ತಿರ್ಲಿಲ್ಲ. ಆತರ ಎಲ್ಲಾ ಮಾಡೋರು, ನಮ್ಮಮ್ಮಂಗ್ ಹೊಡಿಯೋರು, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅದ್ರಲ್ಲೂ ನಮ್ಮಮ್ಮ ಸಹಿಸ್ಕೊಂಡು ನಾನ್ ಲವ್ ಮ್ಯಾರೇಜ್ ಮಾಡ್ಕೊಂಡಿದೀನಿ, ನಾನ್ ಹೋದ್ರೆ ನಮ್ಮ ಅಪ್ಪ ಅಮ್ಮ ಆಡ್ಕೊಳ್ತಾರೆ, ನಮ್ಮ ಅಪ್ಪನ ಮನೇಲಿ ನನ್ ಸೇರ್ಸೋದಿಲ್ಲ ಅಂತಾನೆ ನಮ್ಮಮ್ಮ ಕಷ್ಟದಿಂದನೇ ಜೀವನ ಮಾಡ್ಕೊಂಡ್ ಬಂದ್ರು. ಆಮೇಲೆ ನಮ್ಮ ಅಮ್ಮನ್ ಫ್ಯಾಮಿಲಿ ಅವರು ಸ್ವಲ್ಪ ನಮಗ್ ಸಪೋರ್ಟಿಂಗ್ ಇತ್ತು. ಅಮ್ಮನ ಮನೆ ಕಡೆ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಸ್ವಲ್ಪ ಅಪ್ಪನ್ ಕಡೆನೂ ಚೆನ್ನಾಗಿದ್ದಾರೆ, ಎಲ್ಲಾ ಗವರ್ಮೆಂಟ್ ಅಫಿಷಿಯಲ್ಸ್ ಗಳೇ. ಅಂದ್ರೂನು ಅವ್ರ ಏನ್ ಮಾಡಕ್ಕಾಗುತ್ತೆ, ಅಪ್ಪ ಆದವ್ರೆ ಸರಿ ಇಲ್ಲ ಅಂದ್ರೆ ಅವ್ರ ಏನು ಮಾಡಕ್ ಆಗೋದಿಲ್ಲ ಅಲ್ವಾ. ಆಮೇಲೆ ಅಮ್ಮ ಇದ್ದವ್ರು ಅವ್ರ ಅಕ್ಕನ್ ಮಕ್ಳೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಅವ್ರೊಂದ್ ಅಮ್ಮನ್ಗೆ ಬಿಸ್ನೆಸ್ ಹಾಕೊಟ್ರು. ನಾವ್ ಅದ್ರಿಂದ ಚೆನ್ನಾಗಾದ್ವಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾದ್ವಿ. ನಾವು ಏನ್ ಅನ್ಕೊಂಡಿದ್ವಿ ಅದ್ರಗಿಂತನೂ ನಾವ್ ಚೆನ್ನಾಗೇ ಆದ್ವಿ. ಎಲ್ರ ತರ ನಾವು ಒಂದ್ ಲೆವೆಲ್ ಬಂದ್ವಿ. ಎಂತ ಆಗಿದೆ, ನನ್ ತಮ್ಮ ನಮ್ಮನ್ ಹೇಳಿಲ್ಲ ಕೇಳಿಲ್ಲ ನಮ್ಮ ರಿಲೇಷನ್ ಹುಡ್ಗನ್ ಜೊತೆ ಹೋಗಿದ್ದಾನೆ. ಅವನೇನೋ ಕೆಲ್ಸಕ್ ಹೋಗ್ತಿದ್ನಂತೆ, ಅವನ್ ಜೊತೆ ಇವನು ಹೋಗಿದ್ದಾನೆ. ಮಳೆ ಬಂದಿದೆ, ಕರೆಂಟ್ ಮುಟ್ಟಿದಾನೆ, ಕರೆಂಟ್ ಹೊಡೆದು ಸತ್ತೋಗಿದ್ದಾನೆ. ಮನೇಲಿ ಬೇರೆಯವ್ರ ಮನೆಯಲ್ಲಿ. ಅಂದ್ರೆ ಮನೆಗೆ ನೀರ್ ಹಾಕ್ತಾರಲ್ಲ, ಹೊಸ ಮನೆ ಕಟ್ಟಿರ್ತಾರಲ್ಲ ಗುರುಜಿ, ಕ್ಯೂರಿಂಗ್ ಆಗ್ಲಿಕ್ಕೆ ನೀರ್ ಹಾಕೋದಿಕ್ ಹೋಗಿದ್ದಾರೆ. ಅಲ್ಲಿ ಕರೆಂಟ್ ಮುಟ್ಟಿರೋದು. 9ನೇ ಕ್ಲಾಸ್ ಆತ ಅವತ್ತಿಗೆ? 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಎಕ್ಸ್ಪೈರ್ ಆಗಿದ್ದು. ಪಾಪ ತಾಯಿಗೆ ಅದು ಬಹಳ ದೊಡ್ಡ ಹೊಡೆತ ಆಗಿರ್ಬೇಕಂಗಾದ್ರೆ. ನಮ್ಮಮ್ಮ ತುಂಬಾ ಅಂದ್ರೆ ಅವ್ರಿಗೆ ಈಗ್ಲೂ ಎಷ್ಟೋ ಅವ್ರಿಗೆ ಮರೆಯೋದಿಲ್ಲ. ಅವ್ರು ಕೆಲವೊಂದೊಂದ್ ಟೈಮ್ ಬೇಜಾರ್ ಮಾಡ್ಕೊಳ್ತಾರೆ. ಆ ಇನ್ಸಿಡೆಂಟ್ ಆಗಿ ನಂದು 10th ಮುಗ್ದಿ ನನ್ PU ಇದ್ದೆ. ನಂದೂನು ನನ್ನ ಅಮ್ಮ ಮದ್ವೆ ಮಾಡಿದ್ರು. ನಾನು ಒಬ್ಳೆ ಮಗ್ಳು. ನಮ್ಮಮ್ಮನು ಮಾರ್ನಿಂಗ್ ಟೈಮೇ ಹೋಗ್ತಿದ್ರು. ಅವರು ಏನ್ ಕೆಲಸ ಮಾಡ್ತಿದ್ದು? ವೆಜಿಟೇಬಲ್ಸ್ ಬಿಸ್ನೆಸ್. ಅಂದ್ರೆ ತರಕಾರಿ ಮಾರೋದಾ? ಹೋಲ್ಸೇಲ್ ಮಾರೋದವ್ರು, ಹೊರಗಡೆಯಿಂದ ಎಲ್ಲ ತರಿಸ್ಕೊಳ್ಳೋದು, ಮಾರೋದು. ಐ ಮೀನ್ ಒಂದತ್ರ ಕೂತ ಅಥವಾ ಬೀದಿ ಬೀದಿ ಓಡಾಡಿನ? ಇಲ್ಲ ಸರ್, ಒಂದತ್ರ ಕೂತಿ ಮಾರೋದು. ಆತರ ಮಾಡೋರು. ನಂದನ್ ಮದ್ವೆ ಮಾಡಿದ್ರು ಗುರುಗಳೇ. ನನ್ ಮದ್ವೆ ಮಾಡಿ 1 yearಗೆ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆದ್ರು. ಹೌದಾ? ನನ್ಗೆ ಇನ್ನು 18 years ಕಂಪ್ಲೀಟ್ ಆಗಿರ್ಲಿಲ್ಲ. ಆಗ್ಲೇ ಮದ್ವೆ ಆದಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? 16 yearsಗೆ ಮದ್ವೆ ಮಾಡಿದ್ರು ನನಗೆ. ಗೊತ್ತಿರೋ ಸಂಬಂಧನಾ? ಇಲ್ಲ, ಯಾರೋ ತೋರ್ಸಿದ್ದು, ನಮಗೆ ತೋರ್ಸ್ಬಿಟ್ಟು ಮದ್ವೆ ಮಾಡ್ಕೊಟ್ಟಿದ್ದು. ಹಿಂಗೆ ಒಬ್ರು ನಮ್ ನೈಬರ್ಸ್ ಇದ್ರು, ಅವರು ತೋರ್ಸಿ ಇವ್ರಿಗೆ ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು. ಮದ್ವೆ ಮಾಡಿದ್ರು.
ಇಲ್ಲ ಗುರುಜಿ, 1 ವರ್ಷ ಅಲ್ಲ, ಒಂದು ದಿನನೂ ಅವನು ನನಗ್ ಚೆನ್ನಾಗ್ ನೋಡ್ಕೊಂಡಿಲ್ಲ. ಬಟ್ ಅವನು ನನಗೆ ಯೋಗ್ಯವಾದ ಗಂಡನ್ನೇ ಅಂತ ಯಾವತ್ತೂ ನನಗ್ ಅನ್ಸಿಲ್ಲ. ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ. ಅವನಿಂದ ತುಂಬಾ ಅಂದ್ರೆ ತುಂಬಾನೇ ಅನುಭವಿಸ್ಬಿಟ್ಟಿದೀನಿ ನಾನು. ಬಟ್ ಅವ್ರು ಶ್ರೀಮಂತರಾಗಿದ್ರಾ? ಶ್ರೀಮಂತರ ಅನ್ನೋದ್ರಗಿಂತ ಹೆಚ್ಚಾಗಿ ಒಳ್ಳೆ ಪ್ರಾಪರ್ಟಿ ಇತ್ತು ಅವರು ಈಗ ಏನಂದ್ರೆ ಹಾಸನಲ್ಲಿ ಒಬ್ರು ವ್ಯಾಲ್ಯೂಬಲ್ ಇರೋ ಪರ್ಸನ್ ಫ್ಯಾಮಿಲಿ ಅವರು. ಹ್ಮ್ ಅವ್ರ ನೇಮ್ ಎಲ್ಲ ನಾನ್ ತಗೊಳೋದಿಲ್ಲ. ಅವ್ರ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಒಳ್ಳೆ ನೇಮ್ ಇರೋ ಫ್ಯಾಮಿಲಿ ಅಂತ ಹೇಳಿ ನಮ್ಮ ಮದ್ವೆ ಮಾಡ್ಕೊಟ್ರು. ಬಟ್ ಅವನು ಡ್ರಗ್ ಅಡಿಕ್ಟ್. ಅವನು ಬಟ್ ಏನ್ ಹಿಂಸೆ ಕೊಡೋರು ನಿಮಗೆ? ಎವ್ರಿ ಡೇ ಕುಡ್ಕೊ ಬರೋದು, ಹೊಡಿಯೋನು, ನೈಟ್ 1 ಗಂಟೆ 2 ಗಂಟೆ ರಾತ್ರಿಯಲ್ಲೆಲ್ಲ ಆಚೆ ತಳ್ಳೋನು ನನ್ನ ಹೊರ್ಗಡೆನೆ ಬಿಡ್ತಿರ್ಲಿಲ್ಲ ಗುರುಗಳೇ. ಎಂತ ಡೋರ್ ಲಾಕ್ ಮಾಡ್ಕೊಂಡ್ ಹೋಗೋದು, ತುಂಬಾ ಟಾರ್ಚರ್. ಅವನು ಒಂದು ಸಣ್ಣ ಮಕ್ಳು ಸಹ ನನ್ನ ನೋಡಿದ್ರೆ ನನ್ ಮೇಲೆ ಅನುಮಾನ ಪಡೋನು. ನನ್ನ ಮಾವಂದಿರ್ ಜೊತೆ ನನ್ನ ಅಣ್ಣಂದಿರ್ ಜೊತೆನೂ ಮಾತಾಡಕ್ ಬಿಡ್ತಿರ್ಲಿಲ್ಲ, ಅನುಮಾನ ಪಡೋನು. ತುಂಬಾನೇ ಅನುಮಾನ ಅವನಿಗೆ. ಹೇಗೆ ಅಂದ್ರೆ ಅವನೊಂಥರ ಸೈಕೋ ತರ ಮಾಡೋನು. ನಂದು ಏನಂದ್ರೆ ತಲೆ ಕೂದ್ಲು ತುಂಬಾ ಉದ್ದ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಫುಲ್ ಕಟ್ ಮಾಡಿಸ್ಬಿಟ್ಟಿದ್ದ. ನೀನನ್ನ ಎಲ್ಲರೂ ನೋಡ್ತಾರೆ, ಯಾರು ನೋಡ್ಬಾರ್ದು ಅನ್ನೋ ತರ. ತುಂಬಾ ಪ್ರತಿ ಒಂದು ವಿಚಾರದಲ್ಲೂ ಅವನು ತುಂಬಾ ಟಾರ್ಚರ್ ಅಂದ್ರೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ. ಅತ್ತೆ ಮಾವ ಇರ್ತಿರ್ಲಿಲ್ವಾ? ಇರೋರು ಅತ್ತೆ ಒಳ್ಳೆಯವರು, ಆದ್ರೆ ಏನ್ ಮಾಡಕ್ಕಾಗುತ್ತೆ, ಅವ್ರೇನು ಮಾತಾಡಕ್ ಆಗ್ತಿರ್ಲಿಲ್ಲ. ಅವ್ರ ಏನಾದ್ರು ಹೇಳಿದ್ರೆ ಅವ್ರ ಮೇಲೂ ರ್ಯಾಶ್ ಆಗೋನು, ಬರೀ ದುಡ್ಡು 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 ಅಂತ ಹೇಳೋನು. ಆಮೇಲೆ ಅವನು ನನ್ ಮದ್ವೆ ಆಗಿ ಅವನ ಜೊತೆ ಅಷ್ಟು ದಿನ ಇದ್ರುನು ಒಂದು ಶಾಂಪೂನು ಸಹ ನನಗೆ ತಂದ್ಕೊಟ್ಟಿಲ್ಲ ಗುರುಜಿ. ಎಲ್ಲಾ ನಮ್ಮಮ್ಮನೇ ಕೊಡಿಸ್ತಾ ಇದ್ರು ನನಗೆ. ಬಟ್ ನಾವು ಮನೆ ಕೊಟ್ಬಿಟ್ವಾ ಅಂತ ನಿಮ್ಮ ಅಮ್ಮನಿಗೆ ಆಮೇಲೆ ಅನ್ನಿಸ್ತಿತ್ತಾ? ಅನ್ಸಿದೆ. ಬಟ್ ಆದ್ರೆ ನಾನ್ ಇಲ್ಲಿ ಬಂದ್ರೆ ನಮ್ಮಮ್ಮ ಅಳೋರು, ನನ್ ಆಡ್ಕೊಳ್ತಾರೆ. ನನ್ ಮದ್ವೆ ಮಾಡಿದೀನಿ. ನಮ್ಮಮ್ಮ ಹೇಗೆ ಅಂದ್ರೆ ನಮ್ಮ ಅಪ್ಪನ ಫ್ಯಾಮಿಲಿ ಅವರು ನನ್ಗೆ ಬೇರೆ ಕಡೆ ಎಂಗೇಜ್ಮೆಂಟ್ ಮಾಡಿದ್ರು. ಚೆನ್ನಾಗಿರೋ ಅವ್ರ ಮನೆಗೆ ನನಗೆ ಒಬ್ರು ಕೌನ್ಸಿಲರ್ ಮಗನ್ಗೆ ಎಂಗೇಜ್ಮೆಂಟ್ ಮಾಡಿದ್ರು. ಸೊ ಆ ಹುಡ್ಗ ಬ್ಯೂಟಿಗೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಡ್ಬಾರ್ದು ಸರ್. ಇದನ್ನ ಎಷ್ಟು ಜನ ಲೈವ್ ನೋಡ್ತಿರ್ತಾರೆ. ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ತೀನಿ, ಪ್ಲೀಸ್ ಯಾವತ್ತೂ ಅಂದ ಚಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಡಿ. ಒಳ್ಳೆ ಗುಣಕ್ಕೆ ಒಳ್ಳೆ ನಡತೆಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಿ. ಯಾಕೆ ಅಂದ್ರೆ ಸರ್, ನಾನು ಆ ಹುಡ್ಗ ನಾನ್ ನೋಡಕ್ ಚೆನ್ನಾಗಿದೆ ಅನ್ಕೋಬಿಟ್ಟು ಆ ಹುಡ್ಗ ಕಪ್ಪುಗಿದಾನೆ, ಹಂಗಿದಾನೆ ಅಂತವನ್ಗೆ ನನ್ ಮಗಳು ಮದ್ವೆ ಮಾಡ್ಕೊಡ್ಬೇಕಾ ಅನ್ಬಿಟ್ಟು ನಮ್ ಮನೇಲಿ ಒಪ್ಕೊಳ್ದಲೆ ಮದ್ವೆ ಮಾಡ್ಕೊಡ್ಲಿಲ್ಲ. ರಿಜೆಕ್ಟ್ ಮಾಡಿದ್ರು ಆ ಹುಡ್ಗನ್ನ. ರಿಜೆಕ್ಟ್ ಮಾಡಿ ಇವನು ಚೆನ್ನಾಗಿದ್ದಾನೆ ನೋಡೋದಿಕ್ಕೆಲ್ಲ ಅಂತ ಹೇಳ್ಬಿಟ್ಟು, ಬಟ್ ಅದ್ರಲ್ಲಿ ನಾನು ಇನ್ಕ್ಲೂಡ್ ಆಗಿದ್ದೀನಿ. ಅವಾಗ ನನ್ಗೂ ಒಂಥರ ಈ ಹುಡ್ಗ ಚೆನ್ನಾಗಿಲ್ಲ, ಹೌದು ಕಪ್ಪುಗಿದ್ದಾನೆ, ನಾನು ಇವನನ್ನ ಮದ್ವೆ ಆಗ್ಬೇಕು ಅನ್ನೋ ಮೈಂಡ್ ಸೆಟ್. ಅವಾಗ ನಮ್ಗೆ ಚೈಲ್ಡಿಶ್ ಮೈಂಡ್ ಅಲ್ವಾ ಸರ್. ಬಟ್ ಅಮ್ಮನೂ ಕೂಡ ಅದೇ ಮನಸ್ಥಿತಿಲಿ ಇದ್ರು. ಅಮ್ಮನೂ ಅದೇ ಮನಸ್ಥಿತಿಲಿದ್ರು. ನಮ್ಮ ಅಪ್ಪನ್ನ ಇಬ್ರು ಅಕ್ಕ ಒಬ್ರು ತಂಗಿ ಒಬ್ರು, ಅವರು ಇಬ್ರು ಅದೇ ಮನಸ್ಥಿತಿಲಿದ್ರು. ಇನ್ನೆಲ್ರಿಗೂ ಇಷ್ಟ ಇತ್ತು. ಬಟ್ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಅವ್ರ ಅಪ್ಪ ಎಲ್ಲ ರಾಜಕೀಯದಲ್ಲಿದ್ದಾರೆ, ಮಾಡ್ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು ಮನೇಲಿ. ಬಟ್ ಆದ್ಮೇಲೆ ಕ್ಯಾನ್ಸಲ್ ಆಗ್ಬಿಡ್ತಾ? ಹೂ ಮುಡ್ಸೋ ಶಾಸ್ತ್ರ ಅಂತಾರಲ್ಲ, ಅದನ್ನ ಮಾಡಿದ್ರು. ಆದ್ಮೇಲೆ ಕ್ಯಾನ್ಸಲ್ ಮಾಡ್ಬಿಟ್ರು, ಬೇಡ ಅಂತೇಳಿ. ಆ ಹುಡ್ಗನ್ ಜೊತೆ ಮದ್ವೆ ಫಿಕ್ಸ್ ಆಗಿ ಡೇಟಿಗೆನೆ ಈ ಹುಡ್ಗನ್ ಜೊತೆ ಮದ್ವೆ ಮಾಡ್ಕೊಟ್ರು ನನಗೆ. ಬಟ್ ಅಲ್ಲಿ ಬಹಳ ಮುಖ್ಯ ಕಾರಣ ಬಣ್ಣದ್ದೇ ಆಗಿತ್ತು. ಹೌದು, ಬಣ್ಣ ಹೌದು. ನಮ್ ಹುಡ್ಗಿ ಚೆನ್ನಾಗಿದ್ದಾಳೆ, ನಾವ್ ಇಂಥವ್ರಿಗೆ ಕೊಡ್ಬೇಕಲ್ಲ, ಇವನ್ ಚೆನ್ನಾಗಿದ್ದಾನೆ, ಇವ್ನಿಗೂ ಜೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವನಿಗ್ ಮದ್ವೆ ಮಾಡ್ಕೊಟ್ರು. ಆದ್ರೆ ಒಂದೇ ಒಂದು ದಿನನೂ ಚೆನ್ನಾಗ್ ನೋಡ್ಕೊಳ್ಳಿಲ್ಲ ನನ್ನನ್ನ. ಒಂದ್ ದಿನಕ್ಕೂ ನನ್ನ ಹೆಂಡತಿ ಅಂತ ಖುಷಿಯಾಗಿ ನೋಡ್ಕೊಂಡಿದ್ ದಿನನೇ ನನಗ್ ಗೊತ್ತಿಲ್ಲ. ಅಟ್ಲೀಸ್ಟ್ ಸರ್ ನನ್ ಪಾಪು ಆಯ್ತಲ್ಲ, ಅಟ್ಲೀಸ್ಟ್ ನಾನ್ ಒಂದ್ ಪಾಪು ಮಾಡ್ಕೊಂಡ್ರಾದ್ರೂ ಇವ್ನ್ ಸರಿ ಹೋಗ್ತಾನೆ ಅಂತ ಒಂದ್ ಪಾಪುನು ಆಯ್ತು ಸರ್. ಆ ಪಾಪು ನೋಡೋದಿಕ್ಕೂ ಹಾಸ್ಪಿಟಲ್ ಹತ್ರ ಬಂದು, ಮಗು ಕಪ್ಪುಗಿದ್ರೆ ನನ್ ನೋಡೋದಿಲ್ಲ ಅಂದ್ರೆ, ನಮ್ಮಮ್ಮ ಎಲ್ಲ ಸ್ವಲ್ಪ ಡಾರ್ಕ್ ಇದಾರೆ. ಅವ್ನ್ ಹೇಳೋದು, ಕಪ್ಪುಗಿದ್ರೆ ನಾನ್ ನೋಡಕ್ ಬರೋದಿಲ್ಲ, ಅದು ಫೇರ್ ಆಗಿ ಹುಟ್ಟಿದ್ರೆ ಮಾತ್ರ ನೋಡಕ್ ಬರ್ತೀನಿ ಅಂತ ಹೇಳಿದ್ದ ಸರ್. ಆಯ್ತಾ. ಆಮೇಲೆ ಹಾಸ್ಪಿಟಲ್ ಬಾಗ್ಲಿಗೂ ಬಂದು ನಮ್ಮ ಅಜ್ಜಿ ಹತ್ರ ಎಲ್ಲ ಕೇಳಿದಾನೆ, ಮಗು ಯಾರಂಗಿದೆ, ಹೇಗಿದೆ, ಬ್ಲಾಕ್ ಇದೆಯೋ ಫೇರ್ ಇದೆಯೋ ಅಂತ ಕೇಳಿ, ಇಲ್ಲ ಫೇರ್ ಇದೆ ಅಂತ ಹೇಳ್ದಾಗ್ಲೇ ಅವ್ನ ಒಳಗಡೆ ಬಂದು ಮಗುನ ನೋಡಿದ್ದು ಸರ್, ಮುಟ್ಟಿದ್ದು. ಅಂದ್ರೆ ಅದು ನಿಮ್ಮ ನಡತೆಯ ಕುರಿತಾದ ಪ್ರಶ್ನೆ ಆಗಿತ್ತು ಅಥವಾ ಬಣ್ಣದ ಕುರಿತಾಗಿ ಮಾತ್ರನಾ? ನಡತೆ ಕುರಿತಾಗಿ ಅಂತರ ಏನ್ ಇರ್ಲಿಲ್ಲ. ಅವನಿಗೆ ಒಂಥರ ಸೈಕೋ ತರ, ಏನು ಅಂತಾನೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಬಂದ್ರ ಹಾಸ್ಪಿಟ್ಲಿಗೆ?
ಸರ್ ಬಂದ ನೋಡ್ದ, ಅವ್ರ ಅಕ್ಕ ಎಲ್ರು ಬಂದ್ ನೋಡ್ ಹೋದ್ರು. ಅದ್ ಹಾಗೆ ಸರ್ ಪಾಪವಾಗಿ ಚೆನ್ನಾಗೇ ಇದ್ದ ಸರ್, 1 month 1.5 month ಚೆನ್ನಾಗೇ ಇದ್ದ. ಅದಾದ್ಮೇಲೆ ಅವ್ನಿಗ್ ಏನ್ ಆಯ್ತು ಅಂತಾನೆ ನನಗ್ ಗೊತ್ತಿಲ್ಲ. ಸುಮ್ನೆ ನನ್ ಜೊತೆ ಜಗಳ ಆಡೋನು ಸರ್. ಒಬ್ಬ ಗಂಡ ಆದವನು ಇನ್ನೊಬ್ಬ ಗಂಡ್ಸ ಹತ್ರ ತನ್ನ ಹೆಂಡತಿಗ್ ಫೋನ್ ಮಾಡಿಸ್ತಾರೆ ಸರ್. ಏನ್ ಮಾಡ್ಸೋನು ಸರ್ ನನಗೆ ನನ್ ನಂಬರ್ ಕೊಟ್ಬಿಟ್ಟು ರಾತ್ರಿ 1 ಗಂಟೆಲೆಲ್ಲ. ಮಗು ಆದ್ಕಿಂತ ಮುಂಚೆನಾ ಮಗು ಆದ್ಮೇಲೆ? ಮಗು ಆದ್ಮೇಲೆ ಸರ್ ಫೋನ್ ಮಾಡ್ಸೋನು. ಫೋನ್ ಮಾಡ್ಸೋನು. ಆಮೇಲೆ ನಮ್ಮ ಅಮ್ಮ ಇಲ್ದೇ ಇದ್ದಾಗ ಮನೇಲಿ ನನ್ನ ಹತ್ರ ತಾಳಿ ಎಲ್ಲ ಕಿತ್ಕೊಂಡೋಗ್ ಬರೋನು. ಎಷ್ಟೋ ಸಲ ನನ್ ಸರ ಎಲ್ಲ ಸರ್ ಕಟ್ ಆಗ್ತಿತ್ತು. ಈಗ ಮಾತಾಡು. ಎಷ್ಟೋ ಸಲ ನನ್ ತಾಳಿ ಎಲ್ಲ ಕಿತ್ಕೊಂಡಿದ್ದಾನೆ ನನ್ನ ಹತ್ರ ಬಂದು. ಆಮೇಲೆ ಸರ್ ನನ್ಗ ಅವ್ನ್ ಟಾರ್ಚರ್ ಅಂದ್ರೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ಫೋನ್ ಮಾಡಿಸ್ತಿದ್ದ ಏನ್ ಕಾರಣಕ್ಕೆ? ಹೆದರ್ಸ್ತಿದ್ರ? ಸರ್ ಫ್ರೆಂಡ್ಸ್ ಅವ್ರನ್ನ ಎಂತ ಮಾಡೋನು, ನೈಟ್ ಎಲ್ಲ ನನಗ್ ಕಾಲ್ ಮಾಡಿ ಟಾರ್ಚರ್ ಕೊಡೋನು. ನನ್ಗೆ ಹಿಂಗ್ ಟಾರ್ಚರ್ ಕೊಡ್ಬೇಡ, ಪದೇ ಪದೇ ಫೋನ್ ಮಾಡ್ಬೇಡ ಅಂತ ಹೇಳಿದ್ರೆ ಅವ್ನ್ ಫ್ರೆಂಡ್ಸ್ ಹತ್ರ ಮಾಡ್ಸೋನು ಸರ್. ನನ್ಗೆ ಡೈರೆಕ್ಟ್ ಆಗಿ ಹೇಳೋನು ಸರ್, ನೀನು ಕಾಲುಂಗ್ರ ಎಲ್ಲ ಬಿಚ್ಚು, ಇನ್ನು ಚಿಕ್ಕ ಹುಡುಗಿ ತರ ಇದ್ಯಾ, ನೀನ್ ಇನ್ನೊಬ್ಬನ್ ಮದ್ವೆ ಆಗ್ಬೋದು, ನನಗ್ ನೀನ್ ಇಷ್ಟ ಇಲ್ಲ, ನಾನು ನಿನ್ನ ಹತ್ರ ಆಸ್ತಿ ಇದೆ, ನಿಮ್ ಅಪ್ಪನ್ ಮನೇಲಿ ನಿಮ್ ಅಮ್ಮನ ಹತ್ರ ದುಡ್ಡಿದೆ ಅಂತ ಅಷ್ಟೇ ನಾನ್ ನಿನ್ನ ಮದ್ವೆ ಆಗಿರೋದು ಅಂತ ಡೈರೆಕ್ಟ್ ಆಗಿ ಹೇಳೋನು ಸರ್ ಅವನು. ಸರ್ ಇವತ್ತಿನವರ್ಗು ನನ್ನ ಅಮ್ಮನ್ಗೆ, ನನ್ ಫ್ಯಾಮಿಲಿಗ್ ನಾನು ಹೇಳ್ದಲೇ ಇರೋ ವಿಚಾರ ತುಂಬಾ ಇದೆ ಸರ್ ಅವನಲ್ಲಿ. ಅವ್ನ್ ನನಗ್ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ಅವನಂತ ಗಂಡ ಯಾವ ಹೆಣ್ಮಕ್ಳಿಗೂ ಬೇಡ ಸರ್, ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅವನು. ಬಟ್ ನಿಮ್ ತಾಯಿಗೆ ಅದನ್ನ ಅಂದ್ರೆ ಹೇಳ್ತಿರ್ಲಿಲ್ವಾ ನೀವು? ಸರ್ ನನ್ಗೆ ಯಾವತ್ತೂ ಅವ್ರಿಗೆ ಹೇಳಿಲ್ಲ ಸರ್. ನಮ್ಮ ಅತ್ತೆ ಹತ್ರ, ನನ್ನ ಅತ್ತಿಗೆದಿರ ಹತ್ರ ಹೇಳ್ಕೊಂಡಿದೀನಿ, ಅದನ್ ಬಿಟ್ರೆ ನನ್ ತಾಯಿಗೆ ಹೇಳಿಲ್ಲ ಸರ್. ನಮ್ಮಮ್ಮ ಹೇಳಿದ್ರೆ ಕಷ್ಟನೋ ಸುಖನೋ ಅವ್ನ್ ಗಂಜಿನೇ ಕೊಡ್ಲಿ, ನೀನ್ ಅವನ್ ಜೊತೆನೆ ಬಾಳ್ಬೇಕು, ನನ್ ಮರ್ಯಾದೆ ಹೋಗುತ್ತೆ ಅನ್ನೋರು ಸರ್ ನಮ್ಮಮ್ಮ. ನಾನು ನಮ್ಮಮ್ಮನ್ ಮರ್ಯಾದೆ ನಮ್ಮಮ್ಮ ಕಷ್ಟಪಟ್ಟು ನನ್ನನ್ ಮದ್ವೆ ಮಾಡಿದಾರೆ ಅಂತ ಹೇಳಿ ಸರ್ ಅವನ್ ಜೊತೆ ಎಷ್ಟೇ ಅನ್ಸರ್ಸ್ಕೊಂಡ್ ಬಾಳ್ಕೊಂಡು ಹೋದ್ರುನು ಸರ್ ಅವ್ನ್ ತುಂಬಾ ಟಾರ್ಚರ್ ಕೊಡೋನು ಸರ್. ರಾತ್ರಿ 2 ಗಂಟೆ 3 ಗಂಟೆ ರಾತ್ರಿ ಎಲ್ಲೆಲ್ಲ ಮನೆಯಿಂದ ಆಚೆ ತಳ್ಳೋನು ಸರ್. ಅವ್ನು ಹೇಳ್ದಂಗ್ ನಾನು ಏನಾದ್ರು ಕೇಳಲಿಲ್ಲ ಅಂದ್ರೆ. ಬಟ್ ನನ್ ಲೈವಲ್ಲಿ ಇದೆಲ್ಲ ಹೇಳ್ಬಾರ್ದು. ಒಬ್ಬ ಗಂಡ ಆದವನು ತನ್ನ ಹೆಂಡತಿ ಜೊತೆ ಫಿಸಿಕಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ವಿಡಿಯೋ ಮಾಡ್ತಾರ ಸರ್. ಬಟ್ ಅವನು ಅದನ್ನೆಲ್ಲ ಮಾಡಿದಾನೆ ಸರ್. ನನ್ನ ಹತ್ರ ದುಡ್ಡು ಕೇಳೋನು ಸರ್, ನಮ್ಮ ಅಮ್ಮನ ಹತ್ರ ಇಸ್ಕೊಡೋದಿಲ್ಲ ಅಂದ್ರೆ ಅದನ್ನೆಲ್ಲ ನನಗ್ ಬ್ಲಾಕ್ ಮೇಲ್ ಮಾಡಿದಾನೆ ಸರ್. ಅವನು ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಆಮೇಲೆ ನನ್ ಬಾಡನ್ ತನಕ ಅಮ್ಮನ್ ಮನೆಗ್ ಬಂದೆ. ನಾನ್ ನಮ್ಮ ಅಮ್ಮನ್ ಮನೇಲೇ ಇದ್ದೆ ಸರ್. ಆಯ್ತಾ, ನನ್ ತುಂಬಾ ಅವನಿಗೆ SP ಆಫೀಸ್ ಅಲ್ಲಿ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಡಿವೋರ್ಸ್ಗೆ ಅವನೇ ನನಗ್ ಡಿವೋರ್ಸ್ ಕಳಿಸ್ದ. ಆಯ್ತು ನಾನ್ ಕೊಡ್ತೀನಿ ಅಂತೆಲ್ಲ ಒಪ್ಕೊಂಡಿದ್ದೆ ಸರ್. ನಾನ್ ಅವ್ರ ಮನೆಗ್ ಹೋಗ್ಬೇಕು, ಅದು ಹೇಗಿರ್ತೀವಿ ನಾವಿಬ್ರು ಅಂತ ಒಂದ್ಸಲ ಒಂದ್ ಚಾನ್ಸ್ ಕೊಡ್ತಾರಲ್ಲ ಸರ್ ಕೋರ್ಟ್ ಅಲ್ಲಿ. ನಾನು ಕೌನ್ಸಿಲಿಂಗ್ ಅಲ್ಲಿ 7ನೇ ತಾರೀಕು ನನ್ನನ್ನು ಅವ್ರ ಮನೆಗ್ ಕರ್ಕೊಂಡ್ ಹೋಗ್ಬೇಕಾಗಿತ್ತು ಸರ್. 6ನೇ ತಾರೀಕು ಅವ್ರ ಮನೇಲೆ ಅವನೇ ಸೂಸೈಡ್ ಮಾಡ್ಕೊಂಡ್ ಸತ್ತೋಗಿದ್ದ. ಅವನೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿದ್ದ ಸರ್. ಅವನ್ ಹ್ಯಾಂಗ್ ಮಾಡ್ಕೊಂಡಾಗ್ಲೂ ನನಗೆ ಅವಾಗ ಇನ್ನು 9 months ಬೇಬಿ ಸರ್. ನನ್ ಮಗು ಸರ್ ಇವತ್ತಿಗೂ ನಮಿಗೂ ಅಪ್ಪನ್ ಪ್ರೀತಿ ಇಲ್ಲ ಸರ್, ನನ್ ಮಗನ್ಗೂ ಅಪ್ಪನ್ ಪ್ರೀತಿ ಇಲ್ಲ ಸರ್. ಅದ್ ಇವತ್ತಿನವರ್ಗು ಅವ್ರ ಅಪ್ಪ ಹೆಂಗಿದಾನೆ ಅಂತಾನು ಅವ್ನ್ ನೋಡಿಲ್ಲ ಸರ್. ನನ್ ಮಗ ನನ್ ಮಗುಗೆ ಅಂತ ಸರ್ ಒಂದ್ ಜೊತೆ ಬಟ್ಟೆನೂ ಕೊಡ್ಸಿಲ್ಲ ಸರ್. ಅವನು ಏನು ಮಾಡಿಲ್ಲ. ಅವನು ಅಟ್ಲೀಸ್ಟ್ ಆ ಮಗು 9 months ಆಗೋವರ್ಗುನಾದ್ರೂ ಇದ್ದ ಅಲ್ವಾ, ಅವಾಗ್ಲೂನು ಅವ್ನು ಏನು ಮಾಡ್ಲಿಲ್ಲ. ಮಾಡದೇ ಬೇಡ ಅವನು. ಆಮೇಲೆ ಅವನು ಅವ್ರ ಮನೇಲಿ ಸತ್ತೋದ ಸರ್. ಅವ್ರ ಅಪ್ಪ ಎಂತ ಮಾಡ್ಬೇಕು, ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ನಮ್ಮೆಲ್ಲ ರಿಟರ್ನ್ ಕಂಪ್ಲೇಂಟ್ ಮಾಡಿದ್ರು. ಇವ್ರೇ ಮಾಡಿದಾರೆ, ನನ್ ಮಗನ್ನ ಕೊಲೆ ಮಾಡ್ಸಿದಾರೆ ಅಂತ ಹೇಳಿ ನನ್ ಮಾವಂದಿರ್ ಮೇಲೆಲ್ಲ ಕೊಟ್ರು ಸರ್. ಆಮೇಲೆ ಪೊಲೀಸ್ ಎಲ್ಲ ಸರ್ ಕಾನೂನು ಯಾರ್ ಮನೆದಲ್ವಾ ಸರ್, ಎಲ್ಲಾ ಕಡೆ ಎಂಕ್ವೈರಿ ಮಾಡಿದ್ರು ಸರ್. ಇಡೀ ಅವ್ರ ಮನೆ ಅವ್ರ ಅಕ್ಕಪಕ್ಕದವ್ರನ್ನೆಲ್ಲ ಎಂಕ್ವೈರಿ ಮಾಡಿದಾಗ ಎಲ್ರು ಹೇಳಿದ್ ಒಂದೇ ಸರ್,
ಅವರು ಆತರ ಅಲ್ವೇ ಅಲ್ಲ ಹುಡ್ಗಿ ಮನೇಲಿ ಅವ್ರಿಗೆ ಗೊತ್ತಿಲ್ಲದೆ ಇವ್ರ ಮನೆಗೆ ಹೆಣ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಆಚೆನೆ ಬರೋದಿಲ್ಲ, ಆತರ ಇನ್ನೋಸೆಂಟ್ ಅವರು. ಇವ್ರೇ ಸರಿ ಇಲ್ಲ ಅಂತ ಹೇಳಿ ಎಲ್ಲಾ ಕಂಪ್ಲೇಂಟ್ ಅಲ್ಲಿ ಎಲ್ರು ನಿಜ ಹೇಳದ್ಮೇಲೆ ಗೊತ್ತಾಯ್ತು ಪೊಲೀಸ್ಗೆಲ್ಲ ನಾವೇನು ತಪ್ಪು ಮಾಡಿಲ್ಲ, ನಮ್ದೇನು ತಪ್ಪಿಲ್ಲ ಅಲ್ಲಿ ಅಂತ. ಆಮೇಲೆ ಅವನು ಡಿವೋರ್ಸ್ ಕಳ್ಸಿದ್ದೆಲ್ಲ ನಾನು ಎಲ್ಲ ತೋರ್ಸದ್ಮೇಲೆ ಪೊಲೀಸ್ಗೆಲ್ಲ SP ಅವ್ರಿಗೆಲ್ಲ ತೋರ್ಸದ್ಮೇಲೆ ಅದು ನಮ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಸರ್. ಹಿಂಗೆಲ್ಲ ಮಾಡ್ದ. ಏನಕ್ಕೆ ಅಂತ ಗೊತ್ತಾಯ್ತಾ ಅದು? ಗೊತ್ತಿಲ್ಲ ಸರ್. ಅವ್ನು ಹೇಳ್ತಾನೆ, ಅವ್ರು ಏನೋ ಅಣ್ಣ ತಮ್ಮ ಫೋನಲ್ಲಿ ಜಗಳ ಆಡ್ಕೊಂಡಿದ್ದಾರೆ ಸರ್. ಫೋನಲ್ಲಿ ಜಗಳ ಆಡ್ಕೊಂಡು ಆಸ್ತಿ ವಿಚಾರಕ್ಕೆ ಅವ್ರ ಅಣ್ಣ ಏನೋ ಬೈದಿದ್ದಾನೆ ಸರ್. ಇವ್ನ್ ಬಂದ್ಬಿಟ್ಟು ಫೋನ್ ಎಸ್ಬಿಟ್ಟು ಇವನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು. ಬಟ್ ಅವನ ವರ್ತನೆ ಬಗ್ಗೆ ಅವ್ರ ಕುಟುಂಬಕ್ಕೆ ಖುಷಿ ಇತ್ತ ಅಥವಾ ಏನಪ್ಪ ಇವನು ಅಂತ ಅವ್ರಿಗೂ ಹಂಗಿತ್ತ? ಅಯ್ಯೋ ಸರ್, ಅವ್ರ ಅಮ್ಮ ಯಾವಾಗ್ಲೂ ಹೇಳೋರು ಸರ್, ಇಂತ ಒಂದ್ ಜೊತೆ ನೀನ್ ಬಾಳ ಬದ್ಲಿ ಒಂದ್ ಸತ್ತೋದ್ರೆ ನೆಮ್ಮದಿಯಾಗಿರ್ಬೋದು, ಸುಮ್ನೆ ಇರೋ ಅಂತ ಯಾವಾಗ್ಲೂ ಅವ್ರ ಅಮ್ಮ ಬೈಯೋರು ಸರ್. ಅವ್ನಿಗೆ ಎಲ್ರಿಗೂ ಅವ್ನ್ಗೆ ಟಾರ್ಚರ್ ಕೊಡೋನು ಸರ್ ಅವನು. ತುಂಬಾನೇ ಅಂತ ಅವನ್ ಜೊತೆ ಹೆಂಗ್ ಇರೋದಿಕ್ಕಾಗುತ್ತೆ? ಸೈಕೋ ತರ ಆಡೋನು ಸರ್. ಮಾರ್ನಿಂಗ್ 7:30 ಡ್ರಿಂಕ್ಸ್ ಮಾಡ್ಕೊ ಬರೋನು ಸರ್ ಅವನು. ಯಪ್ಪ. ಬಟ್ ಆ ಕೇಸಿಂದ ಎಲ್ಲ ಕ್ಲಿಯರ್ ಆಯ್ತದು? ಕ್ಲಿಯರ್ ಆಯ್ತು ಸರ್. ಆಮೇಲೆ ಅವ್ನ್ ಸತ್ಮೇಲೆ ನಮ್ಮಮ್ಮ ಬಿಟ್ಟಾಕ್ಬಿಡೋ ಇದನ್ನ, ನೀನು ಇಲ್ಲಿಗೆ ಬಿಟ್ಟಾಕ್ಬಿಡೋ, ಅವನಿಂದ ನಿನಗ್ ಒಂದು ಟಾರ್ಚರ್ ಅನ್ನೋದ್ ತಪ್ತು ಸರ್. ಅವ್ನ್ ಇದ್ದಷ್ಟು ದಿನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಸರ್. ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಜೊತೆ ಮಾತಾಡಿದ್ರುನು ನಿನ್ಗೂ ಅವನ್ಗೂ ಅಫೈರ್ ಇದೆ ಅಂತ ಹೇಳಿದಾನೆ ಸರ್ ಅವನು. ಅದಕ್ಕೆ ಪೊಲೀಸ್ ಅವನಿಗೆ ಹೊಡ್ದು ಇದಾರೆ. ಅವ್ನು ಡೈರೆಕ್ಟ್ ಆಗಿ ಅಂದಾಗ ಕೋರ್ಟ್ ಅಲ್ಲಿ ಲಾಯರ್ ಜೊತೆ ಹೋಗ್ತಿದ್ರೆ ಅವನು ಲಾಯರ್ ಜೊತೆ ನೀನ್ ಯಾಕೆ ಹೋಗ್ಬೇಕು, ಅವ್ನ್ ಯಾಕೆ ನಿನ್ ಕೈ ಮುಟ್ಬೇಕು, ನಿನ್ಗೂ ಅವನ್ಗೂ ಅಫೈರ್ ಇದೆ ಅಂತ ಹೇಳೋನು ಸರ್ ಅವನು. ಅಂದ್ರೆ ಆ ಮನಸ್ಥಿತಿಯಲ್ಲಿ ಅನುಮಾನ ತುಂಬ ಹೋಗಿತ್ತು. ಆತರ ಹೇಳೋನು ಸರ್ ಅವ್ನು. ನನ್ಗನ್ಸುತ್ತೆ ನೀವು ಚೆನ್ನಾಗಿದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಿತ್ತ. ಐ ಮೀನ್ ಅವ್ರಿಗೆ ಅದೇ ಬಹಳ ದೊಡ್ಡ ವಿಚಾರ ಅನ್ಸುತ್ತೆ. ಸರ್ ಅವ್ರ ಮನೆ ಅವ್ನ್ ಫ್ರೆಂಡ್ಸ್ ನಾವ್ ಆಕ್ಚುಲಿ ಮದ್ವೆ ಮಾಡ್ಕೊಂಡು ಅವ್ರ ಬೆಂಗಳೂರಿಗೆ ಕರ್ಕೊಂಡ್ ಹೋಗಿದ್ರು. ಅವ್ರ ಮನೆ ಆಪೋಸಿಟ್ ಅವ್ನ್ ಫ್ರೆಂಡ್ಸ್ ಸರ್, ಕ್ಲೋಸ್ ಫ್ರೆಂಡ್ಸ್. ಅವ್ರ ಅಣ್ಣನ್ಗೂ ಅವನ್ಗುನು ಅವ್ರ ಅಮ್ಮ ಏನಂದಿದ್ದಾರೆ, ತುಂಬಾ ಲಕ್ಷಣವಾಗಿದ್ದಾಳೆ ಹುಡ್ಗಿ, ತುಂಬಾ ಚೆನ್ನಾಗಿದ್ದಾಳೆ ಅಂತ ಸರ್. ಕಾಮನ್ ಆಗಿ ಎಲ್ರು ಹೇಳದೆ ಅಲ್ವಾ ಸರ್. ಹೇಳಿದ್ದಕ್ಕೆ ಅವ್ನು ಎಂತ ಮಾಡ್ಬೇಕು ಸರ್, ನನ್ನನ್ನ ಆಂಟಿ ಜೊತೆನೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ನೀನು ನಂಗ್ ಅಂದ್ರಲ್ಲ, ನೀನ್ ಯಾಕೆ ಅವ್ರನ್ನ ಮಾತಾಡ್ಸ್ಬಾರ್ದು, ನನ್ಗೆ ಇಷ್ಟ ಇಲ್ಲ ಸರ್. ಲೇಡೀಸ್ ನಮ್ ಕೆನ್ನೆ ಮುಟ್ಬಾರ್ದ, ಕೈ ಮುಟ್ಬಾರ್ದ ಸರ್. ಅವ್ನ್ ಸ್ವಂತ ಅವ್ರ ಒಡ ಹುಟ್ಟಿದ ಅಕ್ಕನ್ ಜೊತೆನೆ ನನ್ನ ಎಲ್ಲೂ ಹೋಗಕ್ ಬಿಡ್ತಿರ್ಲಿಲ್ಲ ಸರ್. ಅವ್ರ ಮನೆಗೂ ಹೋಗ್ಬಾರ್ದು ನಾನು ಆತರ ಇಟ್ಕೊಂಡಿದ್ದ ಸರ್ ಅವನು. ಬಟ್ ಪ್ರಾಂಪ್ಟ್ ಆಗಿ ಹೇಳಿ, ಆ ಸಾವಿನ ಸುದ್ದಿ ಗೊತ್ತಾದಾಗ ನಿಜಕ್ಕೂ ನಿಮ್ಗೇನ್ ಅನ್ನಿಸ್ತಾ ಆ ಸಮಯದಲ್ಲಿ? ಸರ್ ನನ್ಗೆ ತುಂಬಾ ಬೇಜಾರಾಯ್ತು. ನಾನು ಈಗ್ಲೂ ಸರ್ ಸಮ್ಟೈಮ್ಸ್ ನಾನು ಅವನನ್ನ ನೆನೆಸ್ಕೊಂಡು ತುಂಬಾ ಅಳ್ತೀನಿ ಸರ್. ನಾನ್ ತುಂಬಾ ಇಷ್ಟಪಟ್ಟು ಅವನನ್ನ ಮದ್ವೆ ಆಗಿದ್ದ. ಅವ್ನು ಏನೇ ಟಾರ್ಚರ್ ಕೊಟ್ರುನು ನಮ್ಮ ಅಮ್ಮನ್ಗೆ ಟಾರ್ಚರ್ ಕೊಟ್ಟಿ ಅವನಿಗೆ ಅಮೌಂಟ್ ಎಲ್ಲ ಇಸ್ಕೊಡ್ತಿದ್ದೆ ಸರ್. ಬಟ್ ಅವ್ನು ಸತ್ತಾಗ ಸರ್ ನನ್ ತುಂಬಾ ಅಂದ್ರೆ ತುಂಬಾ ಫೀಲ್ ಮಾಡ್ಕೊಂಡಿದೀನಿ ಸರ್ ನಾನು. ಬಟ್ ಆದ್ರೆ ನನ್ ಮಗು ಮುಖ ನೋಡ್ಕೊಂಡ್ ಮಾತ್ರ ಸುಮ್ನೆ ಇದೀನಿ ಸರ್. ಅವ್ನು ಎಕ್ಸ್ಪೈರ್ ಆಗಿ ಸರ್ 15 ವರ್ಷ ಆಗಿದೆ ಆಕ್ಚುಲಿ. ನನ್ ಮದ್ವೆಗೆ 16-17 ವರ್ಷ ಆಗಿದೆ. ಅವ್ನ್ ಸತ್ತೋಗ್ಗೆ 15 ವರ್ಷ ಆಗಿದೆ. ನನಗ್ ಮಗನೇ 15 ವರ್ಷದ ಒಂದ್ ಮಗ ಇದ್ದಾನೆ ಇವಾಗ ಆಲ್ರೆಡಿ. ಓಕೆ, ಅವ್ರು ತೀರು ಹೋದ ಮೇಲೆ ಅನಂತರ ಪರಿಸ್ಥಿತಿಗಳೇನಾಯ್ತು? ಪರಿಸ್ಥಿತಿ ಅವನ್ ಎಕ್ಸ್ಪೈರ್ ಆದ್ಮೇಲೆ ನಮ್ಮಮ್ಮ ಮತ್ತೆ ನನಗ್ ಸೆಕೆಂಡ್ PU ಎಕ್ಸಾಮ್ ಕಟ್ಸಿದ್ರು, ಎಕ್ಸಾಮ್ ಬರ್ಸಿದ್ರು. ಆಮೇಲೆ NTT ಕೋರ್ಸ್ ಮಾಡ್ಸಿದ್ರು. ನಾನೊಂದ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಸರ್ ಬೇಬಿ ಸಿಟ್ಟಿಂಗ್ ಮಕ್ಳಿಗೆ ಟೀಚಿಂಗ್ ಮಾಡೋದಕ್ ಸೇರ್ಕೊಂಡೆ. ಹಂಗೆ ಎಜುಕೇಶನ್ ಕಂಟಿನ್ಯೂ ಮಾಡ್ಕೊಂಡು ಸರ್ ಸ್ಕೂಲ್ಗಳಲ್ಲಿ ಅಕೌಂಟೆಂಟ್ ಆಗೆಲ್ಲ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕೊರೋನಾ ಬಂತಲ್ಲ, ಆ ಟೈಮಲ್ಲಿ ಬಿಟ್ಟೆ ಸರ್. ಬಿಟ್ಮೇಲೆ ಕೊರೋನಾ ಬಂದ್ಮೇಲೆ ರೋಡಲ್ಲಿ ಕುತ್ಕೊಂಡ್ ತರಕಾರಿನೂ ಮಾರಿದೀನಿ ಸರ್ ನಾನು. ಆಯ್ತಾ, ಅದೆಲ್ಲ ಆದ್ಮೇಲೆ ನಮ್ಮಮ್ಮ ನನಗೆ ನಾನೇ ಇಷ್ಟಪಟ್ಟು ಮೇಕಪ್ ಕಲಿತೀನಿ ಅಂತ ಹೇಳ್ದೆ ಸರ್. ಮೇಕಪ್ ಕಲ್ಸಿದ್ರು, ಅದನ್ನು ಸ್ಟುಡಿಯೋ ಮಾಡ್ದೆ ಸರ್. ಸುಮಾರು ಒಂದ್ 12-13 ಲಕ್ಷ ಇನ್ವೆಸ್ಟ್ ಮಾಡಿ. ಬಟ್ ನನ್ಗದು ಬಿಸ್ನೆಸ್ ಯಾಕೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ 1 year ಚೆನ್ನಾಗ್ ಆಯ್ತು ಸರ್. ಮತ್ತೆ ನನಗ್ ನೆಕ್ಸ್ಟ್ ಆಗ್ಲಿಲ್ಲ. ಆಮೇಲೆ ನನ್ಗೂ ಒಂಥರ ಆ ಪ್ರೊಫೆಷನಲ್ ಅಲ್ಲಿ ಇದೀವಿ ಅಂದ್ರೆ ಜನ ಅದು ನಮ್ಗೆ ಒಳ್ಳೆ ತಂದೆಲ್ಲ ನಾವ್ ಜೀವನ
ಮಾಡ್ತಿರ್ತೀವಿ. ಬಟ್ ನೋಡೋರು ಒಂಥರ ಚೀಪ್ ಆಗಿ ನೋಡೋರು. ನಂಗೆ ಯಾಕೋ ಬೇಜಾರ್ ಅನ್ನಿಸ್ತು, ಬೇಡ ಅನ್ಬಿಟ್ಟು ಅದನ್ನ ಸೇಲ್ ಮಾಡ್ದೆ ಸರ್. ಸೇಲ್ ಮಾಡಿ ಇವಾಗ ಪೇಂಟ್ ಅಂಗಡಿ ಮಾಡ್ಕೊಂಡಿದೀನಿ. ಅದು ಪೇಂಟ್ ಅಂಗಡಿ ಹೇಗೆ ಅಂದ್ರೆ, ನನ್ನ ಹಸ್ಬೆಂಡ್ ಮನೇಲಿ ಸರ್ 1,80,00,000ಕ್ಕೆ ಸೈಟ್ ಮಾರಿದ್ರು ಸರ್. ಮಾರಿದಾಗ ಅದ್ರಲ್ಲೂ ನನಗ್ ಮೋಸ ಮಾಡ್ಬಿಟ್ರು ಸರ್ ಅವ್ರು. ನನ್ಗೂ ನನ್ ಮಗನ್ಗೂ ನಮ್ಮ ಅತ್ತೆ ಎಲ್ಲಾ ದೊಡ್ಡ ಮಗನ ಹೆಸರಿಗೆ ಆಸ್ತಿ ಬರ್ದ್ಬಿಟ್ಟಿದ್ರು. ಬರ್ರಿ ನನ್ಗೂ ನನ್ ಮಗನ್ಗೂ 15 ಲಕ್ಷ ಅವ್ರು ದುಡ್ಡು ಕೊಟ್ಟಿದ್ದು ಸರ್. ನನ್ ಕೇಸ್ ಹಾಕೋದಿಕ್ಕೆ ಏನೇ ಟ್ರೈ ಮಾಡಿದ್ರು ಆಗೋದಿಲ್ಲ ಅಂದ್ರು. ಆಮೇಲೆ ನಮ್ಮನೆಲ್ಲ ನಮ್ಮಮ್ಮ ಬೇಡ ಬಿಡು, ಇವಾಗ ಇನ್ನೇನ್ ಮಾಡಕ್ಕಾಗುತ್ತೆ, ನಮ್ಗೂ ಇದ್ಯಲ್ಲ, ನೀನು ಒಬ್ಳೆ ಅಲ್ವಾ, ಹೆಂಗೋ ನಾವು ಮಾಡ್ತೀವಿ, ನೋಡ್ಕೊಳ್ತೀವಿ ಅಂತ ಹೇಳಿದ್ರು ಸರ್. ಅವ್ರ 15 ಲಕ್ಷ ಕೊಟ್ರು ಸರ್. ಆ 15 ಲಕ್ಷ ತಂದು ಸರ್ ಅದನ್ನ ನಾನು ವೇಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಅವ್ರ ಹತ್ರ ಹಠ ಮಾಡಿ ಚಾಲೆಂಜ್ ಮಾಡಿ ಈ 15 ಲಕ್ಷದಲ್ಲಿ ಇನ್ನ 2 ವರ್ಷದಲ್ಲಿ ನಾನು ಇದ್ರಲ್ಲಿ ದುಡ್ದು ನನ್ನ ಒಂದು ಮನೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ ಸರ್ ನಾನು ಅವರಿಗೆ. ಯಾವ ವರ್ಷದಲ್ಲಿ ನಿಮಗೆ 15 ಲಕ್ಷ ಬಂದಿದ್ದು? 1 ಇಯರ್ ಆಯ್ತು ಸರ್. ನನ್ ಶಾಪ್ ಮಾಡಿ ಇನ್ 2 ಮಂತ್ಸ್ ಬಂದ್ರೆ 1 ಇಯರ್ ಆಗಿದೆ ಸರ್ ನನ್ ಮಾಡಿ. ಅಂದ್ರೆ ಪೇಂಟ್ ಅಂಗಡಿ? ಹಾ ಸರ್. ಅವ್ರು ಕೊಟ್ಟು ಹಿನ್ನೆಲೆ ಏನಿತ್ತು ನಿಮಗೆ ಪೇಂಟ್ ಅಂಗಡಿ ಮಾಡ್ಲಿಕ್ಕೆ? ನನ್ ಕಸಿನ್ಸ್ ಎಲ್ಲ ಅದೇ ಮಾಡಿರೋದು ಬಿಸ್ನೆಸ್ ಆಕ್ಚುಲಿ. ಅವ್ರದ್ದು ನನಗೆ ಸ್ವಲ್ಪ ಸಪೋರ್ಟಿಂಗ್ ಇತ್ತು ಸರ್, ಅವ್ರಗಳ ಕಡೆಯಿಂದ ನಾನು ಮಾಡ್ಕೊಂಡಿದ್ದೀನಿ. ಓಕೆ ಫೈನ್. ಸ್ವಲ್ಪ ಹಿಂದೆ ಬರ್ತೀನಿ. ಅಂದ್ರೆ ನೀವು ಆ ಗಂಡ ತೀರ್ ಹೋದ ಸಮಯದಲ್ಲಿ ನಿಮಗೆ ಎಷ್ಟು ವಯಸ್ಸು ಆ ಸಮಯದಲ್ಲಿ? 17 ವರ್ಷ ಸರ್ ನನಗೆ. ಬಟ್ ನನ್ಗೆ ಆಶ್ಚರ್ಯ, ಇವತ್ತಿಗೆ ನಿಮಗೆ 32 ವರ್ಷ, ಅವತ್ತಿಗೆ ಗಂಡ ತೀರು ಹೋದಾಗ 9 ತಿಂಗಳು ಮಗು ಇತ್ತು. ಹೌದು. ಬಟ್ ಇಲ್ಲಿ ಸಾಮಾನ್ಯವಾಗಿ ಬರುವ ಪ್ರಶ್ನೆ, ಇನ್ನೊಂದು ಮದುವೆ ವಿಚಾರ ಮಾತಾಡ್ಲಿಲ್ವಾ ಆ ಸಮಯದಲ್ಲಿ, ಅಥವಾ ಏನಾಯ್ತಾ ಆ ಸಮಯದಲ್ಲಿ? ಸರ್ ಮಾತಾಡಿದ್ರು, ನನ್ನ ಅಮ್ಮನೂ ಆಗುವಂತ ಎಲ್ಲ ಹೇಳಿದ್ರು. ನನ್ಗೆ ಅವನ್ ಎಕ್ಸ್ಪೈರ್ ಆದ್ಮೇಲೆ ನಂಗೆ ಒಳ್ಳೊಳ್ಳೆಯವರೇ ಕೇಳಿದ್ರು ಸರ್ ಆಗು ಅಂತ ಅಂದ್ರು. ಬಟ್ ನನ್ಗೆ ಇಷ್ಟ ಇರ್ಲಿಲ್ಲ. ನಾನು ಇವನಿಂದ ಅನ್ಭವಿಸಿದ ನೋವೇ ತುಂಬಾ ಇತ್ತು. ನನಗ್ ಮತ್ತೆ ಸಿಗೋನು ಇದೇ ತರದವ್ನ್ ಸಿಗ್ತಾನೇನೋ ಅನ್ನೋ ಭಯ ನನ್ನಲ್ಲಿ ತುಂಬಾ ಕಾಡ್ತಿತ್ತು. ಬಟ್ ಸಮ್ಟೈಮ್ಸ್ ಅನ್ಸುತ್ತೆ ಸರ್ ನನ್ ಮದ್ವೆ ಆಗ್ಬೇಕಾಗಿತ್ತು. ಕೆಲವೊಂದ್ ಟೈಮ್ ಅನ್ಸುತ್ತೆ ಆಗ್ಬೇಕಾಗಿತ್ತು ಅಂತ, ಕೆಲವೊಂದ್ ಟೈಮ್ ಬೇಡ ನಂಗೆ ಈ ಲೈಫೇ ಚೆನ್ನಾಗಿದೆ ಅಪ್ಪ, ಆ ಮದ್ವೆ ಆಗಿ ಸುಮ್ನೆ ಏನಕ್ಕೆ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಏನಕ್ಕೆ, ಇವಾಗ ನಾನ್ ಸ್ವತಂತ್ರವಾಗಿ ದುಡ್ಕೊಂಡ್ ನಮ್ ಪಾಡಿಗೆ ನಾವ್ ಇದೀವಿ ಅಲ್ವಾ ಅನ್ಸುತ್ತೆ. ಯಾವಾಗ ಅನ್ಸ್ತಿತ್ತು ಅಂದ್ರೆ ಸರ್, ಕೆಲವೊಂದ್ ಟೈಮು ನಮ್ಮನ್ನ ಬೇರೆ ಗಂಡ್ಮಕ್ಳು ನಮ್ಮನ್ನ ಕೆಟ್ಟ ರೀತಿ ನೋಡ್ದಾಗ, ನಾವೇನಾದ್ರೂ ನಾನು ಏನಾದ್ರು ಯಾರ ಹತ್ರನಾದ್ರೂ ಹೆಲ್ಪ್ ಕೇಳ್ದಾಗ, ನನ್ ಮೇಕಪ್ ಸ್ಟುಡಿಯೋ ಮಾಡಿದಾಗ ನಾನು ಯಾರ ಹತ್ರನಾದ್ರೂ ಒಂದ್ 10,000 20,000 ಹೆಲ್ಪ್ ಕೇಳ್ದಾಗ ಸರ್, ನನ್ನನ್ ಕೆಟ್ಟ ರೀತಿ ನೋಡಿರೋ ದಿನಗಳು ಇದೆ ಸರ್ ಗಂಡಸ್ರುಗಳು. ಆಯ್ತಾ, ನಾವ್ ಅಣ್ಣ ಅಂತ ಮಾತಾಡ್ಸಿದ್ರು ನನ್ನನ್ ತುಂಬಾ ಕೆಟ್ಟ ರೀತಿ ನೋಡಿರೋ ದಿನಗಳು ಇದೆ. ಬಟ್ ನಾನು ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬಂದಿದ್ದೀನಿ. ನನ್ ಇವತ್ತಿಗೂ ಅಷ್ಟೇ ಸರ್. ಗಂಡ ತೀರು ಹೋದ ಮೇಲೆ ನೀವು ಅಂದ್ರೆ ಸುಮ್ಮನೆ ಹೆಣ್ಮಕ್ಳು ಗಮನಕ್ಕೆ ಇರ್ಲಿ ಅಂತ ನೀವು ಎದುರಿಸಿದ ಅಂತಹ ಒಂದು ಕಷ್ಟದ ಸ್ಥಿತಿ ಏನು? ಐ ಮೀನ್ ಇತರ ಗಂಡಸರ ವಿಚಾರವಾಗಿ ಯಾವ್ದಾದ್ರು ಘಟನೆ? ತುಂಬಾ ಸರ್, ತುಂಬಾ ಇದೆ. ನಮ್ಮವ್ರೇ ನನ್ನನ್ನ ಕೆಟ್ಟ ರೀತಿ ನೋಡಿರೋ ದಿನಗಳು ಇದೆ ಸರ್. ನನ್ ಫ್ಯಾಮಿಲಿಲೆ ನನ್ನ ಅತ್ತೆ ಮಕ್ಳಾಗಿರ್ಬೋದು ನನ್ನನ್ನ ಕೆಟ್ಟ ರೀತಿ ನೋಡಿದಾರೆ. ನನ್ನನ್ನ ಹಂಗ್ ನೋಡ್ಕೊಳ್ತೀನಿ ಹಿಂಗ್ ನೋಡ್ಕೊಳ್ತೀನಿ ಅಂತ ಎಲ್ಲ ಹೇಳಿದಾರೆ. ಬಟ್ ನಾನು ಅದನ್ನೆಲ್ಲ ನನ್ಗೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಅವ್ರನ್ನೆಲ್ಲ ನಂಬಿಲ್ಲ ಸರ್. ಸರ್ ನಮ್ಮನ್ನ ಮರಳು ಮಾಡೋದಿಕ್ಕೆ, ನಮ್ಮನ್ನ ನಂಬಿಸಿ ಅವ್ರ ಬಲೆಗ್ ಬೀಳಿಸ್ಕೊಳ್ಳೋದಿಕ್ಕೆ 1000 ಹೇಳ್ತಾರೆ. ಅದನ್ನೆಲ್ಲ ನಂಬೋರ್ ನಾವು ಮೂರ್ಖರಲ್ವಾ? ಬಟ್ ಆ ಏಜಿಗೆ ನಿಮ್ಗ ಆ ಪ್ರಬುದ್ಧತೆ ಬಂದಿದೆಯಲ್ಲ, ದಟ್ಸ್ ಗ್ರೇಟ್ ಸರ್. ನಮ್ಮ ಅಮ್ಮನೇ ನನಗೆ ಇನ್ಸ್ಪೈರ್ ಸರ್. ಅವರು ಅಷ್ಟೇ, ಅವರು ಗಂಡ ಇಲ್ದಲೆ ಜೀವನ ಮಾಡಿಲ್ವಾ ಸರ್? ಅಲ್ವಾ? ನಮ್ಮಮ್ಮ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಅವ್ರು ಹೇಗೆಲ್ಲ ನಮ್ಮನ್ನ ನೋಡ್ಕೊಂಡಿದ್ದಾರೆ, ಅದೇ ತರ ನಾವು ಇರ್ಬೇಕಲ್ವಾ? ಬಟ್ ಈಗ ನೀವು ಹೇಳಿ ಹಂಗೆ, ಈಗ ನೀವು ಆಗ್ಲಿಲ್ಲ ಬಿಕಾಸ್ ಓಕೆ ನಮ್ಮ ತಾಯಿನೇ ಗಂಡ ಬಿಟ್ಟು ಹೋದ ಕಾಲದಿಂದ ನಮ್ಮನ್ನು ಸಾಕಿದ್ದಾರೆ ಅಂದರೆ ನಮ್ಮ ಕೈಲಿ ಯಾಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಒಂದು ಮಗು ಕೂಡ ಇತ್ತು, ಏನೋ ಒಂದಷ್ಟು ಕಾರಣಗಳಿದ್ದು ನೀವು ಹಾಗೆ ಉಳಿದ್ರಿ. ಬಟ್ ಆಗೋದು ತಪ್ಪು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಸರ್, ಆಗೋದು ತಪ್ಪಲ್ಲ. ಬಟ್ ಆದ್ರೂನು ಲೈಫ್ ಅಲ್ಲಿ ಒಳ್ಳೆ ಪಾರ್ಟ್ನರ್ ಹುಡಿಕೊಂಡ್ ಆಗ್ಬೇಕು. ಅದು ಕಷ್ಟ ಬರ್ಲಿ ಸುಖ ಬರ್ಲಿ ನಾವ್ ಅವನ್ ಜೊತೆ ಜೀವನ ಮಾಡ್ಬೇಕು ಸರ್. ಅವ್ನ್ ಗಂಜಿನೇ ಕುಡಿಸ್ಲಿ ಸರ್, ನಮ್ಗೆ ಅವನಿಗೆ ಒಳ್ಳೆ ಮನ್ಸಿರೋನ್ನ ನಾವು ಮದ್ವೆ ಮಾಡ್ಕೋಬೇಕು ಸರ್. ಯಾರೇ ಆಗ್ಲಿ ಸರ್, ಒಂದ್ ಹೆಣ್ಣಿನ ಕೈಲಿ ಒಂದ್ ಗಂಡು ಹಾಳ್ ಮಾಡೋ ಶಕ್ತಿನೂ ಇದೆ. ಅವನನ್ನ ಒಳ್ಳೆತನದಲ್ಲಿ ಒಳ್ಳೆವನಾಗಿ ಮಾಡೋ ಅಂತ ಶಕ್ತಿನೂ ಒಂದ್ ಹೆಣ್ಣಲ್ಲೇ ಇದೆ ಅಲ್ವಾ ಸರ್? ಖಂಡಿತ ಖಂಡಿತ.
ಆ, ನನ್ ಗಂಡನ್ನ ನಾನ್ ತುಂಬಾ ಒಳ್ಳೆತನಕ್ಕೆ ಆ ತಗೊಳೋದಕ್ಕೆ ನಾನ್ ತುಂಬಾ ಟ್ರೈ ಮಾಡ್ದೆ, ಬಟ್ ನನ್ ಗಂಡ ಬರ್ಲಿಲ್ಲ ಸರ್. ನಾನ್ ತುಂಬಾ ಅಂದ್ರೆ ತುಂಬಾನೇ ಟ್ರೈ ಮಾಡಿದೀನಿ, ಬಟ್ ಅವ್ನ್ ಯಾವ್ದಕ್ಕೂ ಬರ್ಲಿಲ್ಲ ಸರ್. ನಂದ್ ಇನ್ನೂ ಇದೆ, ನನ್ ಮಗ ಆಯ್ತಾ, ನನ್ನ ಮಗ ತುಂಬಾ ಚೆನ್ನಾಗಿರೋ ಸ್ಕೂಲಲ್ಲಿ, ಹಾಸನಲ್ಲಿ ತುಂಬಾ ಫೇಮಸ್ ಸ್ಕೂಲ್ ನೇಮ್ ಎಲ್ಲ ನಾನ್ ತಗೊಳೋದಿಲ್ಲ, ತುಂಬಾ ಹಾಸನ್ಗೆ ತುಂಬಾ ನಂಬರ್ 1 ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಓದಿಸ್ತಾ ಇದ್ದೆ ನಾನು. ನಾನ್ 7th ಸ್ಟ್ಯಾಂಡರ್ಡ್ಗೆ ಸರ್ ಮಂಗ್ಳೂರ್ ಕಡೆ ಬೋರ್ಡಿಂಗ್ ಹಾಕ್ದೆ ನಾನು. ಯಾಕೆ ಹಾಕ್ತೆ ಅಂದ್ರೆ ನನ್ ಮಗ ಅಂದ್ರೆ ನನಗ್ ಪ್ರಾಣ, ನನ್ ಜೀವ, ನನ್ ಇಡೀ ಪ್ರಪಂಚನೇ ನನ್ ಮಗ. ನನ್ ಮಗನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಸರ್, ಅಷ್ಟು ಇಷ್ಟ ನನಗೆ ಅವನು ಅಂದ್ರೆ. ನಾನು ಹಾಕ್ದೆ ಸರ್. ನನ್ ಮಗ ಹಾಳಾಗ್ಬಿಟ್ಟ ಸರ್. ಹಾಳಂದ್ರೆ ಸರ್ ಯಾವ ತರ ಅಂದ್ರೆ ಪ್ರತಿಯೊಂದು ಹ್ಯಾಬಿಟ್ಸ್ ಕಲ್ತ್ಕೊಂಡ್ಬಿಟ್ಟ. ಹೇಗೆ ಅಂದ್ರೆ ಒಂದ್ ನಿಮಿಷ. ಈಗ ಓದ್ಲಿಕ್ಕೆ ನೀವು ಮಂಗ್ಳೂರ್ಗೆ ಹಾಕಿದ್ರಿ? ಹೌದು. ಓಕೆ, ಅಂದ್ರೆ ಚೆನ್ನಾಗಿರೋ ಸ್ಕೂಲಲ್ಲಿ ಓದ್ಲಿ ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು? ಹೌದು. ಅಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗಿದ್ದ ಅಥವಾ ಏನದು? ಫ್ರೆಂಡ್ಸ್ ಜೊತೆ ಸೇರಿ ಸರ್. ಅದು ತುಂಬಾ ಫೇಮಸ್ ಸ್ಕೂಲ್, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಹಾಳು ಸರ್ ನನಗ್ ಗೊತ್ತಿರೋ ತರ ಸರ್, ನನ್ನ ಸಿಸ್ಟರ್ ಮಗನ್ನು ಹಾಕಿದ್ವಿ, ಅವನು ಹಾಳಾಗ್ಬಿಟ್ಟ. ನನಗ್ ಗೊತ್ತಿಲ್ದಲೇ ಇರೋ ಅಲ್ಲೇ ಫ್ರೆಂಡ್ ಆಗಿರೋರ್ ಮಗನ್ನು ಹಾಕಿದ್ರು, ಅವನು ಅಲ್ಲಿಗ್ ಸೇರಿದ್ಮೇಲೆ ಹಾಳಾಡ್ದ. ಯಾವ ತರ ಅಂದ್ರೆ ಸರ್, ಸ್ಮೋಕ್ ಮಾಡೋದ್ ಕಲ್ತ ಅವನು, ಗಾಂಜಾ. ಕ್ಲಾಸಿಗೆ ಸರ್ 7th ಸ್ಟ್ಯಾಂಡರ್ಡ್ಗೆ ಕಲ್ತ್ಬಿಟ್ಟಿದ್ದ ನನ್ ಮಗ. ಅಯ್ಯೋ, ಸ್ಮೋಕ್ ಮಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದ ಸರ್. ಇನ್ನೇನಿತ್ತು ಬೇರೆ? ಬೇರೆ ಏನೇನಿರುತ್ತೆ ಸರ್ ಕೆಟ್ಟ ಹ್ಯಾಬಿಟ್ಸ್ ಹೇಳಿ? ಡ್ರಗ್ಸ್ ಎಲ್ಲ ಇತ್ತು ಅಲ್ಲಿ? ಸರ್ ಡ್ರಗ್ಸ್ ಎಲ್ಲ, ಗಾಂಜಾ ಅಂತೆ ಸರ್ ನಾನು ಸೇರ್ಕೊಂಡಿದ್ದ. ಆಮೇಲೆ ನಾನ್ ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಆಮೇಲೆ ಅವ್ನು ತುಂಬಾ ಚೆನ್ನಾಗ್ ಓದ್ತಿದ್ದ ಸರ್. ಅವ್ನ್ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಸರ್. ಅವ್ನ್ 95, 96 ಸರ್ ಒಂದು ಪರ್ಸೆಂಟೇಜ್. ಅಲ್ಲಿಗೆ ಹೋದ ತಕ್ಷಣ 68 ಬಂತು ಒಂದು ಪರ್ಸೆಂಟೇಜ್ ಸರ್. ಆಮೇಲೆ ನನ್ಗೆ ತುಂಬಾ ಬೇಜಾರಾದ್ಮೇಲೆ ನನ್ಗೆ ಯಾಕೋ ಡೌಟ್ ಬಂತು. ಅಲ್ಲಿಂದ ಬಿಡ್ಸಿ ನನ್ ಬೇರೆ ಸ್ಕೂಲ್ಗೆ ಹಾಕ್ತೆ ಸರ್. ಉಡುಪಿ ಹತ್ರ ಹಾಕ್ತೆ ಸರ್, ಬ್ರಹ್ಮಾವರ, ಅಲ್ಲಿ ಹಾಕ್ತೆ ಸರ್. ಅಲ್ಲಿ ಇಯರ್ಲಿ 4 lakh ಇತ್ತು ಫೀಸ್ ಏನೆ. ನನ್ ಕಷ್ಟಪಟ್ಟು ದುಡಿದ್ರು ಪರವಾಗಿಲ್ಲ, ನನ್ಗೆ ಒಡವೆ ಬೇಡ, ಆಸ್ತಿ ಬೇಡ, ಹಣ ಬೇಡ, ಏನು ಬೇಡ. ನನ್ ಮಗನ್ ಎಜುಕೇಶನ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ನನ್ನ ಲೈಫ್ ಅಲ್ಲಿ. ನನ್ ಮಗನ್ನ ಇವತ್ತಿನವರೆಗೂ ನನ್ ಗಂಡನ್ ಮನೆ ಯಾವ ಕಡೆ ಇದೆ ಅವ್ರ ಮನೆ ಅಂತ ನಾನ್ ತಿರುಗಿಸಿ ನೋಡಿಸ್ತಿರ್ಲಿಲ್ಲ ಸರ್. ಆತರ ಬೆಳ್ಸಿದೀನಿ ನಾನು, ಅವನನ್ನ ಬೆಳೆಸಿದ್ದೆ. ಸೊ ಅವನು ಎಲ್ಲಾ ಹ್ಯಾಬಿಟ್ಸ್ ಅದು ಯಾರಿಂದ ಕಲ್ತಿದ್ದಾನೆ? ನನ್ನ ಹಸ್ಬೆಂಡ್ ಅಣ್ಣನಿಂದಾನೇ ಕಲ್ತಿರೋದು ಸರ್ ಅದನ್ನೆಲ್ಲ. ಅಯ್ಯೋ, ಇದೆಂಗಿದು? ಸರ್ ಸಂಪರ್ಕವೇ ಇರ್ಲಿಲ್ಲ ಅಲ್ವಾ? ಸಂಪರ್ಕ ಇರ್ಲಿಲ್ಲ ಸರ್. ನಾವು ಅವರು ಇದ್ದಿದ್ದು ಒಂದೇ ಏರಿಯಾ ಸರ್. ಒಂದೇ ಕಲ್ತ್ಬಿಟ್ಟ ಸರ್. ಕಲ್ತ್ ಮೇಲೆ ಒಂದ್ ನಿಮಿಷ, ಮಂಗ್ಳೂರಲ್ಲಿ ಇತರ ಫ್ರೆಂಡ್ಸ್ ಇಂದ ಸಹವಾಸ ಮಾಡಿ ಹಾಳಾಗಿದ್ದ, ಹೌದಲ್ಲ? ಹಾಳಾಗಿದ್ದ ಸರ್. ಹಾಳಾಗಿದ್ದ ಅಂತ ಹೌದಲ್ಲ? ಉಡುಪಿಗೆ ಹಾಕಿದೆ ಸರ್. ಅಲ್ಲಿ ಸ್ಕೂಲ್ಗೆ ಹೋಗ್ಲಿಲ್ಲ ಸರ್. ನನ್ ಎಲ್ಲಾ ಫೀಸ್ನು ಪೇ ಮಾಡಿದ್ದೆ ಸರ್. ಸಾಲ ಮಾಡಿ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು ಪೇ ಮಾಡಿದ್ದೆ. ಅವನು ಹೋಗ್ಲಿಲ್ಲ ಸರ್, ಸ್ಕೂಲ್ಗೆ ಹೋಗೋದಿಲ್ಲ, ತುಂಬಾ ಹಠ ಮಾಡೋನು. ಎಷ್ಟು ಸಲ ಕರ್ಕೊಂಡೋಗಿ ಬಿಟ್ಟು ಬಂದ್ರು ಅವ್ನು ಇರ್ಲಿಲ್ಲ. ಆಮೇಲೆ ಒನ್ ಟೈಮ್ ಫಸ್ಟ್ ಫ್ಲೋರ್ ಇಂದ ಸ್ಕೂಲಿಗೆ ಕಳಿಸ್ತೀವಿ ಅಂತ ಕೆಳಗಡೆನೆ ಬಿದ್ಬಿಟ್ಟ ಸರ್. ಅವನು ಕಾಲ್ ಮುರಿದೋಯ್ತು ಒಂದೆರಡು. ಏನ್ ಹೋಗಲ್ಲ ಸರ್. ಅವ್ನು ಇಲ್ಲಿ ಕಲಿಬಾರ್ದೆಲ್ಲ ಚಟಗಳು ಕಲ್ತಿದ್ನಲ್ಲ ಸರ್, ಅದಕ್ಕೆ ಅಡಿಕ್ಟ್ ಆಗಿದ್ನಲ್ಲ ಅವನು. ಬಟ್ ಅಲ್ಲಿ ಸ್ಟ್ರಿಕ್ಟ್ ಇತ್ತು ಅಂತ? ಅಲ್ಲಿ ಸ್ಟ್ರಿಕ್ಟ್ ಇತ್ತು, ಹೋಗೋದಿಲ್ಲ ಅಂತ ಹೇಳೋನು ಸರ್. ಆಮೇಲೆ ನಾನು ನನ್ನ ಮಗನ್ನ, ಒಬ್ಳು ತಾಯಿ ಆದವಳು ತನ್ನ ಮಗನ್ನ ಯಾವ ತರ ಸೇವ್ ಮಾಡ್ಬೇಕು, ಇವಾಗ ನನ್ ಹೆಟ್ರೆ ಸಾಲದು ಸರ್, ನನ್ ಮಗನ ಒಳ್ಳೆ ದಾರಿಗೆ ಹೇಳ್ಕೋಬೇಕು ಅಲ್ವಾ ನಾನು. ನನ್ ಮಗ ಸರಿ ಹೋಗ್ತಾನೆ ಅಂತ ಅವ್ನ್ ಕೇಳಿದೆಲ್ಲ ಕೊಡಿಸ್ತಿದ್ದೆ. ಅವ್ನ್ ಏನ್ ಹೇಳಿದ್ರು ಮಗನೆ ನೀನ್ ಹಂಗಿರ್ಬೇಕು ಮಗನೆ, ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳ್ತಿದ್ವಿ ಸರ್. ಅವ್ನ್ ಏನ್ ಮಾಡಿದ್ರು ಸರಿ ಹೋಗ್ಲಿಲ್ಲ ಸರ್. ಲಾಸ್ಟಿಗೆ ನನ್ಗೆ ಬೇಜಾರಾಗಿ ಸರ್ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸ್ದೆ ಸರ್. ಅಲ್ಲಿಗೆ ಸೇರಿಸಿ ಸರ್. ಉಡುಪಿಗೆ ಹಾಕಿದ್ರಿ, ಅದು ಕ್ಯಾನ್ಸಲ್ ಆಯ್ತು, ಹೋಗ್ಲಿಲ್ಲ? ಹೋಗ್ಲೇ ಇಲ್ಲ ಅವನು ಸ್ಕೂಲ್ಗೆ. ವಾಪಸ್ಸು? ಇಲ್ಲ ಸರ್, ಕೊಡ್ಲಿಲ್ಲ. ಯಾವ ಸ್ಕೂಲಲ್ಲೂ ಕೊಡೋದಿಲ್ಲ ಸರ್ ಆತರ. ಎಷ್ಟು ಕಟ್ಟಿದ್ರಿ ಸರ್? 3,80,000 ಕಟ್ಟಿದ್ದೆ ನಾನು. ಅಷ್ಟು ಹೋಯ್ತಾ? ಹೋಯ್ತು ಸರ್. 2 months ಹೋಗಿಲ್ಲ ಅವನು ಸ್ಕೂಲ್ಗೆ. ನಂತರ ಕರ್ಕೊಂಡ್ ಬಂದು ರಿಹ್ಯಾಬ್ಗೆ ಹಾಕಿದ್ರಿ? ರಿಹ್ಯಾಬ್ಗೆ ಹಾಕ್ತೆ ಸರ್. ರಿಹ್ಯಾಬ್ಗೆ ಹಾಕಿದ್ಮೇಲೆ ಅಲ್ಲಿ 8 months ಇದ್ದ ಸರ್. 8 months ಇದ್ದು ಹೊರಗಡೆ ಬಂದ್ರು ಮತ್ತೆ
ಮತ್ತೆ ಅವನು ಮತ್ತೆ ಅದೇ ಫ್ರೆಂಡ್ಸ್ ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಫಸ್ಟ್ ಸರಿ ಇನ್ಸ್ಟಾಗ್ರಾಮ್ ಅನ್ನೋದ್ನ ನಾನು ಇದು ಒಳ್ಳೇದಕ್ಕೂ ಯೂಸ್ ಆಗ್ತಿದೆ, ಬಟ್ ಕೆಲವೊಂದ್ ಮಕ್ಳು ಮೇಲೂ ಪರಿಣಾಮ ಬೀರ್ತಿದೆ ಸರ್ ಇದರಿಂದ. ಬಟ್ ನಿಮ್ಮ ಯಜಮಾನ್ರ ಅಣ್ಣ ಹೇಗಿಲ್ಲ ಪ್ರಭಾವ ಬೀರಿದ್ದು? ಯಾವ ಸಮಯದಲ್ಲಿ? ಉಡುಪಿಯಿಂದ ವಾಪಸ್ ಬಂದ ಆದ್ಮೇಲೆ? ಸರ್ ಅಲ್ಲ, ಅವನು ಎಂತ 7th ಅಲ್ಲೆಲ್ಲ ಅವನು ಹಾಸ್ಟೆಲ್ ಅಲ್ಲಿ ಇದ್ನಲ್ಲ ಮಂಗ್ಳೂರಲ್ಲಿ. ಆಗ ಅವನು ರಜಕ್ ಬಂದಾಗ ಅವನ್ಗೆ ಕೆಲವೊಂದು ಹುಡುಗರು ಫ್ರೆಂಡ್ಸ್ ಇದ್ರು ಇಲ್ಲಿ. ಅವ್ರು ಬಂದು ನನ್ನ ಹಸ್ಬೆಂಡ್ ಮನೆ ಹತ್ರ ಇರೋರು. ಅವ್ರ ಜೊತೆ ಸ್ವಲ್ಪನೇ ಸರ್ ನಮ್ದು ವಾಕಬಲ್ ಡಿಸ್ಟೆನ್ಸ್ ಇತ್ತು ಹಸ್ಬೆಂಡ್ ಮನೆಗೂ ನಮ್ಮ ಅಮ್ಮನ ಮನೆಗೂನು. ಅಲ್ಲಿಗೆ ಕರ್ಕೊಂಡ್ ಹೋಗೋದು. ಅಲ್ಲಿ ಇವನು ದೊಡಪ್ಪ ಅನ್ಕೊಂಡು ಅವನು ಇವ್ನ್ ಗಿಲ್ದಿದ್ದೆಲ್ಲ ನೈಸ್ ಮಾಡಿ ಈ ತರ ಎಲ್ಲಾ ಕಲಿಸ್ಬಿಟ್ಟಿದಾನೆ. ದುಡ್ಡು ಕೊಡೋದು ಅವನಿಗೆ ಹಿಂಗೆಲ್ಲಾ ಮಾಡಿ ಕಲ್ಸಿದಾನೆ ಸರ್. ಆಯ್ತಾ, ನಾನು ಅವನ ಹತ್ರ ಚಾಲೆಂಜ್ ಮಾಡಿದ್ದೆ, ನನ್ ಸತ್ರು ನನ್ ಮಗನ್ನ ನಿನ್ ಮನೆ ಹೊಸ್ಲು ತುಣ್ಸೋದಿಲ್ಲ ಕಣೋ, ನೋಡ್ತಾ ಇರೋ ನಿಮ್ಗಿಂತ ನೀವ್ ಯಾರು ಇಲ್ದಲೆ ನನ್ ಮಗನ್ನ ನಾನ್ ಚೆನ್ನಾಗ್ ಬೆಳ್ಸೋದ್ ನನಗ್ ಗೊತ್ತಿದೆ ಅಂತ ನಾನು ನಮ್ಮಮ್ಮ ಚಾಲೆಂಜ್ ಮಾಡಿದ್ವಿ ಸರ್ ಅವನ ಹತ್ರ. ಆಮೇಲೆ ಸರ್ ಈ ತರ ಎಲ್ಲಾ ಕಲ್ತ್ಕೊಂಡ ಸರ್, ರಿಹಾಬಿನೇಷನ್ಗೆ ಆಗ್ತೆ. ಮತ್ತೆ ಅಲ್ಲಿಂದ ಬಂದು ಸರ್ ಮತ್ತೆ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ತೆ ಹಂಗೆ ಮಾಡಕ್ ಸ್ಟಾರ್ಟ್ ಆದ ಸರ್. ನನ್ 20 days 1 month ಸರ್ ಅಷ್ಟೇ ಅವನನ್ನ ನನ್ ಮನೇಲಿ ಇಟ್ಕೊಂಡಿದ್ದು. ಮತ್ತೆ ನಾನ್ ಬೇರೆ ಕಡೆ ರಿಹಾಬಿನೇಷನ್ ಸೆಂಟ್ರಿಗೆ ಸೇರಿಸ್ದೆ ಸರ್. ಸೇರ್ಸಿ ನಾನು ಅವ್ರಿಗೆ ಇರೋ ಎಜುಕೇಶನ್ ಎಲ್ಲ ಸ್ಟಾಪ್ ಆಗಿತ್ತು. 1 year ಸರ್ ಅವ್ನ ಎಜುಕೇಶನ್ ಹೋದ್ರು ಪರವಾಗಿಲ್ಲ ಸರ್, ನಂಗೆ ಅವನು ಒಳ್ಳೆ ವ್ಯಕ್ತಿ ಆದ್ರೆ ಸಾಕಾಗಿತ್ತು ನನಗೆ. ಗ್ರೇಟ್ ಅಲ್ವಾ? ನನ್ಗ್ ನನ್ನ ಮಗ ಒಳ್ಳೆ ವ್ಯಕ್ತಿ ಆಗ್ಬೇಕು, ಅವನ್ ಎಜುಕೇಶನ್ ನನಗ್ ಬೇಡ ಸರ್. ಆಯ್ತಾ, ಆಮೇಲೆ ನನ್ನ ಮಗ ಅಲ್ಲಿ 20 days ಇದ್ದ. ಆಮೇಲೆ ನನ್ ಮಗಂದು ಸ್ಕಿಲ್ ತುಂಬಾ ಚೆನ್ನಾಗಿತ್ತು ಸರ್. ಒಂದು ಓಲ್ಡ್ ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರಿಸ್ದೆ ಒಂದು ಸ್ಕೂಲ್ ಸರ್. ಅದು ನಾನು ಊರ್ ಹೆಸರುನು ಹೇಳೋದಿಲ್ಲ. ಅದು ತುಂಬಾ ಅಂದ್ರೆ ಅವ್ರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಆ ಸ್ಕೂಲ್ ಅವ್ರಿಗೆ. ಅದು ಒಂದು ಸ್ಪೋರ್ಟ್ಸ್ ಸ್ಕೂಲ್ ಸರ್. ಆಯ್ತಾ, ಅವ್ರು ದುಡ್ಡು ಕಟ್ಟಿಸ್ಕೊಳ್ತಾರೆ. ಅದು ನೆಕ್ಸ್ಟ್ ಸರ್ ನನ್ ಮಗಂಗ್ ಸೀಟ್ ಕೊಟ್ಟಿದ್ರಲ್ಲ, ಒಂದು ಓಲ್ಡ್ ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರಿಸ್ತೆ ಸರ್. 92-93% ಇತ್ತು ಅಂತ ಹೇಳಿ ಅವರು ಅಡ್ಮಿಷನ್ ತಗೊಂಡ್ರು ಸರ್. ನಾನು ರಿಹಾಬಿನೇಷನ್ ಸೆಂಟರ್ ಅವ್ರಿಗೆ ದುಡ್ಡು ಹಾಕಿ ಎಕ್ಸ್ಟ್ರಾ ಅಮೌಂಟ್ ಹಾಕಿ, ಸರ್ ಪ್ಲೀಸ್ ನೀವು ನನ್ ಮಗನ್ನ ಇಂಥ ಪ್ಲೇಸಿಗೆ ಕರ್ಕೊಂಡ್ ಬನ್ನಿ ಅಂತ ಲೊಕೇಶನ್ ಕಳ್ಸಿ ನನ್ ಮಗನ ಅಲ್ಲಿ ಕರ್ಸಿ ಸರ್. ನನ್ ಮಗನ್ ಕಾಲ್ನ ಇಟ್ಕೊಂಡಿದೀನಿ ಸರ್ ನಾನು, ನೀನ್ ಇರ್ಬೇಕು ಮಗನೇ ಇಲ್ಲಿ ಅಂತ. ನಾನು ಇರೋದಿಲ್ಲ ಅಂದ್ರೆ ಇರೋದಿಲ್ಲ ಅಂತ ಹಠ ಮಾಡ್ತಿದ್ದ ಸರ್ ಅವನು. ನನಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್, ನಾನು ಇರೋದಿಲ್ಲ ಅಮ್ಮ ಅಂತ. ಇಲ್ಲ ಮಗನೇ ನೀನ್ ಓದ್ಬೇಕು, ನೀನ್ ಚೆನ್ನಾಗಿರ್ಬೇಕು ಕಣಮ್ಮ ಪ್ಲೀಸ್. ಸರ್ ನಾನ್ ಸುಳ್ಳು ಹೇಳಿದೀನಿ, ಆ ಸ್ಕೂಲ್ ಅವರು ಸುಳ್ಳು ಹೇಳಿದಾರೆ. ನೀನ್ 1 ವರ್ಷ ಸ್ಕೂಲ್ ಬಿಟ್ಟಿದ್ದಲ್ಲ, ನಿನಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅವನನ್ನ ಅಲ್ಲಿ ಬಿಟ್ಟು ಸರ್ 1 ವಾರ ಎಕ್ಸಾಮ್ ಬರಿ ಅಂತ ಹೇಳ್ಬಿಟ್ವಿ ಸರ್. ಅಷ್ಟೇ ಸರ್, 1 ವಾರಕ್ಕೆ ಅವರು ನನ್ ಮಗನ್ ಲೈಫ್ ನೇ ಫುಲ್ ಚೇಂಜಸ್ ಮಾಡಿದಾರೆ ಸರ್. ಇವತ್ತು ನನ್ ಮಗ ನನ್ನ 7th standard ಹಿಂದೆ ಇದ್ನಲ್ಲ, 6th standard ಅಲ್ಲೆಲ್ಲ ಇದ್ನಲ್ಲ ನನ್ ಮಗ, ಆ ಮಗ ನನಗ್ ಮತ್ತೆ ಮರಳಿ ನನ್ ಲೈಫ್ ಅಲ್ಲಿ ಬಂದಿದ್ದಾನೆ ಸರ್. ಓ, ಬದಲಾದ್ರ ಅಲ್ಲಿಂದ? ಸರ್ ಅವ್ನ್ ಇವಾಗ ಫುಲ್ ಚೇಂಜಸ್ ಆದ ಸರ್. ಇವಾಗ ಪ್ರತಿ ಒಂದ್ರಲ್ಲೂ ಮುಂಚೆನೂ ಹಂಗೆ ಸರ್, ಅವ್ನಿಗೆ ಎಲ್ಲಾ ಎಕ್ಸಾಮ್ ಅಲ್ಲೂ ಔಟ್. ಇವಾಗ್ಲೂ ಎಲ್ಲದ್ರಲ್ಲೂ ಔಟ್ ಇದೆ ಸರ್. ಅವನಿಗೆ ಅಲ್ಲಿಂದ ಬಂದ್ಮೇಲೆ ಸನ್ಮಾನ ಮಾಡಿದ್ದಾರೆ ಅವನಿಗೆ. ಇವಾಗ ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ಸರ್, ಅಷ್ಟು ಚೆನ್ನಾಗಿ ಓದ್ತಾನೆ. ಪ್ರತಿ ಒಂದು ಸ್ಪೋರ್ಟ್ಸ್ ಅಲ್ಲೂ ಅವನೇ ಫಸ್ಟ್ ಇದ್ದಾನೆ. ಅಷ್ಟು ಚೆನ್ನಾಗಿ ಎಲ್ರ ಜೊತೆನೂ ಹೊಂದ್ಕೊಂಡೆ ಇದ್ದಾನೆ. ಹೌದು, ಬಾರಪ್ಪ ರಜಕ್ ಬಾರೋ, ಅವನಿಗೆ 3 days ರಜಾ ಇದೆ ಬಾರೋ ಅಂದ್ರೆ ಬಿಡಮ್ಮ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಆರಾಮಾಗಿರಮ್ಮ ನೀನು ಅಂತ ಹೇಳ್ತಾನೆ. ಎಷ್ಟನೇ ಕ್ಲಾಸ್ ಈಗ ಸರ್ ಅವ್ನ್ 10th ಆಗ್ಬೇಕಾಗಿತ್ತು, ಬಟ್ ನಾನ್ 9th ಗೆ ಕೂರ್ಸಿದೀನಿ. ಯಾಕಂದ್ರೆ ಅವ್ನ್ 9th standard ಓದಿಲ್ಲ ಸರ್. ನಾನ್ ಸಡನ್ಲಿ 10th ಗೆ ಹಾಕಿದ್ರೆ ಅವನಿಗೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ 1 ವರ್ಷ ಹೋದ್ರು ಪರವಾಗಿಲ್ಲ, ನೀನ್ 9th ಓದು ಮಗನೆ ಅಂದ್ಬಿಟ್ಟು 9th ಅಲ್ಲೇ ಹಾಕಿದೀನಿ ಸರ್. ಈಗ ಮಗನಿಂದ ನೆಮ್ಮದಿ ಇದೆ? ಸರ್ ತುಂಬಾ ನೆಮ್ಮದಿ ಇದೆ ಸರ್. ತುಂಬಾನೇ ಅನ್ಭವಿಸ್ಬಿಟ್ಟ ಸರ್ ಮಗನಿಂದನು ತುಂಬಾ. ಆಮೇಲೆ ನಮ್ಮಮ್ಮನೂ ಅಷ್ಟೇ, ಅವನ್ ವಿಚಾರಕ್ಕೆ ಅವ್ರು ಕೋಮಾಗ ಹೋಗಿ ಅವ್ರು ಸೈಕೋ ತರ ಆಡಿ 1 ವರ್ಷ ನಮ್ಮಮ್ಮನ್ನ, ಅಯ್ಯೋ ಸರ್ ಎಲ್ಲೆಲ್ಲಿ ಯಾವ್ಯಾವ ಹಾಸ್ಪಿಟಲ್ ಸುತ್ತಿದೀನಿ. ನನ್ ಕಷ್ಟ ಸರ್ ಯಾವ ಹೆಣ್ಮಕ್ಳಿಗೂ ಬೇಡ ಸರ್, ಅಷ್ಟೇ ನಾನು ಹೇಳೋದು. ಈ ತರ ಎಲ್ಲಾ ಅನ್ಭವಿಸಿ ಇವಾಗ ನನ್ನ ಗಂಡನ್ ಮನೇಲಿ ಕೊಟ್ಟಿದ್ ದುಡ್ಡು ತಗೊಬಂದು ನಾನು ಇವಾಗ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಶಾಪ್ ಮಾಡ್ಕೊಂಡಿ ಸರ್. ಇವಾಗ ನಾನು ಆ ಶಾಪಿಗೆ ಓನರ್ ಆಗಿ ನನ್ನ ಹತ್ರ 3 ಜನ ಹುಡುಗರ್ ಕೆಲ್ಸಕ್ಕೆ ಇಟ್ಕೊಂಡಿ ಸರ್. ಇವತ್ತು ನಮ್ ಹುಡ್ಗರ್ ಬರ್ಲಿಲ್ಲ ಅಂದ್ರೆ ಸರ್ ನಾನೇ ಮೂಟೆ ಹೊತ್ತಾಕ್ತೀನಿ. ನಾನ್ ಏನಕ್ಕೂ ನಾಚಿಕೊಳ್ಳೋದಿಲ್ಲ, ಹಂಚ್ಕೊಳ್ಳೋದಿಲ್ಲ ಸರ್. ನಾನ್ ಕಷ್ಟಪಟ್ಟು ದುಡಿತಿದೀನಿ ಅಲ್ವಾ ಸರ್, ಏನಕ್ ನಾಚಿಕೋಬೇಕು?
ನೋಡಿ ಎಂಥ ಆದರ್ಶವಾದ ಬದುಕು. ಹ್ಮ್ ಹೌದು. ಇದೆಲ್ಲ ಬಟ್ ನನ್ ಒಂದ್ ಡ್ರೀಮ್ ಇದೆ ಸರ್, ನನ್ನ ಹಠ ಮಾಡಿದೀನಿ ಅಂದ್ರೆ ಇವಾಗ್ಲೂನು ಸರ್ ನನ್ ಫ್ಯಾಮಿಲಿ ಅವರು ಕೆಲವೊಬ್ಬೊಬ್ರಿಗೆ ಓ ಇವಳು ಗಂಡ ಇಲ್ಲ ಅಂದ್ರೆ ಈ ತರ ಬದುಕ್ತಿದ್ದಾಳೆ, ಮಗನ್ನ ಈ ತರ ಆದ್ರೂನು ಒಂದ್ ದಾರಿಗ್ ತಗೋಬಂದ್ಲು ಅನ್ನೋದ್ ಇದೆ ಸರ್. ನನ್ ಮುಂದೆ ಮಾತಾಡೋದಿಲ್ಲ, ನನ್ ಹಿಂದೆ ಮಾತಾಡ್ತಾರೆ. ನನ್ ಮುಂದೆ ಮಾತಾಡಿದ್ರೆ ನಾನು ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ. ನಮ್ಮ ಅಮ್ಮನ ಇವಾಗ ಸರ್ ಅವ್ರು ವ್ಯಾಪಾರ ಮಾಡಕ್ ಹೋಗ್ತಿದ್ರು, ಬಿಟ್ಟಿದೀನಿ ಸರ್, ನಾನೇ ಅಮ್ಮನ್ನ ನೋಡ್ಕೊಳ್ತೀನಿ. ಅಮ್ಮ ಆರಾಮಾಗಿರು, ನಿಂಗೆ ಏನ್ ಬೇಕು ಕೇಳು ನಾನ್ ಮಾಡ್ತೀನಿ ಅಂತೀನಿ. ಅಮ್ಮನ್ನ ನಾನ್ ನೋಡ್ಕೊಳ್ತಿದೀನಿ ಸರ್. ಮನೆ ಬಾಡಿಗೆ 11,000, ನನ್ ಇರೋ ಅಂಗಡಿ ರೆಂಟ್ 24,000 ಸರ್. ನನ್ ಎಲ್ಲಾ ಬಾಡಿಗೆ ಕಟ್ಕೊಂಡಿ, ನಮ್ ಹುಡ್ಗುರ್ಗೆಲ್ಲ ಸಂಬಳ ಕೊಡ್ಕೊಂಡಿ ಸರ್. ನನ್ ಮಗನ್ಗೂ ಅಟ್ ಪ್ರೆಸೆಂಟ್ ಇವಾಗಿರೋ ಸ್ಕೂಲಲ್ಲಿ 2,30,000 ಫೀಸ್ ಇದೆ ಸರ್. ಆಲ್ರೆಡಿ ನಾನು ಎಲ್ಲ ಪೇ ಮಾಡ್ಬಿಟ್ಟಿದೀನಿ ನನ್ ಮಗಂದು. ಪೇ ಮಾಡ್ಕೊಂಡು ಸರ್ ನನ್ ಪಾಡಿಗೆ ನನ್ ಮಗನ್ ಸಾಕೊಂಡಿ ನಂದ್ ಏನಿದೆ ಲೈಫ್. ಬಟ್ ಯಾವ ಫ್ಯಾಮಿಲಿ ಅವ್ರನ್ನ ಯಾರನ್ನು ನನ್ನ ಹತ್ರ ಇಟ್ಕೊಂಡಿಲ್ಲ ಸರ್ ನಾನು. ಎಕ್ಸ್ಪೆಷಲಿ ನನ್ ಗಂಡನ್ ಮನೆಯವ್ರನ್ನ ಯಾರನ್ನೂ ನನ್ನ ಹತ್ರ ಇಟ್ಕೊಂಡಿಲ್ಲ ಸರ್. ಅವ್ರ ಅಕ್ಕ ನನ್ ಜೊತೆ ತುಂಬಾ ಚೆನ್ನಾಗಿದ್ರು, ಅವ್ರ ತಮ್ಮ ಸತ್ರುನು ಅವ್ರು ನನ್ ಜೊತೆ ಚೆನ್ನಾಗಿದ್ರು ಸರ್. ಆಯ್ತಾ, ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ಸರ್ ನಾನು ಅವ್ರನ್ನ ಅಷ್ಟೇ ಅವ್ರು ನನ್ ಮನೆ ಹೆಣ್ಮಗ್ಳು, ಅವ್ರು ಖುಷಿಯಾಗಿದ್ರೆ ನನಗೆ ಎಲ್ಲದ್ರಲ್ಲೂ ಯಶಸ್ಸಾಗುತ್ತೆ ಅಂತ ಸರ್ ಪ್ರತಿ ವರ್ಷ ಅವರಿಗೆ ಬೆಳ್ಳಿನೇ ಗಿಫ್ಟ್ ಕೊಡ್ತಿದ್ದೆ ಸರ್ ನಾನು. ನಮ್ಮಮ್ಮ ಬೈದ್ರುನು ನಮ್ಮಮ್ಮಂಗ್ ಗೊತ್ತಿಲ್ದಂಗೆ ಎಲ್ಲ ಕೊಡ್ತಿದ್ದೆ. ಬಟ್ ಆದ್ರೆ ಅವರೇ ಲಾಸ್ಟಿಗೆ ನನಗೆ ಅವ್ರ ಅಮ್ಮ ಆಸ್ತಿನ ದೊಡ್ಡ ಮಗನ ಹೆಸರಿಗೆ ಬರ್ದಿದ್ರುನು ಅವ್ರು ನನಗೆ ಮೋಸ ಮಾಡ್ಬಿಟ್ರು ಸರ್, ಹೇಳಲಿಲ್ಲ. ಇವತ್ತು ಆ ದುಡ್ಡು ಇಟ್ಕೊಂಡ್ ಅಂಗಡಿ ಮಾಡ್ಕೊಂಡಿ ಹೆಂಗೋ ಜೀವನ ಮಾಡ್ತಿದೀನಿ ಸರ್. ಬಟ್ ಒಂದ್ ಡ್ರೀಮ್ ಇದೆ, ನಾನ್ ನೆಕ್ಸ್ಟ್ ಇಯರ್ ಅಷ್ಟ್ರಲ್ಲಿ ನಾನ್ ಒಂದ್ ಸೈಡ್ ತೆಗ್ದು ನಾನ್ ದುಡ್ದಿದ್ ದುಡ್ಡಲ್ಲಿ ನನ್ ಮನೆ ಕಟ್ಬೇಕು ಅನ್ನೋ ಡ್ರೀಮ್ ಇದೆ ಸರ್ ನನಗೆ. ಮಾಡ್ತೀನಿ ಸರ್, ಮಾಡೇ ಮಾಡ್ತೀನಿ. ಆ ಹಠ ಛಲ ನನ್ನಲ್ಲಿ ಇದೆ ಸರ್. ಸೂಪರ್. ಏನವ ನಿನ್ನ ಕತೆ? ಬಹುಶಃ 17 ಅಥವಾ 18ನೇ ವಯಸ್ಸಿಗೆ ಗಂಡನನ್ನ ಕಳ್ಕೊಂಡು ಮಡ್ಲಲ್ಲೊಂದು ಮಗು ಇಟ್ಟುಕೊಂಡು ಸಂಪೂರ್ಣ ಎಲ್ಲರಿಂದಲೂ ಕೂಡ ಆ ಮಟ್ಟಿನ ಮೋಸ ಆದ್ಮೇಲೆ ಒಂದು ಹೆಣ್ಮಗಳು ಮನಸ್ಸು ಮಾಡಿದ್ರೆ ಹೇಗೆ ಸಮಾಜದಲ್ಲಿ ಸರ್ ಆಮೇಲೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಹುಡ್ಗಿರ್ ನೋಡ್ತಿರ್ತಾರೆ ಅನ್ಕೊಳ್ತೀನಿ ಲೈವ್ ನ. ಬಟ್ ನಿಮ್ ಲೈಫ್ ನ ನೀವು ದುಡುಕ್ಬೇಡಿ. ಯಾರೇ ನಿಮಗ್ ಎಷ್ಟೇ ಮರಳು ಮಾಡಿ ನಾವು ನೋಡ್ಕೊಳ್ತೀವಿ, ನಿಮಗ್ ಲೈಫ್ ಕೊಡ್ತೀವಿ ಅಂತ ಹೇಳಿದ್ರು ದುಡುಕ್ಬೇಡಿ. ಒಳ್ಳೆ ಜೀವನ ಇರುತ್ತೆ, ಆ ಜೀವನನ ನಾವು ರೂಪಿಸ್ಕೋಬೇಕು. ಅದನ್ ಬಿಟ್ಬಿಟ್ಟು ಆ ಜೀವನನ ಹಾಳ್ ಮಾಡ್ಕೋಬಾರ್ದು ನಾವು. ಒಬ್ಬ 1,000 ಹೇಳ್ತಾನೆ ನಾನು ನಿನ್ನ ಹಂಗ್ ನೋಡ್ಕೊಳ್ತೀನಿ ಹಿಂಗ್ ನೋಡ್ಕೊಳ್ತೀನಿ ಅಂತ, ಅವರಿಗೆ ಮರಳಾಗಿ ಅವ್ರ ಬಲೆಗ್ ಬಿದ್ದು ನಾವ್ ಯಾಕೆ ಮೋಸ ಹೋಗ್ಬೇಕು? ಕಷ್ಟಪಟ್ಟು ದುಡ್ದು ತೋರ್ಸೋಣ. ಯಾಕೆ ಒಬ್ಬ ಗಂಡಿಂದ ಮಾತ್ರ ಸಾಧ್ಯನಾ ದುಡ್ದಿ ಸಂಪಾದನೆ ಮಾಡೋದಿಕ್ಕೆ? ಹೆಣ್ಣಾದವಳು ಮಾಡೋದಿಕ್ಕಾಗದಿಲ್ವಾ? ಎಷ್ಟು ಒಳ್ಳೆತನದಲ್ಲಿ ಜೀವನ ಮಾಡೋಣ, ಒಳ್ಳೆ ದಾರಿಲಿ ಹೋಗೋಣ. ಬಟ್ ಏನಂದ್ರೆ ನೋಡಿ, ನೀವು ಹೇಳ್ತಿರೋದು ಗಂಡ ತೀರು ಹೋದ ನಂತರ ನೀವು ಮದುವೆನೇ ಆಗಬೇಡಿ ಅಂತಲ್ಲ, ಆದ್ರೆ ಆ ನಂತರ ಬರುವ ಬಹುತೇಕ ಹೌದು ಕಷ್ಟಗಳನ್ನ ಎದುರಿಸ್ಬೇಕು. ಅಥವಾ ಆನಂತರ ಬರುವ ಪ್ರತಿ ಗಂಡಸಿನ ಆಮಂತ್ರಣಗಳು ಕೇವಲ ಅದೊಂದು ದೇಹ ಸುಖದ ಇನ್ನೊಂದು ಆಯಾಮ ಆಗಿರುತ್ತಷ್ಟೇ. ಹೌದು ಹೌದು. ಅದರಿಂದ ಆಚೆಗೆ ನಿಮ್ಮನ್ನ, ನಿಮ್ಮ ಮಗುವನ್ನ, ನನ್ ಹೆಂಡತಿ ನನ್ನ ಮಗು ಅಂತ ಯಾರಿಗೋ ಹುಟ್ಟಿರೋ ಮಗು ನಾನೇ ಯಾಕೆ ಸಾಕ್ಲಿ ಯಾರು ಅನ್ನೋದಿಲ್ಲ ಸರ್. ಅಂದಾಗ ನೀವು ಕಸ ಆಗ್ಬಿಡ್ತೀರಾ. ಹೌದು, ಮದುವೆ ಆಗ್ಲೇಬೇಡಿ ಅಂತ ಹೇಳಿದ್ದಲ್ಲ ಪಾಪ ಇವರು. ಆದ್ರೆ ಹಾಗೆ 2ನೇ ಮದುವೆ ಅಂತ ಬಂದಾಗ ಎಲ್ಲೋ ಅಪರೂಪ ಅಂತಹ ಯೋಗಗಳು ಚೆನ್ನಾಗಿರೋ ಒಂದು ಸಿಗೋದು. ಬಟ್ ಬಹುತೇಕ ಸಾರಿ ಗಂಡ ತೀರು ಹೋದ ಕಾಲದಲ್ಲಿ ಸಮಾಜದ ಮುಂದೆ ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಒಂಟಿಯಾಗಿ ಎದ್ದು ನಿಂತು ಎಲ್ಲ ಕೆಲವು ಗಂಡಸರ ಕಾಮದೃಷ್ಟಿಗಳನ್ನು ಮೀರಿ ನಿಲ್ಲೋದಿದೆಯಲ್ಲ, ಅದಕ್ಕೆ ಗಟ್ಟಿಗುಂಡಿಗೆ ಬೇಕು. ಮತ್ತೆ ನಿಮ್ ಮುಂದೆ ಮಗು ಅನ್ನೋ ವಿಚಾರ ಇದ್ದಿದ್ರಿಂದ ಬದುಕಿನ ಅರ್ಧ, ಅಂದ್ರೆ ಬದುಕಿನ ಮೇಲೆ ಪ್ರೀತಿ ಬರ್ಲಿಕ್ಕೆ ನಿಮಗೊಂದಷ್ಟು ಕಾರಣ ಇದ್ದು, ತಾಯಿ ಇದ್ರು. ಹೌದು ಸರ್. ಇವತ್ತಿಗೂ ನಾನು ನನ್ನ ಶಾಪ್ ಅಲ್ಲಿ ಬರೋದು ಲೇಡೀಸ್ ಬರೋದೇ ಇಲ್ಲ ಸರ್. ಲೇಡೀಸ್ ಬರೋದೇ ರೇರು ನನ್ ಶಾಪ್ಗೆ. ಬರೀ ಜೆಂಟ್ಸೇ ಬರ್ತಾರೆ. ಬಟ್ ನಾನ್ ಇವತ್ತಿಗೂ ಯಾರಿಗೂ ನನ್ಗೆ ಹಸ್ಬೆಂಡ್ ಇಲ್ಲ ಅಂತ ನಾನು ಹೇಳ್ಕೊಳೋದಿಲ್ಲ ಸರ್. ನನ್ ಹಸ್ಬೆಂಡ್ ಇದ್ದಾರೆ, ಹೊರಗಡೆ ಇದ್ದಾರೆ, ಅಷ್ಟೇ ಮುಗೀತು. ಹೆಚ್ಚಿಗೆ ಮಾತಾಡಿದ್ರೆ ಸರ್ ನಾನು ಹೇಳೋದ್ ಒಂದೇ, ಸರ್ ನೀವೇನಕ್ ಬಂದಿದ್ದೀರಾ ಅದ್ ಮಾತ್ರ ತಗೊಳ್ಳಿ, ಅದ್ ಮಾತ್ರ ಮಾಡಿ ಅಷ್ಟೇ. ಸುಮ್ನೆ ಹೋಗ್ತೀರಿ, ನಮ್ಮನೆ ವಿಚಾರ ಕೊಡ್ಕೊಂಡ್ ನಿಮಗೇನೋ ಅಲ್ವಾ ಸರ್? ನಿಜ. ಈಗ ನನ್ಗನ್ಸೋದು ನೀವ್ ಹೆಂಗ್ ಲೀನಿಯಸ್ ಕೊಡ್ತೀರಾ ಹಂಗ ಬರ್ತಾರ ಅವ್ರು.
ಹೌದು ನೀವು ಅಲ್ವಾ ಯಾಕೆ ಸರ್? ಅವರಿಗೆ ಆಸ್ಪದ ಮಾಡಿಕೊಡ್ತೀರಾ? ಈಗ ಅವರು ಬಂದರು, ಏನಮ್ಮ ಹೌದು. ಒಟ್ಟಿಯಾಗಿರ್ತೀಯ ಗಂಡ ಇಲ್ಲಿಂದ? ಅಯ್ಯೋ ಸರ್ ಗಂಡ ಆ, ಇಲ್ಲ ಸರ್ ಅಂತ ಅಂದೆ. ನೆಕ್ಸ್ಟ್ ಪ್ರಶ್ನೆ, ಹೌದಾ ಮತ್ತೆ ಒಬ್ಬಳೇ ಇರ್ತೀಯಾ? ಹೌದು ಸರ್ ಮನೇಲಿ ಒಬ್ಬಳೇ ಇರ್ತೀನಿ. ನೀನು ಯಾವಾಗ 2 ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅವ್ರು ಇನ್ನೊಂದು ಪ್ರಶ್ನೆ ಹಾಕ್ಲಿಕ್ಕೆ ನೀನೇ ಅವಕಾಶ ಮಾಡಿಕೊಟ್ಟೆ. ಸರ್ ನನ್ ಮನೇಲಿ ನಾನು ಒಬ್ಳ ಇದ್ದೀನಿ ಅಂತ ನಾನು ಯಾರಿಗೂ ಹೇಳ್ಕೊಳೋದಿಲ್ಲ ಅಲ್ಲ ಸರ್. ನಾನು ಹೇಳಿದ್ದು. ನನ್ ಗಂಡ ಇದಾರೆ, ಬರ್ತಾರೆ. ನನ್ನ ಹಾ. ಹಸ್ಬೆಂಡ್ ನೈಟ್ 9 ಗಂಟೆಗೆ ಬರ್ತಾರೆ ಅಷ್ಟೇ. ನಂದು ಇನ್ನೊಂದ್ ಶಾಪ್ ಇದೆ, ಬರ್ತಾರೆ ಅಷ್ಟೇ ಸರ್. ನಾನು ಹೆಚ್ಚಿಗೆ ಮಾತಾಡೋದಿಕ್ ಹೋಗೋದಿಲ್ಲ ಸರ್. ಬಟ್ ಇಲ್ಲಿ ನಾನ್ ಸಮಸ್ಯೆ ಹೆಂಗಿರ್ತೀನಿ ಏನಂದ್ರೆ ಅದ್ರ ಮೇಲೆ. ನೀವು ಆಸ್ಪದ ಹಾ ಮಾಡಿಕೊಟ್ರೆ ಅವ್ರು ಮುಂದೆ ಬರ್ತಾರೆ. ಹೌದು ಇಲ್ಲಪ್ಪ ಇವಳು ಅಂತವಳೆಲ್ಲ ಬಾಡ್ದಾಕ್ಬಿಡ್ತಾಳೆ ಬೇಕಾರೆ ಅನ್ನೋವಷ್ಟು ನಿಮ್ಮ ವ್ಯಕ್ತಿತ್ವ ಕಾಪಾಡಿಕೊಂಡ್ರೆ ಯಾವನ್ ಬರ್ತಾನೆ? ಸರ್. ನಾನು ಇವತ್ತಿಗೂ ಹಂಗಿರೋದು. ನಿಮ್ ಹತ್ರ ನಾನ್ ಸಾಫ್ಟ್ ಆಗಿ ಮಾತಾಡ್ತಿದೀನಿ, ಬಟ್ ನನ್ ಗಂಡ ಎಕ್ಸ್ಪೈರ್ ಆದ್ಮೇಲೆ ಹ್ಮ್ ನಾನು ಈ ಪ್ರಪಂಚದಲ್ಲಿ ತುಂಬಾ ಕೆಟ್ಟ ಹುಳಗಳನ್ನ ನೋಡ್ಬಿಟ್ಟಿದೀನಿ ಸರ್. ಹ್ಮ್ ನಿಂದೇನು ಅಂದ್ರೆ ಸರ್ ಹಿಂಗ್ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಂದೇನು ಅಂದ್ರೆ ನಿಮ್ ಅಪ್ಪಂದೇನೋ ಅನ್ನೋ ಲೆವೆಲ್ಗೆ ನನಗ್ ಜೀವನ ಮಾಡೋದ್ ಗೊತ್ತಿದೆ ಸರ್. ನನ್ಗೆ ಯಾವನ್ಗೂ ಅಷ್ಟೊಂದು ಈಸಿಯಾಗಿ ನನ್ ಬಗ್ಗೆ ಮಾತಾಡೋದಿಕ್ಕೆ, ನನ್ನನ್ನ ಅವ್ರ ಹತ್ರ ಸೆಳ್ಕೊಳೋ ತರ ಮಾಡ್ಕೊಳೋದಿಕ್ ನಾನು ಯಾರಿಗೂ ಆ ಚಾನ್ಸ್ ಕೊಟ್ಟಿಲ್ಲ ಸರ್, ಕೊಡೋದು ಇಲ್ಲ ಸರ್. ಯಾಕೆ ಅಂದ್ರೆ ನನ್ನ ಬ್ಯೂಟಿ ಚೆನ್ನಾಗಿರೋವರ್ಗು ನನ್ನನ್ನು ಯೂಸ್ ಮಾಡ್ಕೊಳ್ತಾರೋ ಹೊರ್ತು, ನನ್ ಇನ್ನೊಂದ್ ಸರ್ ಇವಾಗ ನನಗ್ 32 ವರ್ಷ, ಇನ್ನೊಂದ್ 5-6 ವರ್ಷ ಹೋದ್ರೆ ನನ್ನ ಅರ್ಧ ಬ್ಯೂಟಿ ಹೋಗಿರುತ್ತೆ ಸರ್. ಆ ಇವತ್ತು ನಾನು ಒಬ್ಬನ್ನ ನೋಡ್ಕೊಂಡು ಒಂದ್ ಜೀವನ ಮಾಡಿ ಇವಳ ಇಂತವಳು ಅಂತ ಹೇಳಿದ್ರೆ ಸರ್, ನಾಳೆ ದಿನ ನಮ್ ಮಕ್ಳಿಗೂ ಅದೇ ಕೆಟ್ಟ ಹೆಸರಲ್ವಾ ಸರ್? ಹೌದು ನನ್ನ ಮಗನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನನ್ ಮಗ ನಾಳೆ ದಿನ ಏನಾಗ್ತಾನೋ ಏನೋ, ಅವನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೋದು ಅಥವಾ ಇದೇ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಬಹುದು. ನಾಳೆ ದಿನ ನನ್ನ ಮಗನ್ ಮರ್ಯಾದೆ ಹೋಗುತ್ತೆ ಅಲ್ವಾ? ನಿಜ. ತಾಯಿಯಾದವಳಿಗೆ ಆ ಎಚ್ಚರಿಕೆ ಅಂತೂ ಇರಬೇಕಲ್ವಾ? ಮತ್ತೆ ಅದಕ್ಕೂ ಹ್ಮ್ ಮೀರಿ ಒಂದು ರಾಜಮಾರ್ಗವಲ್ಲದೆ ವಾಮ ಮಾರ್ಗದಲ್ಲಿ ಸುಖದ ಮಾರ್ಗವನ್ನು ಹುಡುಕೊಂಡ್ರೆ ಎಂದೋ ಒಂದು ದಿವಸ ಬೆತ್ತಲಾಗಲೇಬೇಕಲ್ಲ ಸಮಾಜದ ಮುಂದೆ. ಹೌದು 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 ಅಲ್ವೇ? ಸರ್. ಹೌದು ಈಗ ಯಾಕಂದ್ರೆ ಸುಖ ತೀರಿದ ಮೇಲೆ ಅವನು ನಿನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವನು 1000 ಸುಳ್ಳು ಹೇಳ್ತಾನೆ. ಹೌದು ಒಂದು ಹೆಣ್ಣಾಗಿ ನೀನು ಹೋಗಿದ್ದೇ ಅಲ್ಲ, ನೀನೇನು ತಪ್ಪೇ ಮಾಡಿಲ್ಲ ಅಥವಾ ನೀನು ಯಾವ ಆಸೆಗೂ ಬಿದ್ದವಳಲ್ಲ, ಬಟ್ ಏನೋ ಒಂದು ಎಡವಟ್ಟಾಗಿರುತ್ತೆ. ಆದ್ರೆ ಅವನು ಹೇಳಿದ್ದಕ್ಕೆ ಜಗತ್ತು ಬೆಲೆ ಕೊಡುತ್ತೆ. ನೀನು ಬಾಯಿ ಬಡ್ಕೊಂಡ್ರೆ ಜಗತ್ತು ಕೇಳಲ್ಲ. ಹೌದು ಇವಳಿಗೆ ಬೇಕಿತ್ತು ಹೋಗೇಳೆ ಅಂತ ಅಂದ್ಬಿಡ್ತಾರೆ. ಹೌದು ಅಂದ್ರೆ ಒಂದು ಹೆಣ್ಣು ತನ್ನ ನಡತೆ ಕುರಿತು ಯಾವಾಗ ಸಮಾಜದಲ್ಲಿ ಅಂಥ ಒಂದು ಅಪವಾದ ಬರುತ್ತೆ, ಅವಳ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಈಗ ದುಡ್ಡು ಇಲ್ಲ, ಹೌದು ಅನ್ನ ಇಲ್ಲ, ಹಾಕೊಳ್ಳೋಕೆ ಅಷ್ಟು ದೊಡ್ಡ ಒಳ್ಳೆ ಸೀರೆ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಡವೆ ಹೌದು ಇಲ್ಲ, ಇದೆಲ್ಲ ಓಕೆ. ಆದರೆ ಅಯ್ಯೋ ಅವಳು ನಡತೆ ಸರಿ ಇಲ್ಲ ಅಂದಾಗ ಒಂದು ಹೆಣ್ಣಿಗೆ ಅದಕ್ಕಿಂತ ದೊಡ್ಡ ಶೂಲ, ಅದು ತ್ರಿಶೂಲದಲ್ಲಿ ಚುಚ್ಚಿದಂಗ ಅದು. ಸರ್ ಅದ್ ಏನೋ ನನಗ್ ಗೊತ್ತಿಲ್ಲ ಸರ್. ಪ್ರಾಮಿಸ್ ನಂಗೆ ಎಷ್ಟೋ ಜನ ಹೇಳಿದಾರೆ ಜೆಂಟ್ಸ್ಗಳೇ. ನನ್ನ ಕೆಲವೊಬ್ಬೊಬ್ರಷ್ಟೇ ಸರ್ ಆತರ ಕೆಟ್ಟ ರೀತಿ ನೋಡಿ. ಕೆಲವೊಬ್ಬೊಬ್ರು ಹೇಳ್ತಾರೆ ಸರ್, ನನ್ ರೇಣುಕಾ ದೇವಿ ಪರಮ ಭಕ್ತೆ ಸರ್. ನನ್ ಎಲ್ಲಮ್ಮ ದೇವ್ರಂದ್ರೆ ನನಗ್ ನನ್ ಜೀವ, ನನ್ ಪ್ರಾಣ, ನನ್ನ ಮಗ, ಆ ತಾಯಿ, ನನ್ನ ಅಮ್ಮ, ನನಗೆಲ್ರೂ ಒಂದೇ ಅನ್ನೋ ತರ ಜೀವನ ಮಾಡಿ ಸರ್. ನಾನು ಏನ್ ಕೇಳಿದ್ರು ಅವಳು ನನಗ್ ಕೊಟ್ಟಿದ್ದಾಳೆ, ನನಗ್ ಕರುಣಿಸಿದಾಳೆ ಸರ್. ನಾನು ಯಾವತ್ತೂ ಅವಳಿಗೆ ಚಿರಋಣಿಯಾಗಿರ್ತೀನಿ, ಆ ತಾಯಿಗೆ ಸರ್. ನನ್ಗೆ ಪ್ರತಿಯೊಬ್ರು ಹೇಳ್ತಾರೆ ಸರ್, ನನ್ ಕುಂಕುಮ ಇಟ್ಕೊಳ್ತೀನಲ್ಲ ಅದನ್ನ ನೋಡಿದ್ರೆ ನೀನೇ ದೇವ್ರ ತರ ಕಾಣಿಸ್ತೀಯ, ನಿನ್ನನ್ ಯಾವತ್ತು ಕೆಟ್ಟ ರೀತಿ ನೋಡ್ಬೇಕು ಅನ್ನೋ ಭಾವನೆನೇ ನಮಗ್ ಬಂದಿಲ್ಲ ಅಂತಾರೆ ಸರ್ ಕೆಲವೊಬ್ಬೊಬ್ರು. ಕುಂಕುಮಕ್ಕಿರೋ ಶಕ್ತಿ ಮತ್ತೆ ಸ್ವಯಂ ನಿಮ್ಮ ಹೃದಯ ಅಂತರಂಗದಲ್ಲಿ ನೀವು ಅಷ್ಟು ನಿಯತ್ತಾಗಿ ಮತ್ತೆ ಒಂದು ಗಟ್ಟಿ ಸಿದ್ಧಾಂತದಲ್ಲಿ ಬದುಕ್ತಾ ಇರೋರು. ಮತ್ತೆ ಕುಂಕುಮ ಹೌದು ಹೆಣ್ಣು ಮಕ್ಕಳಿಗೆ ಅಂದ್ರೆ ಆ ಕೆಂಪು ಅದೊಂದು ಹೌದು ರೌದ್ರಾವತಾರ, ಒಂದು ನೆಗೆಟಿವ್ನೆಲ್ಲ ಸೆಳ್ಕೊಂಡು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳ್ಲಿಕ್ಕೆ ಬಿಡಲ್ಲ. ಕೈ ತುಂಬ ಬಳೆ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಹೌದು ಸರ್. ಅಂದ್ರೆ ಹಾಗಿಟ್ಟ ತಕ್ಷಣ ನೀವೊಂದು ಆತ್ಮವಿಶ್ವಾಸದ ದೇವತೆಯಾಗಿ ಕಾಣ್ತೀರ ಅವ್ರಿಗೆ. ಸರ್ ಎಷ್ಟೋ ಜನ ನನ್ ಕಸ್ಟಮರ್ ಹೇಳ್ತಾರೆ, ಮೇಡಮ್ ನೀವ್ ಯಾಕೆ ಇವತ್ ಕುಂಕುಮ ಇಟ್ಕೊ ಬಂದಿಲ್ಲ, ನಿಮ್ ಮುಖನೇ ಬೋಳ ಅನಿಸ್ತದೆ, ನೀವ್ ಇಟ್ಕೊ ಬರ್ಬೇಕು ಮೇಡಮ್ ಅಂತಾರೆ. ನನ್ನ ಏನೋ ಗೊತ್ತಿಲ್ಲ ಸರ್ ಹಂಗ ಅಂತಾರೆ. ಮೇಡಮ್ ನೀವ್ ಕುಂಕುಮ ಇಡ್ತಿರಲ್ಲ ಅದ್ರಲ್ಲೇ ನಿಮ್ದೇನೋ ಒಂದ್ ಶಕ್ತಿ ಇದೆ ನಿಮ್ಮಲ್ಲಿ, ನಿಮ್ಮ ಏನೋ ನೀವೇ ದೇವ್ರು, ನಿಮಗ್ ದೇವ್ರ ಕಳೆನೆ ಎದ್ದು ಬರುತ್ತೆ ಮೇಡಮ್, ಆತರ ಕಾಣಿಸ್ತೀರಾ ಅಂತಾರೆ ಸರ್. ಕೆಲವೊಬ್ಬರು ಹಂಗ ಹೇಳ್ತಾರೆ, ನಿಮ್ಮನ್ ಕೆಟ್ಟ ರೀತಿ ನೋಡ್ಬೇಕು ಅಂತ ಅನ್ಸದೇ ಇಲ್ಲ ಅಂತ ಹೇಳೋದು ಸರ್ ನನ್ಗೆ. ಹೌದವಾ? ನಮ್ಮಲ್ಲಿ ನೀವು ಸುಮ್ಮನೆ ಯೋಚನೆ ಮಾಡಿ, ನಾರ್ಮಲ್ ಮಾಡ್ರನ್ ಡ್ರೆಸ್ ಹಾಕೊಂಡಿರೋ ಹುಡುಗಿಯನ್ನು ಒಂದು ಕಡೆ ನಿಲ್ಲಿಸಿ, ಸುಮ್ಮನೆ ಏನೋ ಕಾರಣಕ್ಕೆ ನಿಲ್ಲಿಸಿ, ಇನ್ನೊಂದು ಕಡೆ ಸೀರೆ ಉಟ್ಕೊಂಡು ಒಳ್ಳೆ ಈ ರಾಜ್ಕುಮಾರ್ ಶ್ರೀಮತಿಯವರು ಪಾರ್ವತಮ್ಮವರು ಒಂದು ₹1 ಗಾತ್ರದಲ್ಲಿ ಕುಂಕುಮ ಇಡ್ತಿದ್ರಂತೆ, ಅಂದ್ರೆ ಹಿಂಗೆ ಹಗಲುವಾಗಿ. ಹಾಗೆ ಕುಂಕುಮ, ಬಳೆ, ಕೈತುಂಬ ಬಳೆ, ಮೈತುಂಬ ಸೆರಗು, ಒಂದು ಮೈತುಂಬ ಅಂದರೆ ಒಂದು ಸೀರೆ ಉಟ್ಕೊಳ್ಳೋದು, ಅಂದರೆ ಹೂವು, ಒಂದು ಈ ಕಡೆ ಹೆಣ್ಮಕ್ಳನ್ನು ಈ ಕಡೆ ನಿಲ್ಲಿಸಿ. ಸಾಮಾನ್ಯವಾಗಿ ಹಾಗೆ ಧರಿಸಿದ ಬಟ್ಟೆ
ಆಧಾರದ ಮೇಲೂ ಅವರನ್ನು ನೋಡುವ ದೃಷ್ಟಿ ಬದಲಾಗುತ್ತೆ. ಹೌದು ಸ್ವಲ್ಪ ಅರೆಬರೆ ಬಟ್ಟೆ ಹಾಕೊಂಡಿರೋ ಹೆಣ್ಣಿನ ಕುರಿತು ಏನು ಭಾವನೆ ಬರುತ್ತೆ, ಒಂದು ಕುಂಕುಮ ತೊಟ್ಟು ಬಳೆ ತೊಟ್ಟು ಗಟ್ಟಿಯಾಗಿ ನಿಂತಿರೋ ಈ ಹೆಣ್ಣಿನ ಕುರಿತು ಭಾವನೆಗಳು ಬರ್ಬೋದು, ವ್ಯಕ್ತಪಡಿಸುವ ಧೈರ್ಯ ಮಾಡಲ್ಲ. ಹೌದು ಹಾಗೆ ನೋಡಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಹಾಗೆ ಗಂಡ ತೀರು ಹೋದ ಕಾಲದಿಂದಲೂ ಕೂಡ ನಿಮಗೆ ಇವರು ಮುಂದೆ ಬೆಳೆದು ತೋರಿಸ್ತೀನಿ ಅನ್ನೋ ಆ ಹಠ ಛಲ ನಿಮ್ಮನ್ನು ಆ ಕಡೆ ಈ ಕಡೆ ತಪ್ಪು ದಾರಿಗೆ ಹೋಗದಂಗೆ ಕಾಪಾಡಿದೆ. ಯಾಕಂದರೆ ಇವ್ರ ಮುಂದೆ ಈಗಿರೋ ಸ್ಥಿತಿಗಿಂತ ನಾನು ಇನ್ನೂ ಏನೋ ಅಡ್ವರ್ಟ್ ಮಾಡಿ ಚಿಕ್ಕವಳಾಗಿ ಕಾಣಿಸ್ಕೊಂಡ್ರೆ ಎದ್ದು ಹೇಳಲಿಕ್ಕೆ ಬಿಡಲ್ಲ ಆಮೇಲೆ. ಹೌದು ಸರ್, ಅವರು ಬರೀ ನನಗೆ 15 ಲಕ್ಷ ಕೊಟ್ಬಿಟ್ಟು ಅವ್ರು ಇರೋ ಬರೋ ದುಡ್ಡೆಲ್ಲ ಅವ್ರು ಇಟ್ಕೊಂಡ್ರು. ಬಟ್ ಅವ್ರು ಇನ್ನೂ ಹಂಗಿದ್ದಾರೆ ಸರ್, ಅದೇ ಹಂಚಿನ ಮನೆ ಅದೇ ತರ ಜೀವನ ಮಾಡ್ತಿದ್ದಾರೆ. ಬಟ್ ನಾನು ಅದೇ 15 ಲಕ್ಷ ದುಡ್ಡು ತಂದಿ ಸರ್. ಆ 15 ಲಕ್ಷದಲ್ಲಿ ಇವತ್ತು ನಾನು 65-70 ಲಕ್ಷ ಒಂದ್ ವರ್ಷಕ್ಕೆ ನಾನು ದುಡ್ಡು ಮಾಡ್ಕೊಂಡಿದೀನಿ ಸರ್. ದುಡ್ಡಿದ್ದವರೆಲ್ಲ ಗೆಲ್ತಾರೆ, ದುಡ್ಡಿದ್ದವರೆಲ್ಲ ಇಲ್ಲ, ಮನೆಯಲ್ಲಿ ದಿನಸಿ ಇದ್ದವರೆಲ್ಲ ಒಳ್ಳೆ ಅಡಿಗೆ ಊಟ ಮಾಡ್ತಾರೆ ಅಂತ ಇಲ್ಲವಾ ಅಲ್ವಾ? ಬರ್ಬೇಕಲ್ಲ ಸರ್, ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ನಾವ್ ಎಲ್ಲಿ ಡೆಡಿಕೇಶನ್ ಮಾಡ್ತೀವಿ ಸರ್, ಅಲ್ಲಿ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸರ್? ಬದುಕಿಗೆ ಅನಿವಾರ್ಯತೆ ಸೃಷ್ಟಿ ಆಗ್ಬೇಕು. ಈಗ ನಿಮ್ಗ 15 ಲಕ್ಷ ಇಲ್ಲದೆ ಹೋಗಿದ್ರು ಕೂಡ ನಿಮ್ಗಿರೋ ಹಠ ಚಾಲಕ್ ನೀವ್ ಏನೋ ಮಾಡ್ತಾ ಇದ್ರಿ ಸರ್. ನನ್ನ 15 ಲಕ್ಷ ನನಗ್ ಬರ್ಲಿಲ್ಲ ಅಂದಿದ್ರು ಸರ್. ನನ್ ಸ್ಟುಡಿಯೋ ಇತ್ತಲ್ಲ, ನಾನ್ ಸೇಲ್ ಮಾಡಿ ನಮ್ಮ ಅಮ್ಮನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ನನ್ ಸಾಲನೋ ಏನೋ ಮಾಡಿ ನಾನ್ ಮಾಡ್ಲೇಬೇಕು ಇದನ್ನ. ಬಟ್ ನನ್ಗೆ ನನ್ ಮಗನ್ ಫ್ಯೂಚರ್ ತುಂಬಾ ಇಂಪಾರ್ಟೆಂಟ್ ಇತ್ತು ಸರ್. ನಾನು ಇವಾಗ ನನ್ ಆಕ್ಚುಲಿ ಹಾಸನ್ ಸಿಟಿಲಿ ಇಲ್ಲ ಸರ್. ನಾನು ಹಾಸನ್ ಬಿಟ್ಟು ಬೇರೆ ಊರ್ ಶಿಫ್ಟ್, ಅಂದ್ರೆ ಹಾಸನ್ ತಾಲೂಕಲ್ಲ ಇದೀನಿ, ಬಟ್ ಹಾಸನ್ ಸಿಟಿಲಿ ಇಲ್ಲ. ನನ್ ಮಗ ಆ ಊರಲ್ಲಿ ಇರ್ಬಾರ್ದು, ಹಾಳಾಗ್ತಾನೆ ಅಂತ ನಾನು ಆ ಊರ್ನೇ ಬಿಟ್ಟು ಬೇರೆ ಊರಿಗೆ ಬಂದಿದ್ದೀನಿ ಸರ್. ನಾನು ಬೇರೆ ಊರಲ್ಲಿ ನಾನು ಹೊಸ ಜೀವನನ ಸ್ಟಾರ್ಟ್ ಮಾಡ್ಕೊಂಡಿದೀನಿ, ಹೊಸ ಬಿಸ್ನೆಸ್ ಮಾಡಿದೀನಿ. ಇವತ್ತು ನಾನು ಈ ಊರಲ್ಲಿ ಇಡೀ ಊರ್ಗೆ ನಾನು ಇವಾಗ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಸರ್. ವೆರಿ ಗುಡ್. ಬಹುಶಃ ನನಗನ್ಸುತ್ತೆ ನಿಮ್ಮ ಕತೆ ಕೇಳಿದ ಯಾವುದೇ ಹೆಣ್ಮಗಳಾದರೂ ಬಹುಶಃ ಗಂಡ ತೀರು ಹೋದ, ಗಂಡ ಬಿಟ್ಟು ಹೋದ, ಅಥವಾ ಎಲ್ಲ ಮೋಸ ಮಾಡೋದ್ರು, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮಷ್ಟು ದೊಡ್ಡದಾಗಿ ಏನೋ ಮಾಡೋಕ್ಕಾಗದೇ ಇದ್ರು, ಇಲ್ಲ ಏನೋ ದಾರಿ ಇದೆ, ನಾನು ಯಾಕೆ ಸಾಯೋ ಯೋಚನೆ ಮಾಡಬೇಕು, ನಾನು ಏನೋ ಒಂದು ಬದುಕು ಯೋಚನೆ ಮಾಡೋಣ, ದೇವ್ರು ನನಗೂ ಏನೋ ದಾರಿ ತೋರಿಸ್ತಾನೆ ಅಂತ ತಪ್ಪು ಮಾರ್ಗ ಹಿಡಿದೇನೆ ಹಾಗೆ ತುಳಿದವರ ಮುಂದೆನೆ ಬೆಳೆದು ನಿಲ್ಲುವ ಈ ಧೈರ್ಯ ತೋರಿಸಿದ್ರೆ ಸಾಕು. ಇವತ್ತು ನೀವು ಹೇಳಿರೋ ಕತೆ ಇದೆಯಲ್ಲ, ಯಾಕಂದರೆ 16 ವರ್ಷಕ್ಕೆ ಮದುವೆ, 18 ವರ್ಷಕ್ಕೆ ಗಂಡ ತೀರು ಹೋಗಿ 18 ವರ್ಷದಿಂದ ಇವತ್ತಿನವರೆಗೂ ಆ ಮಗು ಕಟ್ಟಿಕೊಂಡು, ತಾಯಿ ಕಟ್ಟಿಕೊಂಡು, ಸ್ವಂತ ವ್ಯವಹಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿರೋ ನೀವು 4 ಜನ ಕೆಲಸ ಕೊಟ್ಟಿದ್ದೀರಾ. ಹೀಗೆ ಯಾವ ಸಾಧಕಿಗಿಂತ ಏನು ಕಡಿಮೆ ಇಲ್ಲವಾ? ಇದನ್ನು ಕೇಳಿದ ಎಷ್ಟೋ ಹೆಣ್ಣುಮಕ್ಕಳು ಒಂದು ಧೈರ್ಯ ಬರುತ್ತೆ ಅಂದರೆ ನಿನ್ನ ಕಥೆಯನ್ನು ಹೇಳಿ ನಿನ್ನ ಜನ್ಮ ಪುಣ್ಯ ಸಾರ್ಥಕ ಮಾಡ್ಕೊಂಡಿದ್ದೆ. ಯಾಕಂದರೆ ಯಾರೋ ಒಬ್ರಿಗದು ಬೆಳಕಾಯಿತು, ಒಂದು ರಾತ್ರಿ ಕೇಳ್ತಾ, ಈಗ ಈ ಸಮಯ ಇದೆಯಲ್ಲ, ಕಾರ್ಯಕ್ರಮ ಕೇಳ್ತಾರೋ ಎಲ್ಲರೂ ನಗ್ತಾ ಕೇಳ್ತಾವ್ರೆ ಅಂತ ಇಲ್ಲ, ಕಣ್ಣೀರು ಒರೆಸ್ಕೊಂಡು ಯಾರ್ಯಾರು ಕೇಳ್ತಿದ್ದಾರೋ ಈ ಕಥೆನ ಅವ್ರಿಗನ್ಸಿರ್ಬೋದು, ಒಂದು ಹೆಣ್ಮಕ್ಳು ಹೆಂಗೆ ಮಾಡಿ ಅಂದರೆ ನಾನು ಯಾಕೆ ಸಾಯ್ಬೇಕು? ಹೆಣ್ಣು ಮಕ್ಳಿಗೆ ಒಂಥರ ಸ್ಫೂರ್ತಿ ಕೊಟ್ರೆ ಗಂಡು ಮಕ್ಳಿಗೆ ಇನ್ನೊಂಥರ ಸ್ಫೂರ್ತಿ ಇರು. ಹಾಗಾಗಿ ಮಗನೇ ಸರ್ವಸ್ವ ಅಂದ್ಕೊಂಡು ಬದುಕ್ತಿದ್ದ ಸಮಯದಲ್ಲಿ ಮಗನೇ ಸ್ವಲ್ಪ ದಾರಿ ತಪ್ಪಿದಾಗ ಬದುಕಿ ಕತ್ತಲಾಗ್ಬಿಟ್ಟದೆ. ಆಗ ನೀವು ರಿಹಾಬ್ಗೆ ಹಾಕಿದ್ದು, ಭರವಸೆ ಕಳ್ಕೊಳ್ಳೋದಂಗೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದು ಕಡೆ ದೇವರು ಸರ್ ನನ್ಗೆ ಈಗ್ಲೂ ಒಂದು ಧೈರ್ಯ, ನನ್ ಮಗ ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾನೆ, ಅವ್ನ್ ಇವತ್ತಿಲ್ಲ ನಾಳೆ ಚೆನ್ನಾಗಾಗ್ತಾನೆ. ನನ್ಗೆ ಏನೋ ಸರ್ ನನ್ ಮನ್ಸಲ್ಲಿ ಅನ್ಸಿದ್ ನಾನು ಹೇಳ್ತೀನಿ. ಹೌದು, ನನ್ ಮಗ ಆಕ್ಚುಲಿ ಇವಾಗ ಅವನಿಗೆ ಸೀಟ್ ಆಗಿರೋದು ಸರ್ ಮಿಲಿಟರಿ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ ಸರ್ ಅವನಿಗೆ, ಸೈನಿಕ್ ಅಕಾಡೆಮಿಲಿ. ಆಯ್ತಾ, ಅವನಷ್ಟೆಲ್ಲ ಮಾಡಿದ್ರು ಸರ್ ನನ್ ಎಲ್ಲೂ ಒಂದು ಚೂರುನು ನನ್ ಎಲ್ಲೂ ಬೇಜಾರ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ನಾನು ಎಕ್ಸಾಮ್ ಬರ್ಸಿದ್ರೆ ನನ್ ಮಗಂಗ್ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು ಸರ್. ನನ್ಗೆ ಯಾಕಂದ್ರೆ ಆ ಸ್ಕಿಲ್ ನನ್ ಮಗನಲ್ಲಿ ಇದೆ, ಅದು ನನಗ್ ತಾಯಿ ಆದವಳಿಗೆ ಗೊತ್ತಿತ್ತು. ನಾನ್ ಬರೆಸ್ದೆ, ನನ್ ಮಗಂಗ್ ಸೀಟ್ ಸಿಕ್ತು ಸರ್. ಅವನಿಗೆ ಬರೆಸ್ಬೇಕಾದ್ರೂ ನನಗೆ ಜೀವ ಒಂಥರ ಹೊಡ್ಕೊಳ್ತಿತ್ತು. ಏನಂತಾರೆ, ಏನಾಗುತ್ತೆ, ನನ್ ಮಗಂಗ್ ಸೀಟ್ ಸಿಗುತ್ತೋ ಇಲ್ವೋ ಅಂತ ನನಗ್ ತುಂಬಾ ಬೇಜಾರಲ್ಲಿದ್ದೆ ಸರ್. ನನ್ನ ಮಗ ಸರ್ ಎಕ್ಸಾಮ್ ಬರೆಯೋದ್ ಕೊಟ್ರು ಸರ್, ಔಟ್ ಆಫ್ ಔಟ್ ಬಂತು ಸರ್ ಅವನಿಗೆ. ಅವ್ನು ಒಂದೂವರೆ ವರ್ಷ ಸ್ಕೂಲ್ ಬಿಟ್ರು ಸರ್ ಅವನು ಔಟ್ ಆಫ್ ಔಟ್ ತೆಗ್ದ ಸರ್. ನನಗೆ
ತುಂಬಾ ಖುಷಿ ಆಯ್ತು. ನನ್ ಮಗನ್ಗೆ ಅವಾಗ್ಲೇ ಹೇಳ್ದೆ, ನೋಡು ಮಗ್ನೆ, ನೀನ್ ಇಷ್ಟು ಚೆನ್ನಾಗ್ ಓದ್ತೀಯಾ, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ ಮಗ್ನೆ, ನೀನ್ ಓದು, ನೀನ್ ಹಾಳಾಗ್ಬೇಡ ಚಿನ್ನಿ, ನನ್ ಮಾಡ್ತಿರೋದೇ ನಿನಿಗೋಸ್ಕರ, ನಿನಗ್ ಏನ್ ಬೇಕು ಕೇಳು ಮಗ್ನೆ, ನಾನ್ ಮಾಡ್ತೀನಿ, ನಾನ್ ರೆಡಿ ಇದೀನಿ, ಬಟ್ ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗ್ ಓದ್ಬೇಕು, ಅದು ನನ್ಗೆ ಇಂಪಾರ್ಟೆಂಟ್ ಇದೆ ನನ್ ಲೈಫ್ ಅಲ್ಲಿ. ನೀನ್ ಬೇಕಾದ್ರೆ ಕೆಲ್ಸಕ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರೋ ಸಾಕು, ಬೇರೆ ಏನು ಬೇಡ ನಿನ್ನಲ್ಲಿ ಅಂತಾನೆ ನಾನ್ ಹೇಳಿದ್ದು ಅವನಿಗೆ. ಗ್ರೇಟ್, ನಿನ್ನಂತ ತಾಯಿ ಇರ್ಬೇಕು, ಬಹಳ ಸಂತೋಷ. ಅಮ್ಮ ಹೇಗಿದ್ದಾರೆ ಈಗ? ಅಮ್ಮ ಚೆನ್ನಾಗಿದ್ದಾರೆ. ಅಮ್ಮನ್ನು ನಾನ್ ಸರಿ ಮಾಡ್ಕೊಂಡೆ. ಅಮ್ಮನ್ಗನು ಹಾಸ್ಪಿಟಲ್ಗೆಲ್ಲ ತುಂಬಾ ಪೇ ಮಾಡಿ, ಆಮೇಲೆ ನನ್ನ ಅಮ್ಮನ ಎಲ್ರು ಇವ್ರು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ, ಮೆಂಟಲ್ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ಸರ್. ನನ್ ಇಲ್ಲ, ನನ್ನ ಅಮ್ಮ ನನ್ಗೋಸ್ಕರ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರು ದೇವತೆ, ಅವ್ರು ನನ್ ದೇವ್ರನ್ನ ಪೂಜೆ ಮಾಡ್ಬಾರ್ದು, ನನ್ನ ಅಮ್ಮನ ಪೂಜೆ ಮಾಡ್ಬೇಕು ಅಲ್ವಾ. ಅವ್ರನ್ನ ಸರ್ ನಾನು ಧ್ಯಾನ ಮಂದಿರಕ್ಕೆಲ್ಲ ಸೇರ್ಸಿ, ಅವ್ರನ್ನ ಹಾಸ್ಪಿಟಲ್ಗೆಲ್ಲ ಸೇರ್ಸಿ, ಅವ್ರನ್ನ ಸರಿ ಮಾಡ್ಕೊಂಡಿ ಸರ್. ಇವತ್ತು ನಮ್ಮಮ್ಮ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಸರ್. ಅವ್ರು ಹೆಂಗೆಂಗೋ ಆಡ್ತಿದ್ರು, ರಾತ್ರಿ 1 ಗಂಟೆ ರಾತ್ರಿಲೆಲ್ಲ ಸರ್ ಮಚ್ಚೆಲ್ಲ ಇಟ್ಕೊಂಡು ರೋಡಲ್ಲಿ ಬೆಡ್ಶೀಟ್ ಹೊಚ್ಕೊಂಡೆಲ್ಲ ಓಡಾಡೋರು ಸರ್. ಅವ್ರಿಗೆ ಬ್ರೈನ್ ಅಪ್ಸೆಟ್ ತರ ಆಗಿ ಇವತ್ತು ನಾನು ಅಮ್ಮನ್ ಸರಿ ಮಾಡ್ಕೊಂಡಿ ಸರ್. ಇವತ್ತು ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಸೂಪರ್ ವಾ. ಇದ್ರೆ ನಿನ್ನಂತ ನಾನು ಅವಾಗ್ಲೂ ಸರ್ ಯಾರ ಹತ್ರ ಒಂದ್ ಹೆಲ್ಪ್ ಕೇಳಲಿಲ್ಲ ಸರ್. ನಮ್ ದೊಡ್ಡಮ್ಮ ಚಿಕ್ಕಮ್ಮಂದಿರೋ ಯಾವ ಫ್ಯಾಮಿಲಿಯವ್ರ ಹತ್ರ ಸರ್ ₹1 ₹10 ನಾನು ಹೆಲ್ಪ್ ಕೇಳಿಲ್ಲ ಸರ್. ಬ್ಯೂಟಿಫುಲ್. ಅಂತಿಮವಾಗಿ ಹೆಣ್ಮಕ್ಳಿಗೆ ಏನಾದ್ರು ಹೇಳೋದಾದ್ರೆ? ಯಾರು ನಮ್ ಲೈಫ್ ಹಾಳಾಗಿದೆ ಅಂತ ಪ್ಲೀಸ್ ದುಡುಕ್ಬೇಡಿ, ಯಾರನ್ನು ನಿಮ್ ಧೈರ್ಯನ ಕಳ್ಕೋಬೇಡಿ, ಧೈರ್ಯವಾಗಿರಿ. ನಮ್ಗೆ ಅಂತ ಒಂದ್ ಲೈಫ್ ಇರುತ್ತೆ, ನಮ್ದೇ ಆದ ಒಂದು ಜೀವನ ಇರುತ್ತೆ. ಆ ಜೀವನನ ನೀವು ಮಾಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಗಂಡನ್ನ ಹಾಳ್ ಮಾಡೋದು ಒಂದ್ ಹೆಣ್ಣೆ, ಅವನನ್ನ ಒಳ್ಳೆ ರೀತಿ ತಗೋಬರೋದು ಒಂದ್ ಹೆಣ್ಣೆ. ಮಕ್ಳನ್ನಾಗಿರ್ಬೋದು ಅಷ್ಟೇ. ಈಗ ಮಕ್ಳು ಹಾಳಾಗ್ತಿದಾರೆ ಅಂತ ಹೆಂಗಾದ್ರೂ ಸಾಯ್ಲಿ ಅಂತ ಕೆಲವು ಪೇರೆಂಟ್ಸ್ ಹೇಳ್ತಾರಲ್ಲ, ಆತರ ಬಿಡ್ಬೇಡಿ ಪ್ಲೀಸ್. ನಮ್ ಗಂಡಂದಿರ್ ಸರಿ ಇಲ್ಲ ಅಂದ್ರುನು ನಾಳೆ ದಿನ ನಮ್ ಮಕ್ಳು ಅವ್ರ ಜೀವನನ ನಾವ್ ನೋಡ್ಬೇಕು. ಅವ್ರಾದ್ರೂ ನಮ್ಮಮ್ಮ ನನಗ್ ತಿದ್ದಿ ಬುದ್ಧಿ ಹೇಳಿದಾಳೆ ಅಂತ ಒಂದಿನ ನೆನ್ಪಿಸ್ಕೊಂಡಿ ಅವ್ರು ನಮ್ಮನ್ನ ನೋಡ್ಕೊಳ್ತಾರೆ. ನಾಳೆ ದಿನ ರೋಡಲ್ ಜನ ಇಂತೋಳು ಹೆತ್ಲು ಬೀದಿಗ್ ಬಿಟ್ಲು ಅನ್ನೋ ತರ ನಾವ್ ಯಾರ ಹತ್ರನು ಅನ್ನಿಸ್ಕೋಬಾರ್ದು. ನಮ್ ಮಕ್ಳಿಗೋಸ್ಕರನಾದ್ರೂ ನಾವ್ ಜೀವನ ಮಾಡ್ಬೇಕು. ನಮ್ ಮಕ್ಳು ಮುಖ ನೋಡ್ಕೊಂಡು ದಯವಿಟ್ಟು ಜೀವನ ಮಾಡಿ ಅಂತ ಹೇಳ್ತೀನಿ ಎಲ್ರಿಗೂನು. ಬಟ್ ಯಾರನ್ನು ಧೈರ್ಯ ಕೆಡಿಸ್ಕೋಬೇಡಿ, ಇರೋದ್ರಲ್ಲಿ ಜೀವನ ಮಾಡಿ ಅಂತ ಹೇಳ್ತೀನಿ ಸರ್. ಸೂಪರ್ ವಾ. ನಾನು ಈ ಸಮಯದಲ್ಲಿ ನಿಮ್ ಕುರಿತು ಹೇಳೋದಿಷ್ಟೇ. ಬಹುಶಃ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್ ಈ ಲೈವ್ ಅಲ್ಲಿ. ಆಮೇಲೆ ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಂತದ್ದು ಇದು ಶಾಸ್ತ್ರ ಹೇಳ್ತಾರೆ, ಅಸ್ಟ್ರಾಲಜಿ, ಅದನ್ನೆಲ್ಲ ನಂಬೇಡಿ. ನಾನ್ ತುಂಬಾ ಮೋಸ ಹೋಗ್ಬಿಟ್ಟಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನನ್ನ ಹತ್ರ 10,000 20,000 ದುಡ್ಡು ಹಾಕಿಸ್ಕೊಂಡಿ ನನಗ್ ತುಂಬಾ ಮೋಸ ಮಾಡಿರೋ ಜನಗಳು ಇದಾರೆ. ಅಸ್ಟ್ರಾಲಜಿನೂ ನಂಬೇಡಿ. ಅವರೆಲ್ಲ ಶಾಸ್ತ್ರ ಹೇಳಿ ನಮ್ ಲೈಫ್ ನ ಸರಿ ಮಾಡೋದಾಗಿದ್ರೆ ಅವ್ರು ಯಾಕೆ ನಮಗ್ ಶಾಸ್ತ್ರ ಹೇಳ್ಬೇಕಾಗಿತ್ತು ಅಲ್ವಾ? ಯಾರು ನಂಬೇಡಿ. ಎಲ್ಲಾ ಶಕ್ತಿ ನಮ್ಮಲ್ಲಿದೆ ಆಯ್ತಾ. ದೇವ್ರು ಎಲ್ಲಾನು ಮಾಡ್ತಾನೆ ಅನ್ನೋದು ಸುಳ್ಳು. ಅವನು ನಮಗೆ ಶಕ್ತಿ ಕೊಡ್ತಾನೆ, ನಮಗೆ ದುಡಿಯೋದಿಕ್ಕೆ ದಾರಿ ತೋರಿಸ್ತಾನೆ. ಅದನ್ನ ಮಾತ್ರ ನಾವು ಮಾಡ್ಬೇಕು ಅಲ್ವಾ? ನಿಜ. ನಿಮ್ಮ ಹೃದಯದಲ್ಲಿ ದೀಪ ಬೆಳಗುತ್ತಾ ಇದ್ರೆ ನಿಮಗೆ ದಾರಿ ಕಾಣುತ್ತೆ. ಒಳಗಡೆ ಕತ್ತಲಾಗಿದ್ರೆ ಒಳಗಡೆ ಯಾರೋ ಶಾಸ್ತ್ರ ಹೇಳಿ ನಿಮ್ ಬದುಕನ್ ಒಬ್ರು ಬದುಕ್ತಿದಾರೆ ಅಂತ ಅವ್ರನ್ನ ನೋಡಿ ನಾವು ಅಸೂಯೆ ಪಡ್ಬಾರ್ದು. ಯಾವತ್ತು ಜಲಸ್ ಅನ್ನೋದಿದೆಯಲ್ಲ ಅದನ್ನ ಪಡ್ಬಾರ್ದು. ಅವ್ರು ಏನಾದ್ರು ತಗೊಂಡ್ರ ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ಹೌದಾ, ಚೆನ್ನಾಗಿರಿ ಅಂತ ಹೇಳ್ಬೇಕು. ನಾಳೆ ದಿನ ಆ ದೇವ್ರು ನಮಿಗೂ ತಥಾಸ್ತು ಅಂತ ಅಂತಾನೆ. ಒಂದೆಲ್ಲ ಒಂದಿನ ನಮ್ಗೂ ಒಳ್ಳೇದಾಗೆ ಆಗುತ್ತೆ. ನಮ್ಮಮ್ಮ, ನಾನು ಸರ್ ನನ್ ಕಣ್ಣಾರೆ ನೋಡಿದೀನಿ, ನಮ್ಮಮ್ಮ ಬೇರೆಯವ್ರ ಮನೆ ಪಾತ್ರೆ ತೊಳೆದು ನಮ್ಮಮ್ಮ ನಾಯಿ ಕಕ್ಕ ಬಾಚಿದ್ದಾರೆ ಸರ್. ಅದನ್ನೆಲ್ಲ ನಾನ್ ನೋಡಿದೀನಿ. ಬಟ್ ಇವತ್ತು ನನ್ನ ಮನೇಲಿ ಸರ್ ನಮ್ಮಮ್ಮ ರಾಣಿ ತರ ನನ್ ಮನೇಲಿ ಕೂತಿರ್ತಾರೆ. ನನ್ ಮನೇಲಿ ಅಡ್ಗೆ ಮಾಡೋದಿಕ್ಕೂ ಸರ್ ಆಂಟಿ ಬರ್ತಾರೆ. ಬಟ್ ಆ ಆಂಟಿನ ನನ್ ಯಾವತ್ತು ನನ್ನ ಮನೆ ಕೆಲ್ಸದ ಆಂಟಿ ತರ ನೋಡಿಲ್ಲ. ಅವರು ನನ್ನ ಅಮ್ಮ, ನನ್ನಲ್ಲಿ ಒಬ್ರು ಅವರು ಅಂತಾನೆ ನಾನ್ ನೋಡಿರೋದು ಸರ್ ಅವ್ರನ್ನ. ನೋಡಿ, ಪ್ರತಿ ಚಿಕ್ಕ ವಿಷಯನು ನೀವು ಕೆಲಸದವ್ರು ಬರ್ತಾರೆ ಅಂತ ಹೇಳಿದ್ರ ತಕ್ಷಣ ಅದನ್ನ ಇಲ್ಲ, ನಾನು ಅದನ್ನ ಹಾಗೆ ನೋಡಲ್ಲ ಅಂದ್ರೆ ಎಷ್ಟು ಪ್ರಜ್ಞಾಯುತವಾಗಿ ಎಲ್ಲವನ್ನು ಗೌರವದಿಂದ ಹೌದು ಸರ್. ನನ್ನ ಅಂಗಡಿಗೆ ನಮ್ಮ ಹುಡುಗರು ಬರ್ತಾರಲ್ಲ ಸರ್, ನಾನು ಅವ್ರನ್ನು ಅಷ್ಟೇ ಸರ್
ಬೇಕಾದ್ರೆ ನೀವ್ ಈ ಕಡೆ ಬಂದಾಗ ಬನ್ನಿ, ನನ್ ಪರ್ಸನಲ್ ನಂಬರ್ ನಿಮಗ್ ಸೆಂಡ್ ಮಾಡಿರ್ತೀನಿ ಸರ್. ನಮ್ಮ ಹುಡುಗರ್ನ ಕೇಳಿ ನನ್ ಮಗನೇ ಅಂತಾನೆ ಮಾತಾಡ್ಸಿದ್ರು ಸರ್. ಹೇಳು ಮಗ್ನೆ, ಬಾ ಮಗ್ನೆ. ಅವ್ರು ನನ್ನ ಮಕ್ಳು ತರಾನೇ ಸರ್. ನಾನ್ ಇವತ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿ ಒಳ್ಳೆತನದಲ್ಲಿ ನಾನು ಅವ್ರನ್ನ ಮಾತಾಡ್ಸಿದ್ರೆ ಸರ್, ನನ್ ಮಗನ್ಗೆ ದೇವ್ರು ಎಲ್ಲೋ ಒಂದ್ ಕಡೆ ಕಾಪಾಡ್ತಾನೆ ಅಲ್ವಾ ಸರ್. ಖಂಡಿತನವ್ವ, ನಾವು ಮಾಡಿದ ಪ್ರತಿ ಉಪಕಾರಗಳು, ಪ್ರತಿ ಪುಣ್ಯದ ಕೆಲಸಗಳು, ದಾನ ಧರ್ಮಗಳು ನಿಮ್ಮನ್ನು ಖಂಡಿತ ಬಿಟ್ಟು ಹೋಗಲ್ಲ. ಯಾವುದೋ ಒಂದು ದಟ್ಟ ದರಿದ್ರದ ಕಷ್ಟ, ತುಂಬ ಕಡು ಕಷ್ಟ ಕಾಲ ಬಂದಾಗ ನೀವು ಹಿಂದೆ ಮಾಡಿದ ಉಪಕಾರಗಳು ನಿಮ್ಮನ್ನು ಕಾಯ್ತವೆ. ಆಗ ಕಾಯ್ಲಿ ಅಂತ ಅಲ್ಲ, ನಮ್ಮ ಮನಸ್ತೃಪ್ತಿಗೆ ನಾವು ಮಾಡಬೇಕು, ಆಯ್ತಾ. ನಮ್ಮ ಪ್ರಾರಬ್ಧಗಳನ್ನು ನಾವು ಅನುಭವಿಸ್ಲೇಬೇಕು. ಹಾಗೆ ಒಂದು ಹೆಣ್ಮಗಳಾಗಿ ಇವತ್ತಿಗೆ ನೀವು ಬದುಕನ್ನು ಕಟ್ಕೊಂಡಿರೋ ರೀತಿ, ಬದುಕನ್ನು ನೋಡುವ ದೃಷ್ಟಿಕೋನ, ಮತ್ತು ಮಗನ ಕುರಿತಾಗಿ ನೀವು ಪಟ್ಟ ಪಾಡು ಮತ್ತು ಅದರಲ್ಲಿ ಗೆದ್ದ ರೀತಿ ಎಲ್ಲೂ ಭರವಸೆ ಕಳ್ಕೊಳ್ಳದಂಗೆ ನೋಡಿ. ನಿಮ್ಮಲ್ಲಿ ಕಂಡ ಅಥವಾ ನಿಮ್ಮ ಇವತ್ತಿನ ಯಶಸ್ಸಿಗೆ ನಿಮ್ಮ ಯಾವ ಗುಣ ಬಹಳ ದೊಡ್ಡದಾಗಿ ನಿಮ್ಗೆ ಹೆಲ್ಪ್ ಮಾಡ್ತು ಅಂದರೆ 15 ಲಕ್ಷ ಹಣವೂ ಅಲ್ಲ, ಯಾರ ಆಶೀರ್ವಾದವೂ ಅಲ್ಲ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡತೆ, ಎಲ್ಲಿ ಬೇಕು ಎಲ್ಲಿ ಬೇಡ, ಎಲ್ಲಿ ನೋ ಎಲ್ಲಿ ಎಸ್, ಎಲ್ಲಿ ಎಸ್ ಹೇಳಬೇಕು, ಎಲ್ಲಿ ನೋ ಹೇಳಬೇಕು, ಎಲ್ಲಿ ಯಾವುದರಿಂದ ದೂರ ಇರಬೇಕು. ಯಾಕಂದರೆ ಹುಡುಕು ಬುದ್ಧಿ ದುಡುಕುವ ಸಮಯದಲ್ಲಿ ನಿಯತ್ತಾಗಿ ಬಂದಿರೋದರಿಂದ ಇವತ್ತಿಗೆ ಬದುಕಿನ ಸಂಪೂರ್ಣ ದರ್ಶನ ನಿಮಗಾಗಿದೆ. ಯಾರು ಹೆಂಗೆ ಎತ್ತ, ಯಾರ್ಯಾರ ಮಾತಿನಿಂದ ಏನೇನು ಕುತಂತ್ರ ಇರುತ್ತೆ, ಯಾರ್ಯಾರು ಏನೇನು ಮಾಡ್ತಾರೆ. 17-18ರಲ್ಲಿ ಕೆಟ್ಟು ಹಾಳಾಗಬೇಕಾದ ವಯಸ್ಸಲ್ಲೇ ಗಟ್ಟಿಯಾಗಿ ಬಂದಿರೋದ್ರಿಂದ ಇಲ್ಲಿಂದ ನಿಮ್ಮನ್ನು ಯಾರು ಅಲ್ಲಾಡಿಸ್ಲಿಕ್ಕೂ ಆಗಲ್ಲ. ಹಾಗಾಗಿ ಒಂದು ಸಸಿಯಾಗಿದ್ದಾಗ ಯಾರು ನಿಮ್ಮನ್ನ ಕಿತ್ತು ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೆ ದೈತ್ಯ ಆದಾಗ ಏನ್ ಮಾಡಬಲ್ಲರು? ಅದು ಹೊರಗಿನ ಬಿಸ್ನೆಸ್ ಇಂದ ಹೇಳ್ತಿಲ್ಲ, ಒಳಗಿನ ಅಂತರಂಗದ ಸಿದ್ಧಾಂತ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೀರಾ. ಹೊರಗಡೆ ಇನ್ನೂ 50 ಸತಿ ಲಾಸ್ ಆಗಿ ಕೊಲಾಪ್ಸ್ ಆಗಿ ಮತ್ತೆ ಎದ್ ನಿಲ್ಬಹುದು, ಏನ್ ತೊಂದ್ರೆ ಇಲ್ಲ. ಹೌದು ಸರ್, ನನಗೆ ಇವಾಗ್ಲೂ ನಾನು ಹೇಳಲ್ವಾ ಸರ್, ನಾನು ಇವಾಗ್ಲೂ ಲಾಸ್ ಆಗ್ಲಿ ಸರ್, ನನ್ ಮತ್ತೆ ನನ್ನ ಮೇಲೆ ಎದ್ದೇಳ್ತೀನಿ, ನಾನ್ ದುಡಿತೀನಿ ಅನ್ನೋ ಶಕ್ತಿ ಮತ್ತೆ ನನಗೆ ಆ ಧೈರ್ಯ ನನ್ನಲ್ಲಿದೆ. ನಾನ್ ದುಡಿತೀನಿ ಸರ್. ನಾನು ಈ ಬಿಸ್ನೆಸ್ ಅಲ್ಲ, ನಾನು ಇನ್ನೊಂದ್ ಮಾಡಿ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ರೋಡಲ್ಲಿ ಸೊಪ್ಪು ಮಾರ್ ದುಡಿತೀನಿ ಬಿಡಿ ಸರ್. ಯಾಕೆ ಸರ್, ಯಾವನ್ಗೆ ಯಾಕೆ ಎದ್ರಕೋಬೇಕು, ಯಾಕೆ ಹಂಚ್ಕೊಳ್ಬೇಕು ಸರ್? ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ಯಾಕೆ ಸರ್ ಹಂಚ್ಕೋಬೇಕು? ನಾನು ನಿಮ್ಮನ್ನ ತೊಳೆಯುವ ಜನರು, ನಿಮ್ಮ ಅವನತಿಯನ್ನು ನೋಡಬೇಕು ಅಂತ ಕಾಯ್ತಾ ಇದ್ದ ಎಲ್ಲ ಜನರ ಮುಂದೆ ದೀಪ, ಹಾಗೆ ದೇವಸ್ಥಾನದ ಮುಂದೆ ದೇವರ ಕಂಬದ ಮೇಲೆ ದೀಪ ಬೆಳಗಿದ ಹಾಗೆ ನಿಮ್ಮ ಬದುಕು ಎತ್ತರದಲ್ಲಿ ಬೆಳಗುತ್ತಾ ಇದೆ. ಅಂಡ್ ಅದು ಬೀಳಲಿಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ನಡತೆ ವಿಚಾರದಿಂದ ತಗೊಂಡು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬದುಕು, ನಿಮ್ಮ ಸಿದ್ಧಾಂತ, ಮಗು ಈಗ ಬದಲಾಗಿ ಒಳ್ಳೆ ರೀತಿ ಬದುಕು. ಸರ್, ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿರೋದ್ ಒಂದೇ, ಎಂತ ರೋಡಲ್ಲಿ ಇದು ಪೇಪರ್ ಆರಿಸ್ತಾರಲ್ಲ ಅಣ್ಣಂದಿರು, ಅವ್ರನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ನಾವ್ ಯಾರಿಗೂ ಕೇವಲವಾಗಿ ಮಾತಾಡಿಸ್ಬಾರ್ದು. ಯಾವಾಗ ನಾವ್ ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀವಿ, ನಮಗೆ ಎಲ್ಲ ತಾನೇ ಬರುತ್ತೆ ಅಂತ ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿದ್ದಾರೆ ಸರ್. ಸತ್ಯನವ, ಈ ಜಗತ್ತಲ್ಲಿ ಅಂತಹ ಸನ್ನಡತೆಗೆ ಯಾವಾಗಲೂ ದೈವತ್ವದ ಸ್ಥಾನ ಇದೆ. ಮೊದ್ಲು ಅನ್ಸ್ಬಹುದು, ದುರಹಂಕಾರದಿಂದ ಮಾತಾಡಿಸ್ತಾ ಇರೋರಿಗೆ ಜನ ಹೆದರಬಹುದು, ಬಟ್ ಕಾಲಕ್ರಮೇಣ ಗೆದ್ದು ನಿಲ್ಲೋದು ಯಾವತ್ತು ಸರ್ ನಾವು ದುರಹಂಕಾರ ಮಾತಾಡಿ ನಾವು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ನಾವೇನು ಸಾಧನೆ ಮಾಡಕ್ ಆಗೋದಿಲ್ಲ ಸರ್. ನಮ್ ತಾಳ್ಮೆನೆ ನಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ ಸರ್. ನಾವ್ ತಾಳ್ಮೆಯಿಂದ ನಿಧಾನವಾಗಿ ನಾವು ಒಬ್ರಿಗೆ ಗೌರವ ಕೊಟ್ಟಿ, ದೊಡ್ಡವರು ಚಿಕ್ಕವರು ಸರ್, ನನ್ಗಿಂತ ಚಿಕ್ಕವನೇ ಆಗಿರ್ಲಿ ಸರ್, 10 ವರ್ಷ ಚಿಕ್ಕವರೇ ಆಗಿರ್ಲಿ, ಅವರು ಅಣ್ಣ ಅಂದ್ರೆ ನಮ್ದೇನ್ ಬಾಯಿ ಏನೂ ಆಗೋದಿಲ್ಲ ಅಲ್ವಾ? ಏನ್ ತಪ್ಪಿದೆ? ಸಂಬಂಧಗಳ ಶುದ್ಧತೆ ಇರುತ್ತೆ. ಅಣ್ಣ ಅಂದ್ರೆ ಏನಾಗುತ್ತೆ, ಅಕ್ಕ ಅಂದ್ರೆ ಏನಾಗುತ್ತೆ ಸರ್? ಪ್ರತಿಯೊಬ್ಬ ಮನುಷ್ಯನ್ಗೂನು ನಾವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ರಿಟರ್ನ್ ನನಗ್ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಏನೋ ಅಂದ್ರೆ ಏನೇ ಅಂತಾರೆ ಸರ್. ಅವ್ರಿಗೆ ನಾವು ಅನ್ರೆಸ್ಪೆಕ್ಟ್ ಕೊಟ್ರೆ ಅವರು ನನ್ಗೆ ಅನ್ರೆಸ್ಪೆಕ್ಟ್ ಕೊಡ್ತಾರಲ್ವಾ? ನಾನ್ ರೆಸ್ಪೆಕ್ಟ್ ಆಗಿ ಅವ್ರನ್ನ ಮಾತಾಡ್ಸಿದ್ರೆ ಅವರು ನನ್ನ ಇನ್ನೊಂದ್ಸಲ ನನ್ ರೋಡಲ್ಲಿ ಹೋಗ್ತಿದ್ರು ನನ್ಗೆ ಅಕ್ಕ ಅಂತ ಮಾತಾಡ್ಸೋ ರೀತಿ ನಾವು ಅವ್ರ ಜೊತೆ ಇರ್ಬೇಕು ಅಲ್ವಾ ಸರ್? ಈಗ ದೊಡ್ಡವರು ಹೇಳಿದ್ದಾರಲ್ಲವ, ಅಯ್ಯ ಅಂದ್ರೆ ಸ್ವರ್ಗ, ಅದು ಎಲವೋ ಅಂದ್ರೆ ನರಕ. ಅಯ್ಯ ಅಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಜ್ಜಿದಿರ್ನೆ ನೋಡಿ, ಅಪ್ಪ ಒಂಚೂರು ಮಾಡ್ಕೊಡಪ್ಪ, ಅದು ಪುಟ್ ಮಕ್ಳನ್ನೇ ಅಪ್ಪ ಇದೊಂಚೂರು ಮಾಡ್ಕೊಡಪ್ಪ. ಆ ಅಪ್ಪ ಅಂತ ಯಾಕೆ ಬಂತು? ಒಂದು, ಅವರು ಬದುಕಿನ ಕಟ್ಟ ಕಡೆಯ ಸ್ಥಿತಿಲಿದ್ದಾರೆ, ಅವ್ರಿಗಂದೆ ಬೇರೆ ದಾರಿ ಇಲ್ಲ ಒಂದು. ಅಂಡ್ ಎರಡನೇದು,
ಅಷ್ಟೂ ಜೀವನವನ್ನು ನೋಡಿ ಆದ್ಮೇಲೆ ಕೂಗಾಟಕ್ಕೆ ಅರ್ಥ ಇಲ್ಲ, ಬೆಲೆ ಇಲ್ಲ, ಮಾನ್ಯತೆ ಇಲ್ಲ ಅನ್ನೋದು ಅರ್ಥ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಹೌದು ಸರ್, ನಾವು ಕಿರ್ಚಾಡಿ ಕೂಗಾಡಿ ಏನು ಸಾಧನೆ ಮಾಡಕ್ ಆಗೋದಿಲ್ಲ ಸರ್. ಹ್ಮ್ ನಾವ್ ತಾಳ್ಮೆಯಿಂದ ಇಟ್ಕೊಂಡು ಇದ್ರೇನೆ ಸರ್ ನಾವ್ ಏನಾದ್ರೂ ಸಾಧನೆ ಮಾಡೋದಿಕ್ ಸಾಧ್ಯ ಸರ್. ನಿಜನವ, ನೀವು ಬಹಳ ಗೌರವದಿಂದ, ಸ್ವಾಭಿಮಾನದಿಂದ ಹಾಗೂ ಅರ್ಥಪೂರ್ಣ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಈ ಮೂಲಕ ಈ ಕಾರ್ಯಕ್ರಮ ಕೇಳುವ ಲಕ್ಷಾಂತರ ಜನಕ್ಕೆ ನಿಮ್ಮ ಕತೆ ಇವತ್ತು ಮುಂದೆಯೂ ಸ್ಫೂರ್ತಿಯಾಗುತ್ತೆ, ಪಾಠವಾಗುತ್ತೆ. ಆ್ಯಂಡ್ ಪ್ರೌಡ್ ಆಫ್ ಯು. ನನಗಂತೂ ಬಹಳ ಖುಷಿ ಇದೆ Thank ನಿಮ್ಮ you. ಕುರಿತು. ಥ್ಯಾಂಕ್ ಯು ಒಳ್ಳೆಯದಾಗಲಿ. ಸರ್, ಥ್ಯಾಂಕ್ ಯು. ನನಗೆ ನೀವು ಕಾರ್ಯಕ್ರಮ ನೋಡ್ತೀರಾ, ಅದರಿಂದ ನಿಮಗೇನೋ ಒಂದು ಸ್ವಲ್ಪ ನೆಮ್ಮದಿ ಅಂದಾಗ ನನಗೆ ಬಹಳ ಖುಷಿ. ಓಕೆ, ಪಾಪ ಹೌದು ಸರ್, ಕಾರ್ಯಕ್ರಮ ಹೌದು ನೋಡ್ತಾರೆ ಇವರು ಅಂತ. ಬಟ್ ಸರ್. ನಾನ್ ಈಗ ಟೈಮ್ಸ್ ಫ್ರೀ ಇದ್ದಾಗ ನೋಡ್ತಾ ಇರ್ತೀನಿ. ಹಿಂಗೆ ಜಸ್ಟ್ ಒಂದ್ಸಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಂತು ಸರ್, ಅವಾಗ ನೋಡಿದ್ದು. ನನ್ಗೊಂಥರ ಅದು ಇಂಟ್ರೆಸ್ಟಿಂಗ್ ಆಯ್ತು, ನೋಡ್ಬೇಕು ಅಂತ. ಎವ್ರಿ ಡೇ ನಾನು ಯಾವಾಗ ಫ್ರೀ ಕೂತಿರ್ತೀನಿ ಶಾಪ್ ಅಲ್ಲಿ ಅವಾಗೆಲ್ಲ ನೋಡ್ತಾ ಇರ್ತೀನಿ ಸರ್ ಕುತ್ಕೊಂಡು. ಥ್ಯಾಂಕ್ ಯು ನವ, ಥ್ಯಾಂಕ್ ಯು. ಹೀಗೆ ಥ್ಯಾಂಕ್ ಯು ಸರ್. ಚೆನ್ನಾಗಿ ನಿಮ್ಮ ವ್ಯವಹಾರ ಹಾಗೂ ನಿಮ್ಮ ಮಗುವಿನ ಭವಿಷ್ಯ ಎಲ್ಲವೂ ಸಜ್ಜನರ ಸಹವಾಸದಿಂದ ಮಗನ ಈ ದಾರಿಯಲ್ಲಿ ಎಲ್ಲ ಒಳ್ಳೆಯದಾಗಲಿ. ಅವ್ರಿಗೂ ಸಜ್ಜನರ ಸಹವಾಸ ಸಿಕ್ಕಿ, ಅಯ್ಯೋ ನನ್ನ ತಾಯಿ ಇಷ್ಟೆಲ್ಲ ನನ್ನ ಕಷ್ಟಪಟ್ಟು ಸಾಕಿದ್ರು, ಇವತ್ತು ನಾನು ಅಲ್ಲಲ್ಲಲ್ಲ ನನ್ನ ತಾಯಿಯನ್ನು ನಾನು ಹೇಗೆ ನೆನೆಸ್ಕೊಳ್ತೀನಲ್ಲ, ಹಾಗೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಮಗು ನಿಮಗೊಂದು ಹೆಸರು ತಂದು ಕೊಡಲಿ, ಆತನ ಬದುಕು ಬೆಳಕಾಗಲಿ. ಹಾಗೂ ನಿಮ್ಮ ತಾಯಿಗೂ ದೇವರು ಇರುವಷ್ಟು ಸಮಯ ಯಾವುದೇ ಹೆಚ್ಚಿನ ತಾಪತ್ರಗಳು, ರೋಗ ರುಜಿನಗಳಿಲ್ಲದೆ ಅವರು ನಿಮ್ಮೊಂದಿಗೆ ಚೆನ್ನಾಗಿರುವಂತಾಗಲಿ. ನಿಮ್ಮ ಆರೋಗ್ಯ ನೋಡಿಕೊಳ್ಳಿ, ಚೆನ್ನಾಗಿರಿ, ಇನ್ನೂ ಎತ್ತರಕ್ಕೆ ಬೆಳೀರಿ. ಯಾರ ಬಗ್ಗೆನೂ ದ್ವೇಷ ಬೇಡ, ಯಾರ ಕುರಿತು ಅಸಮಾಧಾನಗಳು ಬೇಡ. ನಿಮ್ಮ ಪಾಲಿನ ನಿಮಗೆ, ಅವ್ರ ಪಾಲಿಂದ ಅವ್ರಿಗೆ. ಹೌದು ಸರ್. ಸರ್ ನಾನ್ ಯಾರ ಬಗ್ಗೆನೂ ದ್ವೇಷ ಮಾಡೋದಿಲ್ಲ ಸರ್. ನನ್ ಬಗ್ಗೆ 1,000 ಜನ 1,000 ತರ ದ್ವೇಷ ಮಾಡ್ಕೊಳ್ಳಿ ಸರ್, ನನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವ್ರೇ ನೀನಿದ್ಯಾ ಅಷ್ಟೇ ಸರ್. ನಾನ್ ಹೇಳ್ತಿಲ್ವಾ, ನನ್ ಎಲ್ಲಮ್ಮ ತಾಯಿ ನಂಬಿದೀನಿ. ಅವ್ರಿಗೆ ಯಾರೇ ನನಗ್ ಒಂದ್ ಮಾತ್ ಕೆಟ್ಟಾಗ ಅನ್ಲಿ ಸರ್, ನೋಡು ಅವರು ನಿನಗೆ ಅಂತಿದ್ದಾರೆ ತಾಯಿ, ಅದನ್ನ ನನಗ್ ಅಂತಿಲ್ಲ ಅಷ್ಟೇ ಸರ್. ನನ್ ಎಲ್ಲ ತಾಯಿ ಮೇಲೆ ಹಾಕ್ಬಿಟ್ಟಿದೀನಿ ನಾನು. ನಿಜ, ಆ ಭಾರ ಒತ್ಕೊಳ್ಳೋ ಶಕ್ತಿ ಇರೋದು ದೈವಕ್ಕೆ. ಅದನ್ನೆಲ್ಲ ನೀವು ತಗೊಳ್ತಾ ಹೋದ್ರೆ ಸರ್ ಅದನ್ನೆಲ್ಲ ಯೋಚನೆ ಮಾಡಿ ಹತ್ತು ಕರ್ದು ನನಗೆ ಈ ಜೀವನ ಸಾಕಾಗ್ ಹೋಗ್ಬಿಟ್ಟಿದೆ ಸರ್. ನನ್ 1 ವರ್ಷದಿಂದ ಫುಲ್ ಚೇಂಜಸ್ ಆಗ್ಬಿಟ್ಟಿದೀನಿ ಸರ್. ಬೇಡ, ಯಾರಿಗೋಸ್ಕರ ನಾನ್ ಯಾಕೆ ಕಳ್ಬೇಕು, ನನ್ ಜೀವನ ಯಾಕೆ ಹಾಳ್ ಮಾಡ್ಕೋಬೇಕು ಅಂದವ್ರು ಅನ್ಕೊಳ್ಳಿ ಬಿಡಿ ಸರ್. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು ನಾನು ಅನ್ನೋ ತರ ಇದೀನಿ. ನಾನೇನ್ ತಪ್ಪು ಮಾಡ್ತಿದ್ದೀನ? ಇಲ್ವಲ್ಲ, ನಾನ್ ಕಷ್ಟಪಟ್ಟು ದುಡಿತಿದ್ದೀನಿ. ನಾನ್ ಯಾಕೆ ಬೇರೆಯವ್ರಿಗೆ ತಲೆ ಕೆಡಿಸ್ಕೋಬೇಕು, ಬೇರೆಯವ್ರಿಗೋಸ್ಕರ ನಾನ್ ಯಾಕೆ ಜೀವನ ಮಾಡ್ಬೇಕು? ನನಗೆ ನಿಜಕ್ಕೂ ಕಾರ್ಯಕ್ರಮದಿಂದ ನನ್ನ ಜೀವನಕ್ಕೆ ಆಗಿರೋ ಬಹಳ ದೊಡ್ಡ ಉಪಕಾರ ಅಂದರೆ, ನಿಮ್ಮಂಥ ಹೆಣ್ಮಕ್ಳನ್ನ ಮಾತಾಡಿಸಿದಾಗ ನನ್ನ ಜೀವನದಲ್ಲಿ ನಾನು ಎಷ್ಟೋ ಒಂದು ಧೈರ್ಯ ತಂದುಕೊಳ್ಳಿ. ನಾನು ನೋಡಿದ್ದೀನವ ಇಲ್ಲಿ. ನಮ್ಮ ಅಮ್ಮನ್ಗೆ ಖುಷಿ ಆಗಿದೆ ಸರ್. ನಮ್ಮ ಅಮ್ಮನೇ ಹೇಳ್ತಾರೆ ನನ್ನ ಮಗಳಿಗೆ ಇಷ್ಟೊಂದ್ ರೆಸ್ಪೆಕ್ಟ್ ಸಿಗುತ್ತೆ ಅಂತ ನಾನು ಅನ್ಕೋ ಸರ್. ಇವತ್ತು ನಮ್ಮ ಅಪ್ಪನ ಏಜ್ ಅವರು ನನ್ನನ್ನ ಅಕ್ಕ ಅಂತ ಮಾತಾಡಿಸ್ತಾರೆ ಸರ್. ನನ್ನ ಅವ್ರಗಳ ಫಂಕ್ಷನ್ ಕರೆಯೋ ರೀತಿ, ಅಕ್ಕ ಬರ್ಲೇಬೇಕು ನೀವು ಅಂತ ಎಷ್ಟು ಫೋರ್ಸಬಲಿ ಇನ್ವೈಟ್ ಮಾಡ್ತಾರೆ. ನನ್ ನನ್ ಫಂಕ್ಷನ್ಸ್ ಗೆ ನಮ್ಮ ಅಮ್ಮನ್ ಕರ್ಕೊಂಡ್ ಹೋಗ್ತೀನಿ ನನ್ ಜೊತೆ. ಅವಾಗ ಅಲ್ಲಿ ಮಾತಾಡ್ಸದ್ ನೋಡಿ ನಮ್ಮ ಅಮ್ಮನೇ ನಾಚಿಕೊಂಡು, ಅಯ್ಯೋ ಹೋಗೆ ಅಪ್ಪನ ಏಜ್ ಅವರೆಲ್ಲ ನಿನ್ನನ್ ಮಾತಾಡಿಸ್ತಿರ್ತಾರೆ, ಅಕ್ಕ ಅಂತಾರೆ, ನನ್ಗೊಂಥರ ಮುಜುಗರ ಅನ್ಸುತ್ತೆ ಅಂತಾರೆ ಸರ್. ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಸರ್. ನಂತರನೇ ನನ್ ಮಗನು ಒಂದ್ ಒಳ್ಳೆ ಹೆಸರು ಮಾಡಿ ಅವನು ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋ ಆಸೆ ತುಂಬಾ ಇದೆ ಸರ್ ನನಗೆ. ವ್ಯಕ್ತಿತ್ವ ಹಾಗೆ ಆಗುತ್ತೆ ಸರ್, ಅದನ್ನ ನಾನ್ ಮಾಡ್ತೀನಿ ಸರ್. ಆ ಕಾನ್ಫಿಡೆನ್ಸ್ ನನಗಿದೆ. ಆಬ್ವಿಯಸ್ಲಿ ನೀವು ಮಾಡ್ತೀರಾ. ಆ್ಯಂಡ್ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಎಜುಕೇಷನ್ ಸ್ವಲ್ಪ 1 ವರ್ಷ ತಡವಾದ್ರೂ ಪರವಾಗಿಲ್ಲ ಸರ್. ನಡತೆಗಳನ್ನು ಕೆಡಿಸ್ಕೊಂಡು ಎಜುಕೇಷನಲ್ಲಿ ಡಿಗ್ರಿ ತಗೊಂಡ್ರೆ ಏನು ಬಂತು? ಯಾಕಂದ್ರೆ ನಡತೆಗಳಿಂದಲೇ ಮನುಷ್ಯ ನೆಮ್ಮದಿ ಅಥವಾ ನರಕವನ್ನು ಅನುಭವಿಸೋದು ಲೋಕದಲ್ಲಿ. ಯಾಕಂದ್ರೆ ಅವನ ಮಾತು ನಡತೆಗಳು ಕೆಟ್ಟು ಹೋದ್ರೆ ಅವನ ಹತ್ರ ಎಂಥ ದೊಡ್ಡ ಸರ್ಟಿಫಿಕೇಟ್ ಇದ್ರೂ ಅವನು ಬೀದಿ ಹೆಣವಾಗುತ್ತಾನೆ. ಆ ವಿಚಾರಗಳಲ್ಲಿ ಸರಿಯಾಗಿದ್ರೆ ಸಾಕು, ದೇವರು ಎಲ್ಲೋ ಒಂದು ಕಡೆ ಎತ್ತರಕ್ಕೆ ತಗೊಂಡು ಬರ್ತಾನೆ. ಕೈ ಬಾಯಿ ಶುದ್ಧವಾಗಿರ್ಬೇಕು. ಅದು ನಡತೆ ವಿಚಾರವೇ ಅಂತಿಮ. ಅಂದ್ರೆ ವಿದ್ಯೆ ಕಡಿಮೆ ಆದರೂ ನಡತೆ ಶುದ್ಧವಾಗಿರಲಿ ಎನ್ನು ದೊಡ್ಡವರ ಮಾತು. ಹಾಗೆ ನಿಮ್ಮ ಮಗನ ಎಜುಕೇಶನ್ ಹಾಗೂ ಅವನ ದುಶ್ಚಟಗಳು ಅಂತ ಬಂದಾಗ ನೋಡಿ, ತಾಯಿಯಾಗಿ ನೀವು ಅವತ್ತು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅಪ್ಪ 1 ವರ್ಷ ಹೋದ್ರೂ ಪರವಾಗಿಲ್ಲ, ನಾನು ಮೊದಲು ಇವನನ್ನ ನಡತೆಗಳ ವಿಚಾರದಲ್ಲಿ ಸರಿ ಮಾಡಿ ಆಮೇಲೆ ಬೇಕಾದ್ರೆ 1 ವರ್ಷ ಲೇಟ್ ಆಗಲಿ. ಈಗ ನೋಡಿ, ನಿಮ್ಮ ನಿರ್ಧಾರ ಈ ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶ.
ಸರ್ ಅವ್ನಿಗೆ 1 ವರ್ಷ ಅವ್ನ ಎಜುಕೇಶನ್ ಹಾಳಾಯ್ತು. ಅಲ್ಲಿ ಮಂಗಳೂರಲ್ಲಿ 2.5 ಲಕ್ಷ ಕಟ್ಟಿದ್ದೆ ಹೋಯ್ತು. ಉಡುಪಿಯಲ್ಲಿ 3,80,000 ದುಡ್ಡು ಹೋಯ್ತು. ರಿಹಾಬಿನೇಷನ್ಗೆ 1 ಲಕ್ಷ ಚಿಲ್ಲರೆ ಕಟ್ಟಿದೀನಿ ಸರ್, ಹೋಯ್ತು. ಬಟ್ ನಂಗೆ ದುಡ್ಡು ಇಂಪಾರ್ಟೆಂಟ್ ಇರ್ಲಿಲ್ಲ ಸರ್, ನನ್ ಮಗ ಇಂಪಾರ್ಟೆಂಟ್ ಇದ್ದ ನನ್ ಲೈಫ್ ಅಲ್ಲಿ. ನನ್ ಮಗನ್ ಫ್ಯೂಚರ್ ಸರ್, ಅವ್ನಿಗೆ ಏನೇ ಹೆಚ್ಚು ಕಮ್ಮಿ ಆಗಿ ಏನೇ ಆಗಿದ್ರು ಜನ ಏನಂತಿದ್ರು, ದುಡ್ಡು ದುಡ್ಡು ಅಂತ ಸಾಯೋಳು ಮಗನೇ ನೆಟ್ಟಗಾಗ್ಲಿಲ್ಲ ಅಂತ ನನ್ನನ್ ದೂರವ್ರು. ಅದೇ ಇವತ್ತು ಅದೇ ಮಗನ್ನ ಪ್ರತಿಯೊಬ್ರು ನನ್ ಸ್ಟೇಟಸ್ ಹಾಕ್ದಾಗ, ಅಪ್ಪ ನೀನು ಒಬ್ಳು ಎಂತ ತಾಯಿ ತನ್ನ ಮಗನ್ನ ಎಷ್ಟ್ರ ಮಟ್ಟಿಗೆ ಸರಿ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದಾರೆ ಸರ್. ಆತರ ಇವತ್ತು ನನ್ ಮಗನ್ನ ನಾನ್ ಚೇಂಜಸ್ ಮಾಡಿದೀನಿ ಸರ್. ಬ್ಯೂಟಿಫುಲ್. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ರಿ ಅಥವಾ ಅಷ್ಟು ಆಸೆಪಟ್ಟು ಇಲ್ಲಿಗೆ ಹಂಚಿಕೊಂಡ್ರಲ್ಲ. ಯಾಕಂದರೆ ಇದು ನಮಗೆ ಮಾಡಿದ ಉಪಕಾರ. ಬಿಕಾಸ್ ನನ್ನ ಉದ್ದೇಶವೇ ಅಷ್ಟು. ಯಾವುದೋ ಒಂದು ಕತೆ ಹಿಂಗೆ ಮಾಸ್ಟರ್ ಪೀಸ್ ಇರ್ತವೆ, ಅವು ತುಂಬ ಜನಕ್ಕೆ ಸ್ಫೂರ್ತಿ ಕೊಡ್ತವೆ. ಮತ್ತು ಅವ್ರು ಅಲ್ಲಲ್ಲಿ ಹೇಳ್ತಾರೆ. ನಾನು ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲೋ ಸಿಕ್ಕಾಗ ಚೆನ್ನಾಗಿದ್ರೆ ಸರ್ ಅಂತ ಎಲ್ಲ ಮಾತಾಡಿದ್ಮೇಲೆ, ಸರ್ ನಾನು ಆ ಹೆಣ್ಮಗ್ಳು ಕತೆ ಕೇಳಿದೆ ಸರ್ ಅಂದರೆ ಹಿಂಗೆ ಉದಾಹರಣೆ ಕೊಡ್ತಾರೆ. ಸರ್ ಆ ರೇಖಾ ಅವ್ರ ಕತೆ ಕೇಳಿದೆ ಸರ್, ಸರ್ ಅದು ಯಾವುದೋ ಒಂದು ಹುಡುಗಿ ಸರ್, ತಾನು ಮದುವೆ ಆಗದೆ ಇನ್ನೊಬ್ಬ ಹುಡುಗನ ಮಗುನ ನೋಡ್ಕೊಂಡು ಜೀವನ ಮಾಡ್ತಿದ್ದಾಳಲ್ಲ ಸರ್. ಹಿಂಗೆ ಹೇಳಿದಾಗ ನನಗೆ ನಂಬಿಕೆ ಇದೆ ನಿಮ್ಮ ಕತೆ ಅಂತ. ಸರ್ ನಂಗೆ ತುಂಬಾ ಫೋರ್ಸ್ ಮಾಡಿದ್ರು ಸರ್, ನಾನು ಹೇಳ್ತಿಲ್ವಾ ಸರ್, ನಂಗೆ ತುಂಬಾ ಅಂದ್ರೆ ತುಂಬಾ ಫೋರ್ಸ್ ಮಾಡಿದ್ದಾರೆ ಸರ್ ಮದ್ವೆ ಮಾಡ್ಕೊ. ಸರ್ ಈವನ್ ಟುಡೇ ನಂಗೆ ಈಗ್ಲೂ ಹೇಳ್ತಾರೆ, ಯಾಕೆ ನೀನ್ ಚೆನ್ನಾಗಿದ್ಯಾ ನೋಡೋದಿಕ್ಕೆಲ್ಲ ಇದೆ ಮದ್ವೆ ಮಾಡ್ಕೊ. ಸರ್ ಏನಿದೆ ಸರ್ ಆ ಮಣ್ಣನ್ ಗಟ್ಟಿ ಮದ್ವೆಲಿ ಸರ್, ಏನಿದೆ? ನಮ್ ಮಕ್ಳಿಗೋಸ್ಕರ ನಮ್ ಜೀವನ ತ್ಯಾಗ ಮಾಡೋಣ ಬಿಡಿ ಸರ್. ತ್ಯಾಗ ಒಂದವ. ಮತ್ತೆ ನೀನೇ ಹೇಳ್ದಂಗೆ ಎಲ್ಲ ಸೌಂದರ್ಯದ ನೋಡೇ ಹೇಳ್ತಿದ್ದಾರಲ್ಲ, ಅಯ್ಯೋ ಚೆನ್ನಾಗಿದೆಯಾ ಗೊತ್ತು. ಇದು ಎಲ್ಲಿ ಮಾಸವು? ಬಣ್ಣ ಮಾಸಿದ ಮೇಲೆ ಬದುಕು ಎಂತ? ಬಣ್ಣ ಮಾಸೋವರ್ಗು ಏನು ನೋಡುದು. ನಾನು ಹೇಳ್ದೆ ಅಲ್ವಾ ಸರ್, ಬಣ್ಣ ಸರ್ ನನ್ ಬ್ಯೂಟಿ ಇರೋವರ್ಗು ಅಷ್ಟೇ ಸರ್ ಇದೆಲ್ಲ ಅಂತ. ಹೌದು. ನಿಮ್ಮನ್ನ ಹೆಂಡತಿ ಅಂತ ಕರೆಯೋಕೆ ಇನ್ನೂ 10 ವರ್ಷ ಆದ್ರೂ ಯಾರೋ ಬರ್ತಾನವ. ನಿನ್ನ ಮಗನ ಮಗ ಅಂತ ಒಪ್ಕೊಳ್ಳೋಕೆ ಬಹುತೇಕರು ಯಾರು ಬರುವುದಿಲ್ಲ. ಹೌದು ಅಲ್ವಾ ಸರ್? ಹೆಣ್ಣಿಗೆ ನನ್ ಮಗಂಗೆ ಯಾರಿಗೋ ಅಪ್ಪ ಅನ್ಸೋದಿಕ್ ಆಗುತ್ತಾ? ನನ್ ಮಗನ್ನ ಅವನು ಮಗ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾನ? ಇಲ್ಲ. ನಿನ್ನನ್ನು ಹೆಂಡತಿ ಅಂತ ಯಾರು ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಹೌದು, ನನ್ ಮಗನ್ನ ಮಾಡ್ಕೊಳ್ಳೋದಿಲ್ಲ. ನನಗ್ ನನ್ ಮಗನ್ ಫ್ಯೂಚರ್ ಇಂಪಾರ್ಟೆಂಟ್ ಇದೆ ಸರ್, ನನಗೆ ಯಾರ ಅವಶ್ಯಕತೆನೂ ಇಲ್ಲ ಸರ್. ದಟ್ಸ್ ಗ್ರೇಟ್. ಒಳ್ಳೇದಾಗ್ಲವಾ. ಬಹಳ ಖುಷಿ ಆಯ್ತು. ಅಂಡ್ ಸೋ ಹ್ಯಾಪಿ, ಸೋ ಪ್ರೌಡ್ ಆಫ್ ಯು. ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ, ನಿಮ್ಮ ಮಗನ್ ಚೆನ್ನಾಗಿಡ್ಲಿ. ಥ್ಯಾಂಕ್ ಯು. ಸಾರಿ, ನಾನೇನಾದ್ರೂ ತಪ್ಪಾಗಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ರೆ ಸಾರಿ, ನನ್ನ ಕ್ಷಮಿಸ್ಬಿಡಿ ಆಯ್ತಾ? ಎಂತ ಇಲ್ಲ. ನಿಮ್ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶುಭವಾಗ್ಲಿ. ಗೋವಿಂದ ನೋಡಿ, ನನಗೆ ಈ ಥರದ ಕತೆ ಕೇಳಿದಾಗೆಲ್ಲ ಯಪ್ಪ ಎಂತೆಂಥ ಹೆಣ್ಮಕ್ಳು ಅವರಪ್ಪ, ಇಲ್ಲಿ ಏನು ಕತೆಗಳಿವರವು. ಮತ್ತು ನಾನು ಹೇಳಬೇಕು, ಈ ಸಮಯದಲ್ಲಿ ನನ್ನ ಆಶ್ರಮಕ್ಕೆ ಬಹಳ ಪ್ರೀತಿಯಿಂದ ನನ್ನ ಈ ಕಾರ್ಯಕ್ರಮದ ಜೊತೆಯಲ್ಲೇ ಎಷ್ಟೋ ಹೆಣ್ಣು ಮಕ್ಕಳು ನನ್ನೊಂದಿಗೆ ಆಗಾಗ ಮಾತಾಡ್ತಾರಲ್ಲ. ನಾನು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಗಂಡ ಮಕ್ಕಳಿಗೋಸ್ಕರ ಈ ಹೆಣ್ಮಗಳು ತನ್ನ ಗಂಡ ತೀರು ಹೋದಾಗ, ಒಂದು 18 ವರ್ಷಕ್ಕೆ ಒಬ್ಬರು ತನ್ನ ಗಂಡ ತೀರು ಹೋದಾಗ ಬೇರೆ ಎಲ್ಲೂ ಮದುವೆ ಆಗದೆ, ಬೇರೆ ಏನೋ ಆ ಥರ ತಪ್ಪು ಹೆಜ್ಜೆ ಇಡದೆ ತನ್ನ ಇರುವ ಒಂದು ಮಗುವಿಗೋಸ್ಕರ ಬದುಕನ್ನು ಮುಡಿಪಾಗಿಟ್ಟ ಈಕೆ ಯಾವ ದೇವ್ರಿಗೆ ಕಡಿಮೆ ಇದ್ದಾರೆ ಇವರು? ನನಗನ್ಸುತ್ತೆ ಅವ್ರ ಮಗ ಯಾವತ್ತಾದರೂ ತಪ್ಪು ದಾರಿ ಹೆಜ್ಜೆ ಇಡಬೇಕಾದ್ರೆ ಈ ತಾಯಿಯ ಕಥೆಯನ್ನು ಒಮ್ಮೆ ಕೇಳ್ಬಿಟ್ರೆ ಸಾಕು, ಆತ ಜೀವನದಲ್ಲಿ ತಪ್ಪು ದಾರಿಗೆ ಹೋಗಲ್ಲ. ಹಂಗೆ ಎಷ್ಟು ನನಗೆ ಗೊತ್ತಿರೋ ಕೆಲವು ಪ್ರೀತಿ ಪಾತ್ರರಿದ್ದಾರೆ, ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ಗಂಡ ಮಕ್ಕಳಿಂದ ದೂರ ಇದ್ದು ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ಅಂತ ಗಂಡ ಮಕ್ಕಳಿಂದ ದೂರ ಇದ್ದು ದುಡಿತಾ ಇದ್ದಾರೆ. ದೂರ ಎಲ್ಲೋ ಇದ್ದು ಅವರಿಗೆ ಕೆಡ್ಲಿಕ್ಕೆ 1000 ಮಾರ್ಗ ಇದ್ದಾವೆ, ಕೆಡಲ್ಲ. ಆ್ಯಂಡ್ ನನ್ನ ಕೆಲವು ಪ್ರೀತಿ ಪಾತ್ರರಿದ್ದಾರೆ, ಅವರು ಇಲ್ಲಿ ಯಾರೋ ಮಾಡಿದ ಸಾಲ ತೀರಿಸಲಿಕ್ಕೆ ಹೊರದೇಶಕ್ಕೆ ಹೋಗಿ ದುಡಿತಾ ಇದ್ದಾರೆ. ಆ್ಯಂಡ್ ಅವರು ಮಾನಸಿಕವಾಗಿ ಹೇಗಿರ್ತಾರೆ ಗೊತ್ತಾ? ಯಾರೋ ಬಂದು 1000 ಆಸೆ ತೋರಿಸಿದ್ರು ಅವ್ರ ದಾರಿ ತಪ್ಪಲ್ಲ. ಆ್ಯಂಡ್ ನನಗೆ ಬಹಳ ಖುಷಿ ಇದೆ, ಕೆಲವು ಅಂಥ ಸ್ನೇಹಿತೆಯರು, ಕೆಲವು ಅಂಥ ಪ್ರೀತಿ ಪಾತ್ರರು ನನಗೆ ಸಿಕ್ಕಿದ್ದಾರೆ. ನಾನು ಅವ್ರ ಕಥೆಗಳು ಕೇಳ್ತೀನಿ. ಎಲ್ಲೋ ಹೊರದೇಶಕ್ಕೆ ಹೋಗಿ ಗಂಡ ಮಕ್ಕಳು ಸಂಬಂಧಿಕರು ಎಲ್ಲರಿಂದ ದೂರ ಇದ್ದು ನಾಳೆ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ಹಾಗೆಯೇ ಗಂಡ ಮಕ್ಕಳಿಂದ ದೂರ ಇದ್ದು ಹೊರದೇಶದಲ್ಲಿ ದುಡಿತಾ ಇರೋ ಕೆಲವು ಸ್ನೇಹಿತೆಯರ ಕಥೆಯನ್ನು ನಾನು ಕೇಳಿದ್ದೀನಿ.
ನಾನು ಈ ಸಮಯದಲ್ಲಿ ಅವರನ್ನು ಸ್ಮರಿಸ್ತೀನಿ. ಬಿಕಾಸ್ ಅವರು ಹಾಗೆ ಎಲ್ಲೂ ತಪ್ಪದಾರಿ ತುಳಿದೆ ಗಂಡ ಮಕ್ಕಳಿಗೆ ಒಳ್ಳೇದಾಗಲಿ ಅಂದ್ಕೊಂಡು ದುಡಿತಾ ಇದ್ದಾರೆ. ಆ್ಯಂಡ್ ನಾನು ಅವರನ್ನು ಯಾವಾಗಲೂ ಸ್ಮರಣೆ ಮಾಡ್ತೀನಿ. ಆ್ಯಂಡ್ ಈ ಸಮಯದಲ್ಲಿ ಈ ಹೆಣ್ಮಗಳ ಕತೆ ಕೂಡ ಭಾಳ ಇನ್ಸ್ಪೈರಿಂಗ್ ಆಗಿದೆ. ಒಳ್ಳೆಯದಾಗಲಿ. ನೋಡಿ, ಒಬ್ಬ ಗಂಡ ಆ ಮಟ್ಟಿಗೆ ಕಿರುಕುಳ ಕೊಟ್ಟಾಗ, ಆ ಮಟ್ಟಿಗೆ ನರಕ ತೋರಿಸಿದಾಗ, ಯಾತನಾಮಯ ಬದುಕನ್ನು ತೋರಿಸಿದಾಗ, ಒಂದು ಹೆಣ್ಣು ಅದಾದಮೇಲೂ ಹೇಳ್ತಾಳೆ. ಈಕೆ ಹೆಣ್ಮಗಳು ಹೇಳ್ತಿದ್ದಾರೆ, ನಾನು ಗಂಡ ನೇಣ ಹಾಕ್ಕೊಂಡ್ರು ಅಥವಾ ಆತ್ಮಹತ್ಯೆ ಮಾಡಿಕೊಂಡು ನಾನು ದುಃಖಪಟ್ಟೆ. ನಾನು ಅಂದ್ಕೊಂಡೆ ಅಯ್ಯೋ ಸತ್ತಿದೆ ಒಳ್ಳೇದಾಯ್ತು ಬಿಡು ಅಂತಾರೆ ಅಂದ್ಕೊಂಡು ನಾನು ಒಂದು ಪ್ರಶ್ನೆ ಕೇಳಿದೆ, ಏನು ಅನಿಸ್ತವ ಪ್ರಾಮಾಣಿಕವಾಗಿ ಎಂದ. ಭಾಳ ದುಃಖ ಆಯಿತು ಅಂತ. ನೋಡಿ, ಅದು ತಾಳಿ ಕಟ್ಟಿಸಿಕೊಂಡ ಒಂದು ಹೆಂಡತಿಗೆ ಅವನು ಎಂಥವನಾದರೂ ಒಂದು ಭಾವನೆ ಇರುತ್ತೆ, ಅಯ್ಯೋ ಇರಬೇಕಿತ್ತು ಅಂತ ಏನೋ ಇರ್ಬೋದು. ಇದೇ ಅಲ್ಲವೇ? ಒಳ್ಳೆಯದಾಗಲಿ.